ಹಾಯ್ ಬ್ರದರ್. ಹಾಯ್ ಸರ್, ಹೇಳಿ. ಏನು ಮಾಡ್ತಾ ಇದ್ದೀರಾ ಸರ್, ಮನೆಯಲ್ಲಿ ಕಲ್ಸಿದ್ದೀರಾ ಸ್ವಲ್ಪ ರಾಗಿನ ಹಿಟ್ ಮಾಡ್ಸ್ಕೊಂಡ್ ಬನ್ನಿ ಅಂತ, ಅದಕ್ಕೆ ಗಿರಣಿಗೆ ಬಂದಿದ್ದೀನಿ ಸರ್. ಗಿರಣಿ ಬಂದಿದ್ದೀರಾ ಸರ್? ಇಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗಿರಣಿಗೆ ಯಾಕೆ ಬಂದ್ರಿ? ಮನೇಲೆ ಮಾಡ್ಕೋಬೋದಿತ್ತಲ್ಲ. ಅದೇ ಸರ್, ನಿಮ್ಗೆ ಗೊತ್ತಿಲ್ವಾ? ಬನ್ನಿ ತೋರಿಸ್ತೀನಿ, ತಗೊಂಬನ್ನಿ ಅದನ್ನ. ನಡೀರಿ ಸರ್, ಬ್ರದರ್ ಬನ್ನಿ ತೋರಿಸ್ತೀನಿ ನಿಮಗೆ. ನಡೀರಿ ಸರ್. ಬ್ರದರ್ ನೋಡಿ, ಇಲ್ಲಿದೆ ಅಲ್ಲ, ಇದೇ ಹಾಟ್ ಸ್ಟಾರ್ನ ಕಾಂಪ್ಯಾಕ್ಟ್ ಹಿಟ್ಟಿನ ಗಿರಣಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಗ್ರೇನ್ಸನ್ನು ಇದರಲ್ಲಿ ಪುಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನಾವು ಎಷ್ಟಕ್ಕೆ ಈಗ ದೋಸೆ ಮಾಡೋದಕ್ಕೆ, ಇಡ್ಲಿ ಮಾಡೋದಕ್ಕೆ ಹೇಗೆ ಹಿಟ್ ಮಾಡ್ಕೊತೀವಲ್ವಾ, ಅದೇ ರೀತಿಯಲ್ಲಿ ನಿಮಗೆ ಚಪಾತಿ ಮಾಡೋದಕ್ಕೆ ಎಲ್ಲ ಹಿಟ್ಟನ್ನು ಕೂಡ ಇದರಲ್ಲೇ ಕಾಂಪ್ಯಾಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೋದು. ಹೌದಾ ಸರ್? ನಿಜಾನಾ? ನಿಜವಾಗ್ಲು. ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಕೊಡೋಣ, ಬನ್ನಿ. ನಮ್ಮ ಹಾಸ್ಟರ್ ಆಟ ಚಕ್ಕಿ ಖರೀದಿಸಿ ಗಂಡ ಹೆಂಡತಿ ಜಗಳ ತಪ್ಪಿಸಿ. ಎಲ್ಲ ಮನೆಯಲ್ಲೂ ಎಲ್ಲ ಮನೆಯ ಮಹಿಳೆಯರಿಗೂ ನಮ್ಮ ಹಾಟ್ಸ್ಟಾರ್ ಆಟ ಚಕ್ಕಿ. ವೀಕ್ಷಕರೇ, ನಮ್ಮ ಹಾಟ್ಸ್ಟಾರ್ ಆಟ ಚಕ್ಕಿಯನ್ನು ಉಪಯೋಗಿಸಿ ಕಲಬೆರಕೆಯನ್ನು ತಪ್ಪಿಸಿ. ನಮ್ಮ ಹಾಟ್ಸ್ಟಾರ್ ಆಟ ಚಕ್ಕಿಯನ್ನು ಖರೀದಿಸಿ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ದುಡ್ಡನ್ನು ಉಳಿಸಿ. ವೀಕ್ಷಕರೇ, ವಿಶ್ವದ ಏಕಮಾತ್ರ ಕೈಯಲ್ಲಿ ಕೊಂಡೊಯ್ಯುವ ಗಿರಣಿ ಅಂತ ಹೇಳಿದ್ರೆ ಅದು ಹಾಟ್ಸ್ಟಾರ್ ಆಟ ಚಕ್ಕಿ ಹಿಟ್ಟಿನ ಗಿರಣಿ ಮಾತ್ರ. ವೀಕ್ಷಕರೇ, ನೀವು ಮನೆಯಲ್ಲಿ ಹೇಗೆ ದೋಸೆ ಇಟ್ಟು ಇಡ್ಲಿ ಹಿಟ್ಟು ಮಾಡ್ಕೋತಿರೋ ಅದೇ ರೀತಿಯಲ್ಲಿ ಹಾಟ್ ಸ್ಟಾರ್ನ ಆಟ ಚಕ್ಕಿಯೊಂದಿಗೆ ಫ್ರೆಶ್ ಆಗಿ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ಮಾಡ್ಕೋಬಹುದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ಈ ವಿಡಿಯೋನ ವಿಶೇಷತೆ ಅಂತ ಹೇಳ್ಬೋದು. ಯಾಕಂತಂದರೆ ಆಲ್ರೆಡಿ ಒಂದು ಪ್ರೋಮೋ ಕೊಟ್ಬಿಟ್ಟಿದ್ದೀನಿ ನಾನು ನಿಮಗೋಸ್ಕರ ನಾನು ಕ್ರಿಯೇಟ್ ಮಾಡಿದಂಥ ಪ್ರೋಮೋ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ನಿಮಗೆ ಗಮನಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಪ್ರಾಡಕ್ಟ್ ಒಂದು ಕಾಂಪ್ಯಾಕ್ಟ್ ಹಿಟ್ಟಿನ ಗಿರಣಿ, ಒಂದು ಆಟ ಚಕ್ಕಿ ಅಂತ ಹೇಳ್ಬೋದು. ಇದನ್ನು ನಮಗೆ ತರ್ತಿರೋಂಥರು ಸ್ಟಾರ್ಲೈಟ್ ಕಾರ್ಪೊರೇಷನ್, ತುಮಕೂರಿನಲ್ಲಿರುವಂಥ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರು ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ರೆವಲ್ಯೂಷನರಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ನಿಮಗೆ ಗೊತ್ತು, ಒಂದು ಹಿಟ್ ಮಾಡಬೇಕು ಅಂತಂತಂದರೆ ನಾವು ಹಿಟ್ಟಿನ ಗಿರಣಿಗೆ ಹೋಗಬೇಕು, ಅಲ್ಲಿ ವೇಟ್ ಮಾಡಬೇಕು, ತುಂಬ ಕತೆಗಳಿದೆ. ಓಕೆ, ಸೊ ಇದನ್ನೆಲ್ಲ ಮೀರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಕಾಂಪ್ಯಾಕ್ಟಾಗಿ ನೀವು ಈಸಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾಡ್ಕೋಬೋದು. ಅತ್ಯುತ್ತಮವಾದಂತಹ ಪದಾರ್ಥಗಳನ್ನು ನಾವಿಲ್ಲಿ ಸೇವಿಸ್ಬೋದು ವೀಕ್ಷಕರೇ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಓನರ್ ಆಗಿರುವಂತಹ ರಫಿ ಸರ್ ಇದ್ದಾರೆ. ಅವ್ರನ್ನ ಕರೆಯೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಸರ್, ಮೊದಲೇದಾಗಿ ನಾನು ಹೇಳುವಂಥದ್ದು ಅಮೇಝಿಂಗ್, ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಪ್ರಾಡಕ್ಟ್ ನಾನು ಇಲ್ಲಿವರೆಗೆ ನೋಡಿಲ್ಲ, ಮುಂದೆ ನೋಡ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಹ್ಯೂಜ್ ಆಗಿದೆ. ನಾನು ಇವತ್ತುವರೆಗೂ ಯಾವುದೇ ಮೀಡಿಯಾದಲ್ಲೂ ಕೂಡ ಈ ರೀತಿ ಪ್ರಾಡಕ್ಟನ್ನು ನೋಡಿಲ್ಲ. ಮೊದಲನೇದಾಗಿ ಕೇಳುವಂಥದ್ದು, ನಿಮ್ಗೆ ಹೇಗೆ ಥಾಟ್ ಬಂತು ಸರ್ ಈ ರೀತಿ ಒಂದು ಪ್ರಾಡಕ್ಟ್ ತೊಗೊಂಬರ್ಬೇಕು? ಯೂಶ್ವಲಿ ನೀವು ಮಾಡದೇ ರೆವಲ್ಯೂಷನರಿ ಪ್ರಾಡಕ್ಟ್ಗಳು ನೀವು ಬರ್ಕೊಂಡ್ಬಿಟ್ಟಿದ್ದೀರಾ ಇನೋವೇಷನ್ ಅಂತ ಹೇಳ್ಬಿಟ್ಟು. ಸೊ ಇನೋವೇಷನ್ ಮಾಡ್ತಾ ಇದ್ದೀರಾ. ಈ ಇನೋವೇಷನ್ ಮಾಡೋಕ್ಕೆ ನಿಮಗೆ ಇನ್ಸ್ಪೈರೇಷನ್ ಹೇಗೆ ಬಂತು ಸರ್? ಸರ್, ಆ್ಯಕ್ಚುಲಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲೇ ನಾವು ಹೇಳಿದ್ವಿ, ರೆವಲ್ಯೂಷನರಿ ಇರೋ ಪ್ರಾಡಕ್ಟ್ ಒಂದು ಲೇಡಿ ಸ್ಪೆಷಲ್ ಐಟಮ್ ತಗೋಬರ್ತೀವಿ ಅಂತ. ಬುಲೆಟ್ ಹಾಟ್ಸ್ಟಾರ್ ಬುಲೆಟ್ ವಿಕ್ಸಿ ಲಾಂಚ್ ಮಾಡಿದಾಗ. ಸೊ ಇವತ್ತು ಏನ್ ವಿಶೇಷ ಅಂದ್ರೆ, ಆಲ್ರೆಡಿ ನೀವು ಪ್ರೋಮೋದಲ್ಲಿ ಒಂದು ತೋರಿಸೇ ಇದ್ದೀರಾ. ಸೊ ಏನಕ್ಕೆ ಈ ರೀಸನ್ ಅಂದ್ರೆ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರೋಂಥ ಕಂಪನಿ, ಮತ್ತೆ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಜನರಿಗೆ ಡೈಲಿ ಬೇಸಿಸ್ ಮೇಲೆ ರೆಗ್ಯುಲರ್ ಯೂಸೇಜ್ಗೆ ಒಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ತಗೋಬರೋದೇ ನಮ್ಮ ಗುರಿ. ಓಕೆ, ಅದು ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ. ಇದು ಯಾಕೆ ತಗೊಂಬಂದ್ರಿ ನೀವು? ನಿಮ್ಗೆ ಐಡಿಯಾ ಬಂತಿದ್ದು ಸರ್? ಇದು ಐಡಿಯಾ ಅಂದ್ರೆ, ಇದು ಆಲ್ಮೋಸ್ಟ್ ನಾವು ಚಿಕ್ಕ ಮಕ್ಕಳಿಂದಾನೇ ನೋಡ್ತಾ ಇದೀವಿ. ಈಗಲೂ ಅಷ್ಟೇ, ಮನೆಗೆ ಹೋದ್ರೆ ಅದನ್ನ ಗ್ರೈಂಡ್ ಮಾಡಿಸ್ಕೊಂಬ, ರುಬ್ಬಿಸ್ಕೊಂಬ, ಹಿಟ್ಟಿನ ಗಿರಣಿಗೆ ಹೋಗ್ಬಾ ಅಂತಾರೆ. ಸರ್, ಇವನ್ ನನ್ನ ಮಿಸಸ್ಸು ಕೂಡ ನೀವು ಹಂಗೆ ಶೂಟ್ಗೆ ಹೋಗ್ಬೇಕಾದ್ರೆ ಇದೊಂದು ಚೂರು ಒಂದು 2 kg ಮಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ ಅವರು ಕೂಡ. ಸೊ ಅದು ಏನಾಗುತ್ತೆ, ಒಂದು ಟೈಮ್, ಸೆಕೆಂಡ್ ಬಂದ್ಬಿಟ್ಟು ಭಾರ ಎತ್ಕೊಂಡು ಹೋಗ್ಬೇಕು, ತಗೊಂಡು ಹೋಗ್ಬೇಕು. ಮೂರನೇದು ಲೈನಲ್ಲಿ ನಿಂತ್ಕೋಬೇಕು, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಮತ್ತೆ ಅಲ್ಲಿ ನಾವು ಕೊಡೋ ಕ್ವಾಂಟಿಟಿಗೆ ರಿಟರ್ನ್ ಆ ಕ್ವಾಂಟಿಟಿ ಬರಲ್ಲ, ಸ್ವಲ್ಪ ಕಮ್ಮಿ ಬರುತ್ತೆ ಅನ್ಬೋದು. ಸ್ವಲ್ಪ ಕಮ್ಮಿ ಬರುತ್ತೆ, ಯಾಕಂದ್ರೆ ಬೇರೆ ಐಟಮ್ ಹಾಕಿರ್ತಾರೆ ಅವರು. ಸೊ ಮಸಾಲೆ ಐಟಮ್ ಹಾಕಿರ್ತಾರೆ, ನೀವು ಗೋಧಿ ತಗೊಂಡೋಗ್ತೀರಾ, ಸೊ ಅಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಮತ್ತೆ ಪ್ರತಿ ಸತಿನೂ ಮಿನಿಮಮ್ ಅಂದ್ರೂ ಒಂದು 2 kg ಇಂದ ಮೇಲ್ಪಟ್ಟೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ನಮ್ಮ ಹಾಟ್ ಸ್ಟಾರ್ ಆಟ ಚಕ್ಕಿಲಿ ನೀವು ಬರೀ ಒಂದು 100 ಗ್ರಾಮ್ ಇಂದ ಹಿಡಿದು
5 kg 10 kg ಅಷ್ಟು ಮಾಡ್ಕೋಬಹುದು. ಇದನ್ನ ನಾವು ಗಿರಣಿಗಂತೂ ತಗೊಂಡೋಗಕ್ಕಾಗಲ್ಲ, ಇದನ್ನ ತಗೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಹಾಟ್ ಸ್ಟಾರ್ ಆಟಾ ಚಿಕ್ಕಿ ಇದರಲ್ಲಿ ಇಷ್ಟನ್ನು ಮಾಡಬಹುದಲ್ಲ? ಮಾಡಬಹುದು ಸರ್. ಸ್ಟಾರ್ಟಿಂಗ್ 100 ಗ್ರಾಮ್ ಇಂದ ಹಿಡಿದು 10 kg ವರೆಗೂ ಮಾಡಬಹುದು. 100 ಗ್ರಾಮ್ ಇನ್ನ ಕಮ್ಮಿ ಬರುತ್ತೆ, ಇನ್ನ ಕಡಿಮೆ ಬರುತ್ತೆ. ಹೌದು, ಇದು 250 100 ಗ್ರಾಮ್ ಇಂದ ಮಾಡಬಹುದು ಅಂತ ಹೇಳ್ತೀವಿ. ಹೌದು. ಮತ್ತೆ ಇನ್ನೊಂದು ಏನಂದ್ರೆ ಆಟಾ ಗಿರಣಿ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇದೆ. ಸೊ ಯೂಶುವಲಿ ಏನ್ ಕಮರ್ಷಿಯಲ್ ಇದೆ, ಮನೆಗೂ ಒಂದು ಸೆಮಿ ಕಮರ್ಷಿಯಲ್ ಮಾಡೆಲ್ಸ್ ಇದೆ, ಆದ್ರೆ ದುಬಾರಿ ಕಾಸ್ಟ್ಲಿ. ಓಕೆ ಓಕೆ ಓಕೆ. ಸೊ ಇದು ಏನಂದ್ರೆ ಕಾಂಪ್ಯಾಕ್ಟ್, ಚಿಕ್ಕದು ಗಿರಣಿ. ಹಳೆ ಕಾಲದಲ್ಲಿ ಅಜ್ಜಿದವರೆಲ್ಲ ಇಲ್ಲಿ ಹಾಕಿದೀವಿ ನಾವು, ಇದು ರುಬ್ಬದಿರುತ್ತೆ, ಅದು ಅಷ್ಟೊಂದು ಸ್ಟ್ರೈನ್ ಯಾರು ಸರ್ ಇವಾಗ ಯಾರು ಮಾಡಲ್ಲ ಸರ್. ಇವಾಗ ಏನಿದ್ರು ಸ್ಲಿಮ್, ಫಾಸ್ಟ್, ಕಾಂಪ್ಯಾಕ್ಟ್, ಇನ್ಸ್ಟೆಂಟ್. ಸೊ ಅದಕ್ಕೋಸ್ಕರ ಹಾಟ್ ಸ್ಟಾರ್ ಆಟಾ ಚಕ್ಕಿ ಅನ್ನು ತಗೊಂಡ್ಬಂದಿದ್ದೀರಾ? ಹೌದು ಸರ್. ಇವಾಗ ಹೊರಗಡೆನೂ ಕೂಡ ಹಿಟ್ಟು ಸಿಗುತ್ತೆ, ಅದನ್ನೇ ತಂದು ತಿನ್ಬೋದಲ್ಲ, ಯಾಕೆ ಮಾಡ್ಬೇಕು ನಾವು ಮನೇಲಿ? ಸರ್ ಆಗ್ಲೇ ಹೇಳ್ದಂಗೆ ಒಂದು ಟೈಮ್ ಕನ್ಸ್ಯೂಮಿಂಗ್, ಒಂದು ಆಚೆ ರೆಡಿಮೇಡ್ ಮಸಾಲಾ ಸಿಗ್ತಾ ಇದೆ, ಆದ್ರೆ ಅದಕ್ಕೆ ಒಂದು ಪ್ರಿಸರ್ವೇಟಿವ್ ಆಡ್ ಮಾಡಿರ್ತಾರೆ, ಕಲರ್ಸ್, ಅದೆಲ್ಲ ಕೆಮಿಕಲ್ಸ್ ಆಡ್ ಮಾಡಿ, ಕಲಬೆರಕೆ ಅಂತ ಹೇಳ್ಬೋದಲ್ವಾ? ಕಲಬೆರಕೆ ಕೂಡ ಇದೆ. ಆ ಕಲಬೆರಕೆನ 100% ನೀವು ಅವಾಯ್ಡ್ ಮಾಡಬಹುದು. ಡೈಲಿ ಬೇಸಿಸ್ ಮೇಲೆ ಫ್ರೆಶ್, ನಿಮಗೆ ಡೈಲಿ ಬೇಸಿಸ್ ಮೇಲೆ ಒಂದು 1/4 kg ಬೇಕಾ, 100 ಗ್ರಾಮ್ ಬೇಕಾ, ಇದನ್ನೆಲ್ಲ ಗ್ರೈಂಡ್ ಮಾಡಬಹುದು, ಫ್ರೆಶ್ ಆಗಬಹುದು. ಸೊ ನೋಡಿ, ಇವಾಗ ಬಾಕ್ಸ್ ಮಾಡಿಟ್ಕೊಂಡ್ರೆ ಹುಳ ಬರೋ ಸಾಧ್ಯತೆ ಕೂಡ ಜಾಸ್ತಿ, ಕೀಟಗಳು ಬಂದೇ ಬರುತ್ತೆ, ಮತ್ತೆ ಹೈಜಿನಿಸಿಟಿ ಬರಲ್ಲ. ಸೊ ಇದರಲ್ಲಿ ನೀವು ಡೈಲಿ ಬೇಸಿಸ್ ಮೇಲೆ ಹೈಜೀನ್ ಕೂಡ ಮೇಂಟೈನ್ ಮಾಡಬಹುದು. ಮತ್ತೆ ಆ ಫ್ಲೇವರ್ಸ್, ನ್ಯೂಟ್ರಿಷನ್, ಪೌಷ್ಟಿಕತೆ ಎಲ್ಲ ಅದರಲ್ಲಿ ಕಂಟಿನ್ಯೂಸ್ ರಿಟೈನ್ ಇರುತ್ತೆ, ಸಸ್ಟೈನ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಸರ್. ಇನ್ನೊಂದು, ಮಾಮೂಲಿ ದೋಸೆ ಹಿಟ್ಟು ಮಾಡ್ತೀವಲ್ಲ, ಅದೇನೋ ನೀರೆಲ್ಲ ಹಾಕ್ತೀವಿ, ಸ್ಮೂತ್ ಆಗಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಆದರೆ ಅಕ್ಕಿ ಹಿಟ್ಟು ಮಾಡೋದಕ್ಕೆ, ಗೋಧಿ ಹಿಟ್ಟು ಮಾಡೋದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕು ಅನ್ನೋದು ನಮ್ದು ಒಂದು ಥಾಟ್. ಸೊ ನಿಮ್ಮ ಏನು ಮಿಕ್ಸ್ಗಳಿದೆ, ಆ ಪವರ್ ಇದೆಯಾ ಅದರಲ್ಲಿ? ಸರ್ ಈ ಡಿಸೈನ್ ಏನಿದೆ, ಇದು ಇಂಡಿಯಾದಲ್ಲೇ ಪೇಟೆಂಟೆಡ್ ಡಿಸೈನ್, ಪೇಟೆಂಟೆಡ್ ಡಿಸೈನ್. ಸೊ ನೋಡಕ್ಕೆ ಇದು ಮಿಕ್ಸಿ ತರ ಇದೆ, ಆದ್ರೆ ಕೆಲಸ ಮಾತ್ರ ನಿಮ್ಮನ್ನ ಕಮರ್ಷಿಯಲ್ ಗಿರಣಿಗಿಂತ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತೀರಾ? 100%. ಪವರ್ಫುಲ್ ಮೋಟರ್. ಸೊ ಇದೆಲ್ಲ ಏನ್ ಕ್ವಾಲಿಟಿ ಗ್ರೈಂಡ್ ಆಗುತ್ತಾ ಇಲ್ಲ, ನಿಮಗೆ ಒಂದು 40 ಐಟಮ್ ಗ್ರೈಂಡ್ ಮಾಡಿ ತೋರಿಸ್ತೀವಿ. ಡೆಮೋ, ಯಾಕಂದ್ರೆ ಅದು ನಮ್ಮ ಸ್ಪೆಷಾಲಿಟಿ. ಎರಡನೇ ಸ್ಪೆಷಾಲಿಟಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ. ಇಂಡಿಯಾದಲ್ಲೇ ಯಾರು ಈ ಗಿರಣಿನ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ತೋರಿಸಿಲ್ಲ, ತೋರ್ಸಕ್ಕೂ ಆಗಲ್ಲ, ನಾವು ತೋರಿಸ್ತೀವಿ ಸರ್. ಬುಲೆಟ್ ಮಿಕ್ಸಿಲಿ, ಗೀಸರ್ ಅಲ್ಲಿ ಯಾವ ಪ್ರಾಡಕ್ಟ್ ತೋರಿಸಿಲ್ಲ ಹೇಳಿ ಸರ್? ಡೆಫಿನೆಟ್ಲಿ ಸರ್, ಪ್ರತಿಯೊಂದನ್ನು ತೋರಿಸಿದ್ದೀರಾ ಸರ್. ಇದರಲ್ಲಿ ಅಕ್ಕಿ ಹಿಟ್ಟಾಗತ್ತಾ ಸರ್? ಅಕ್ಕಿ ಇರ್ಲಿ, ರಾಗಿ ಇರ್ಲಿ, ಗೋಧಿ ಇರ್ಲಿ, ಇದು 3 ಫಾಸ್ಟ್ ಯೂಸ್ ಮಾಡೋದು ಸರ್. ಎಲ್ಲ ಪ್ರತಿಯೊಂದು ಎಷ್ಟು ದಿನ ದನಿಸಿ ಧಾನ್ಯಗಳಿದೆ, ಪ್ರತಿಯೊಂದು ಪಲ್ಸಸ್ ಇರಲಿ, ಪ್ರತಿಯೊಂದು ಬೀನ್ಸ್ ಇರಲಿ, ಪ್ರತಿಯೊಂದು ಗ್ರೈನ್ಸ್ ಇರಲಿ, ಗ್ರೈಂಡ್ ಮಾಡಬಹುದು, ಎಲ್ಲ ಗ್ರೈಂಡ್ ಮಾಡಬಹುದು. 100% ಶೋರ್ ಆಯ್ತು. ಈವನ್ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಇದರಲ್ಲಿ ಗ್ರೈಂಡ್ ಮಾಡಬಹುದು. ಡೆಫಿನೆಟ್ಲಿ ಇದು ತುಂಬಾ ಒಳ್ಳೇದು. ಈ ಚಿಕ್ಕ ಪುಟ್ಟ ಬೇರ್ಗಳಿರ್ತವೆ, ಸೊಪ್ಪು ಇರುತ್ತೆ, ಅವೆಲ್ಲ ಕ್ಲೀನ್ ಆಗಿದೆ. ಹೌದು. ನಿಮಗೆ ಕನ್ಸಿಸ್ಟೆನ್ಸಿ ಸೂಪರ್ ಫೈನ್ ಬೇಕಾ, ಫ್ಲೋರ್ ಇಲ್ಲ ಸ್ವಲ್ಪ ದಪ್ಪ ಬೇಕಾ, ಇಲ್ಲ ಫ್ಲೇಕ್ಸ್ ಟೈಪ್ ಬೇಕಾ, ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಇದೆ, ಪ್ರತಿಯೊಂದು ಕೂಡ ಮಾಡಬಹುದು. ಹೌದು, ಯಾಕಂದ್ರೆ ಆಯುರ್ವೇದಿಕ್ ಇವ್ರು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಅವ್ರ ಕೈಯಲ್ಲೇ ಆಕ್ಚುಲಿ ಮಾಡಿಸೋದು, ಯಾಕಂದ್ರೆ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಆರಾಮಾಗಿ ಇದರಲ್ಲಿ ಮಾಡಬಹುದು. ಮತ್ತೆ ಆ ಗಿರಣಿ, ಕಮರ್ಷಿಯಲ್ ಗಿರಣಿ ಏನ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಒಂದು ಬಲ್ಕಿ ಡಿಸೈನ್, ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ, ಪವರ್ ಕೂಡ ಜಾಸ್ತಿ ತಗೊಳುತ್ತೆ, ಮತ್ತೆ ದುಬಾರಿ ಕಾಸ್ಟ್ಲಿ ಅಂತ. ಸೊ ಅದಕ್ಕೆಲ್ಲ ತಡೆಗಟ್ಟಿ ನಮ್ಮ ಹಾಟ್ ಸ್ಟಾರ್ ಆಟಾ ಚಕ್ಕಿನ ಇವತ್ತು ಕನ್ನಡ ಕುವಾರ ಚಾನಲ್ ಅಲ್ಲಿ ಸ್ಟಾರ್ಲೈಟ್ ಕಾರ್ಪೊರೇಷನ್ ಮತ್ತೆ ಹಾಟ್ ಸ್ಟಾರ್ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸರ್. ಇನ್ನೊಂದು, ಹೊರಗಡೆ ಹೋದ್ರೆ ಒಂದು ಕೆಜಿಗೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ತಗೊಂತಾರೆ, 10-15 ರೂಪಾಯಿನೋ ತಗೊಂತಾರೆ ಸರ್. ಕಾಸ್ಟ್ ವೈಸ್ ಸರ್ 10 ರೂಪಾಯಿ ಅಲ್ಲ, 20 ರೂಪಾಯಿ ಸರ್, ಮಿನಿಮಮ್ 2 kg. ನಾವು ಆ ಕಾಲದಲ್ಲಿ 5 ರೂಪಾಯಿ ತಗೊಂಡು ಹೋಗ್ತಾ ಇದ್ವಿ, ಇವಾಗಂತೂ 20 ರೂಪಾಯಿ ತಗೊಂತಾರೆ. ಅಂತದ್ರಲ್ಲಿ ನೀವು ಪ್ರತಿ 1 kgಗೆ ಕೇವಲ 50 ಪೈಸಾ ಮಾತ್ರ ನಿಮಗೆ ಕಾಸ್ಟ್ ಬರುತ್ತೆ. ಹೌದು ಸರ್. ಏನ್ ಹೇಳ್ತಿದ್ದೀರಾ ಸರ್? 1.5 HP ಮೋಟರ್ ಸರ್. ಅದು ಎಲ್ಲಿ ಕಮರ್ಷಿಯಲ್ ನಿಮಗೆ 5 HP 10 HP ಮೋಟರ್ಸ್ ಬರುತ್ತೆ ಅದಕ್ಕೆ. ಸೊ ಮನೆ ಕರೆಂಟ್ ಅಲ್ಲಿ ಮನೇಲೆ ಇಟ್ಕೊಂಡು ಒಂದು 10 ವರ್ಷ ಮಗು ಕೂಡ ನೀವು ಆಪರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಹೌದಾ ಸರ್? ಹೌದು, ಈಸಿಯಾಗಿ ಮಾಡಬಹುದು. ಓಕೆ, ಇನ್ನೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಓನ್ಲಿ ಇದನ್ನ ಹಿಟ್ಟನ್ನ ಗಿರಣಿ ಮಾಡಕ್ ಮಾತ್ರ ಯೂಸ್ ಮಾಡಬಹುದು ಅಥವಾ ಇನ್ನ ಮಲ್ಟಿಪರ್ಪಸ್ ಏನಾದ್ರು ಬರುತ್ತೆ ಸರ್? ಮಲ್ಟಿಪರ್ಪಸ್ ಸರ್. ಇದು ಬರೀ ಗಿರಣಿ ಅಟ್ಯಾಚ್ಮೆಂಟ್ ಅಲ್ಲ, ಎಂಟೈರ್ ಆಟಾ ಚಕ್ಕಿ ವಿತ್ ಒಂದು ಬಲ್ಕಿ ಮಿಕ್ಸರ್ ಗ್ರೈಂಡರ್ ತರಾನೇ ಅದು ಇದೆ. ಸರ್ಪ್ರೈಸ್ ಅಲ್ಲಿ ಬಾಕ್ಸ್ ಅನ್ಬಾಕ್ಸ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ ವೀಕ್ಷಕರಿಗೆ. ಇನ್ನೊಂದು 1.5 HP ಅಂತಂದ್ರೆ ಯೂಶುವಲಿ ಮನೇಲಿರೋ ಮಿಕ್ಸಿ 500 ವ್ಯಾಟ್ಸ್, ಇದರ 3 ಪಟ್ಟು ಪವರ್ ಇದೆ ಅಲ್ವಾ? ಪವರ್ ಇದೆ. ಅದಕ್ಕೆ ಪ್ರತಿ ಒಂದು ಗಟ್ಟಿ ಇರ್ಲಿ,
ಇವನ್ ಗರಂ ಮಸಾಲಾ ಐಟಮ್ ಇರಲಿ ಯಾವುದು ಕೂಡ ಇದು ಈಸಿಯಾಗಿ ಗ್ರೈಂಡ್ ಮಾಡಿಕೊಡುತ್ತೆ. ಗೋಧಿ ಇರಲಿ, ರಾಗಿ ಇರಲಿ, ಪ್ರತಿಯೊಂದು ಗ್ರೈಂಡ್ ಆಗುತ್ತೆ. ಸರ್ ಇನ್ನೊಂದು ಗ್ರೈಂಡ್ ಮಾಡೋದಕ್ಕೆ ಕ್ವಿಕ್ ಆಗಿ ಆಗುತ್ತಾ, ಸ್ವಲ್ಪ ಟೈಮ್ ತಗೊಳುತ್ತಾ, ಯಾವ ತರ ಸರ್ ಇದು? ಸರ್ 1 kg ಗ್ರೈಂಡ್ ಮಾಡೋದು ಬರೀ 10 ನಿಮಿಷದ ಒಳಗಡೆ ಆಗುತ್ತೆ. 10 ಮಿನಿಟ್ಸ್ ಒಳಗೆ? ಅದು 10 ಮಿನಿಟ್ಸ್ ನಿಮ್ಗೆ ಕ್ಲೀನ್ ಮಾಡೋದಕ್ಕೆ ಅಷ್ಟೇ. 5 ನಿಮಿಷದಲ್ಲೇ ಗ್ರೈಂಡ್ ಆಗುತ್ತೆ. ಲೈವ್ ಡೆಮೋ ತೋರಿಸ್ಬಿಡೋಣ ಅಲ್ವಾ ಸರ್? ಇನ್ನೊಂದು ನೀವು ಹೇಳಿದ್ರೆ ನಾವು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ತೋರಿಸ್ತೀನಿ ಅಂತ, ಒಂದು ವಿಸಿಟ್ ಸಿಗಬಹುದಾ ನಮಗೆ? ಡೆಫಿನೆಟ್ಲಿ ಸರ್, ಅದರದ್ದು ನಮ್ದು ಸ್ಪೆಷಾಲಿಟಿ ಅದು. ಸೊ ವಿಡಿಯೋ ಲೆಂತಿ ಆಗಿರುತ್ತೆ, ಆದ್ರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಡಿಯಾದಲ್ಲೇ ಇನ್ಫ್ಯಾಕ್ಟ್ ವರ್ಲ್ಡ್ ಅಲ್ಲೇ ಯಾರು ನೋಡಿರಲ್ಲ ಈ ಒಂದು ಆಟಾ ಚಕ್ಕಿದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ವೀಕ್ಷಕರೇ, ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಇಷ್ಟು ದೊಡ್ಡ ದೊಡ್ಡ ವಿಡಿಯೋ ಮಾಡ್ತೀನಿ ಅಂತ ನೀವು ಕೇಳ್ಬೋದು, ಕೆಲವೊಬ್ರು ಕೇಳ್ತಾರೆ. ಆದ್ರೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಬೇಕು ಈ ಪ್ರಾಡಕ್ಟ್ ಬೇಕು, ಅವರು ಡೆಫಿನೆಟ್ಲಿ 1 hour ಇರಲಿ 2 hour ಇರಲಿ ನೋಡ್ತಾರೆ. ಯಾಕಂತಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರನೇ ನೋಡ್ತಿದ್ದೀರಾ ಅಂತಂದ್ಮೇಲೆ ಮನೆಗೆ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ಬರ್ತೀರಾ ಅಂತಂದ್ರೆ ನೀವು ಎಲ್ಲಿಂದನೋ ಬರಬೇಕು, ಬಂದು ಮಾಡಿ ನೋಡಿ ಹೋಗೋ ತನಕ ಸಂಜೆ ಆಗ್ಬಿಡುತ್ತೆ ಅನ್ಕೊಳ್ಳಿ. ಒಂದು ಡೇ ಖರ್ಚು ಅವ್ರನ್ನ ಇದು ಮಾಡಬೇಕು, ಖರ್ಚು ಮಾಡಬೇಕು. 1 day ಖರ್ಚು ಮಾಡೋದು ಒಳ್ಳೇದು, ನಮ್ಮ ವಿಡಿಯೋದಲ್ಲಿ 1 hour ಖರ್ಚು ಮಾಡೋದು ಒಳ್ಳೇದು ಸರ್, ಅಲ್ವಾ? ನಿಜ ಹೇಳ್ತೀನಿ ಅಂತಾನೆ. ಸೊ ನಿಮ್ಮ ಸಮಯವನ್ನ ನಾನು ಉಳಿಸ್ತಿದ್ದೀನಿ ಅಂತ ಹೇಳ್ಬೋದು. 15 ನಿಮಿಷದಲ್ಲಿ ನಾನು ನಿಮ್ಗೆ ಏನೋ ಸುಮ್ಮನೆ ಹಂಗೆ ಮಾಡಿ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಕ್ಲಿಯರ್ ಅಂಡ್ ಕಟ್ ಆಗಿ ನಿಮ್ಗೆ ತೋರಿಸ್ಬೇಕು ಪ್ರಾಡಕ್ಟ್ ಏನು, ಯಾವ ಕತೆ. ಜೊತೆಲಿ ಸರ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ತೋರಿಸ್ತಾ ಇದ್ದಾರೆ, ಟ್ರಾನ್ಸ್ಪರೆನ್ಸಿನ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲೇ ಇದೆ ಯಾವ ತರ ಮೋಟರ್ ಇದೆ, ಏನ್ ವೈಂಡಿಂಗ್ ಇದೆ, ಇಷ್ಟೇ ಫೋಟೋ ಹಾಕಿದ್ರೆ ಸಾಕಾಗಿತ್ತು. ಬಟ್ ಅವರಿಗೆ ಅದು ಇಷ್ಟ ಇಲ್ಲ, ಅದು ಹೆಂಗೆ ಆಗುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು. ಸೊ ಇವೆಲ್ಲವೂ ಇನ್ನೊಂದು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನೀವು ಹೇಳೋ ತರ ಒಂದು ವಿಡಿಯೋ ನೋಡ್ಬಿಟ್ಟ ಅಂದ್ರೆ ಒಂದು 30 minutes 40 minutes 45 minutes ಅಲ್ಲಿ, ಸೊ ಅವ್ರು ಕಾಲ್ ಮಾಡಿ ಜಸ್ಟ್ ಪೇಮೆಂಟ್ ಪ್ರೋಸೆಸ್ ಮಾತ್ರ ಕೇಳಬೇಕು. ಪ್ರತಿಯೊಂದು ಡೀಟೇಲ್ಸ್ ಅವ್ರಿಗೆ ಸಿಗುತ್ತೆ ವಿಡಿಯೋ ನೋಡಿದ್ರೆ. ಕರೆಕ್ಟ್. ಯಾಕಂದ್ರೆ ಬೇರೆ ಇದರಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಜಸ್ಟ್ ಫೋಟೋಸ್ ನೋಡ್ತೀರಾ, ನೀವು ಹೋಗ್ತೀರಾ ಅಲ್ಲಿ, ನೀವು ಟೈಮ್ ವೇಸ್ಟ್, ಮತ್ತೆ ನೀವು ಎಲ್ಲೋ ಇರ್ತೀರ, ಬ್ಯುಸಿ ಶೆಡ್ಯೂಲ್ ಇದೆ. ಸೊ ಆ ಟೈಮಲ್ಲಿ ಕಂಪ್ಲೀಟ್ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸರ್ ಇನ್ನೊಂದು, ಇದನ್ನ ಪರ್ಚೇಸ್ ಮಾಡೋದಕ್ಕೆ ತುಮಕೂರಿಗೆ ಬರಬೇಕಾ ಅಥವಾ ಆಲ್ ಓವರ್ ಕರ್ನಾಟಕ ಈ ಪ್ರಾಡಕ್ಟ್ ಆಲ್ರೆಡಿ ಬುಲೆಟ್ ಮಿಕ್ಸಿಲಿ ಜನರಿಗೂ ಗೊತ್ತಾಗಿದೆ 31 ಕಡೆ ಸ್ಟೋರ್ ಇದೆ ಅಂತ. ಈಗಲೂ ಇದೆ, ಇನ್ನ ಜಾಸ್ತಿನೇ ಆಗ್ತಾ ಇದೆ. ಓಕೆ, ಸೊ ಕರ್ನಾಟಕದ 31 ಕಡೆನೂ ಕೂಡ ಇದು ಅವೈಲೇಬಲ್ ಇದೆ. ಟಚ್ ಫೀಲ್ ಡೆಮೋ ಮಾಡಿ ಕಸ್ಟಮರ್ ನೋಡಿ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಂಡು ಮನೆಯಿಂದ ಬರ್ತಾ ಬೇಕಾದ್ರೆ 1 kg ಅಕ್ಕಿ ತಗೊಂಬನ್ನಿ, 1 kg ರಾಗಿ ತಗೊಂಬನ್ನಿ, 1 kg ಗೋಧಿ ತಗೊಂಬನ್ನಿ, ಬಂದು ಹಾಕಿ ನೋಡಿ. ಸರ್ ತಗೊಂಡ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವೇ ಒಂದು ಡೆಮೋ ಕೊಟ್ಬಿಡ್ತೀವಿ ಸರ್. ಆಲ್ರೆಡಿ ಕೊಡ್ತಾ ಇದೀವಿ. ಪ್ರೆಷರ್ ವಾಷರ್ ಇರ್ಲಿ, ಗೀಸರ್ ಇರ್ಲಿ, ವಾಷಿಂಗ್ ಮಿಷಿನ್ ಇರ್ಲಿ, ಪಂಪ್ ಇರ್ಲಿ, ಅಂಥದ್ರಲ್ಲಿ ಇದು ಯಾವುದು ಸರ್ ಬುಲೆಟ್ ಮಿಕ್ಸಿ ಕೂಡ ನಿಮಗೆ ಲೈವ್ ಡೆಮೋ ಮಾಡಿ ತೋರಿಸಿದೀವಿ. ಮತ್ತೆ ಸ್ಟೋರ್ ಅಲ್ಲೂ ಡೆಮೋ ಇರುತ್ತೆ, ಇದ್ರದ್ದು ಕೂಡ ಡೆಮೋ ಸಿಗುತ್ತೆ. ಓಕೆ ಸರ್, ಫೈನಲ್ ಆಗಿ ಡೆಮೋಗೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಕ್ವಶನ್, ಪ್ರೈಸ್ ಕಾಂಪಿಟೇಟಿವ್ ಆಗಿದೆಯಾ ಸರ್? ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಅಂದ್ರೆ ಧಮಾಕ ಆಫರ್ ಇರುತ್ತೆ, ಧಮಾಕ ವಾರಂಟಿ ಗ್ಯಾರಂಟಿ ಇರುತ್ತೆ, ಮತ್ತೆ ಧಮಾಕ ಪ್ರೈಸಿಂಗ್ ಇರುತ್ತೆ ಅಲ್ವಾ? ಡೆಫಿನೆಟ್ಲಿ. ಸರಿ ಸರ್, ಇವಾಗ ಡೆಮೋ ಯಾರು ತೋಡ್ತಾ ಇದ್ದಾರೆ ನಮಗೆ? ಸರ್ ಡೆಮೋಗೆ ನಮ್ಮ ಮುಸ್ತಫಾ ಇದ್ದಾರೆ, ಮತ್ತೆ ಇನ್ನ ಬ್ರದರ್ಸ್ ಇದ್ದಾರೆ. ಬೇಗ ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಅಲ್ವಾ? ವೀಕ್ಷಕರು ಕಾಯ್ತಾ ಇರ್ತಾರೆ, ಅದು ಹೆಂಗಾಗೈತೆ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳೆಯರಂತೂ ತುದಿಗಾಲ ನಿಂತ್ಕೊಂಡಿರ್ತಾರೆ ಇವಾಗ. ಸೊ ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ, ಬನ್ನಿ ಸರ್ ಪ್ರಾರಂಭ ಮಾಡ್ಬಿಡೋಣ. ಬನ್ನಿ ಮುಸ್ತಫಾ ಸರ್, ಸ್ಟಾರ್ಟ್ ಮಾಡೋಣ ಇವಾಗ. ಎಲ್ಲ ವೀಕ್ಷಕರು ನಮಸ್ಕಾರ. ಮೊದಲನೇದಾಗಿ ಓಕೆ, ಸೊ ಪಟ ಅಂತ ಮಾಡ್ಬಿಡೋಣ ಸರ್ ಎಲ್ಲ. ಓಕೆ ವೀಕ್ಷಕರು, ಇದೇನು ನೋಡ್ತಿದ್ರೆ ನೀವು ಹಾಟ್ ಸ್ಟಾರ್ ಆಟಾ ಚಕ್ಕಿ ಬಾಕ್ಸ್ ಇರುತ್ತೆ. ಓಕೆ, ಸೊ ಒಂಥರ ಕಾಂಪ್ಯಾಕ್ಟ್ ಆಗಿ ಸೂಟ್ ಕೇಸ್ ತರ ಇರುತ್ತೆ, ಆರಾಮಾಗಿ ತಗೊಂಡೋಗ್ಬೋದು, ಈಸಿಯಾಗಿ ಕ್ಯಾರಿ ಮಾಡಬಹುದು. ಓಕೆ, ಸೊ ಲೈಟ್ ವೈಟ್ ಇರುತ್ತೆ, ಪೋರ್ಟಬಲ್ ಬೇಕಾದ್ರೆ ಕ್ಯಾರಿ ಮಾಡಬಹುದು. ಬಾಕ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಟ್ ಸ್ಟಾರ್ ಆಟಾ ಚಕ್ಕಿ. ಸೊ ಇದರಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿದೆ ಸರ್, ಡಿಸೈನ್ ರಿಜಿಸ್ಟರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ. ಸೊ ಇದು ನಿಮಗೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಪೇಟೆಂಟೆಡ್ ಇರುತ್ತೆ ಸರ್. ಓಕೆ. ಸೊ ಯಾರು ಡಿಸೈನ್ ಕಾಪಿ ಮಾಡಿ ಹೋಗಿರೋದಿಲ್ಲ, ಬ್ರ್ಯಾಂಡ್ ಎಲ್ಲ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಸರಿ. ಸೊ ನೆಕ್ಸ್ಟ್ ನೋಡ್ಬಿಟ್ಟು ಮೋಟರ್ ಏನಿದೆ DC ಕಾಪರ್ 100% ಕಾಪರ್ ವೈಂಡಿಂಗ್ ಇರುತ್ತೆ. 1.5 HP ಇರುತ್ತೆ ಸರ್. 1.5 HP. ಹೌದು, 1.5 HP. ಮಾಮೂಲಿ ಮಿಕ್ಸಿಗಿಂತ 3 ಪಟ್ಟು ಜಾಸ್ತಿ ಇರುತ್ತೆ. ಇಲ್ಲಿ ನೋಡಬಹುದು 1150 ವ್ಯಾಟ್ಸ್ ಇರುತ್ತೆ, ಕಮರ್ಷಿಯಲ್ ಮೋಟರ್ ಇರುತ್ತೆ ಸರ್. ಓಕೆ. ಸೊ ಜೊತೆಲಿ MRP ಕೂಡ ನೀವು ನೋಡಬಹುದು. MRP 10,999 ರೂಪಾಯಿ ಇರುತ್ತೆ. 10,995 rupees MRP ಇರುತ್ತೆ ಸರ್. ಆಫರ್ ರೇಟ್ ಧಮಾಕ ಸ್ಪೆಷಲ್ ಆಫರ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹೌದು ವೀಕ್ಷಕರೇ, ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಹೌದು ವೀಕ್ಷಕರೇ, MRP ಇಷ್ಟಿದೆ ಅಂತ ಮತ್ತೆ ವಿಡಿಯೋ ಬಿಟ್ಬಿಡ್ಬೇಡಿ, ಇದಕ್ಕಿಂತ ಬೇಜಾನ್ ಕಮ್ಮಿ ಇರುತ್ತೆ. ನಿಜವಾಗ್ಲೂ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ ತಾನೇ ಸರ್? 100% ಕೊಡೋಣ ಸರ್. ಕೊಡ್ತೀರಲ್ವಾ? ಬೇಕಲ್ಲ ಸರ್. ಓಕೆ ಸರ್, ನೆಕ್ಸ್ಟ್. ಸೊ ನೆಕ್ಸ್ಟ್ ನೋಡ್ಬಿಟ್ಟು ಬೇಗ ಟಕ ಅಂತ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ. ಮಾಡಿ ಸರ್, ಮಾಡಿ. ಸೊ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಫಸ್ಟ್ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕಮ್ ವಾರಂಟಿ ಕಾರ್ಡ್ ಬರುತ್ತೆ ಸರ್. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕಮ್ ವಾರಂಟಿ ಕಾರ್ಡ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಓಕೆ. ಎಲ್ಲ ಮೊದಲನೇ ಆಸ್ ಯೂಶುವಲ್ ಯಾವ ತರ ಮುಂಚೆ ನೋಡ್ತಿದ್ರ ಕನ್ನಡದಲ್ಲೂ ಕೂಡ ಇರುತ್ತೆ ಸರ್. ಓಕೆ.
ಎಲ್ಲ ಕನ್ನಡದಲ್ಲಿ ಇರುತ್ತೆ. ಕನ್ನಡ ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ವಾ? ಹೌದು, ಎಲ್ಲ ಕನ್ನಡದಲ್ಲಿ ಇರುತ್ತೆ. ಕನ್ನಡ ಇಂಗ್ಲಿಷ್ ಬೋತ್ ಎರಡರಲ್ಲೂ ಇರುತ್ತೆ. ಓಕೆ. ಹಿಂದ್ಗಡೆ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಫೋಟೋ ಕೂಡ ಇರುತ್ತೆ. ಹಾಟ್ಸ್ಟಾರ್ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಇಲ್ಲಿ. ಎಲ್ಲ ಪ್ರಾಡಕ್ಟ್ಸ್ ಫೋಟೋ ಇರುತ್ತೆ, ಮತ್ತೆ ವಾರಂಟಿ ಕಾರ್ಡ್ ಪಾರ್ಟ್ ಇರುತ್ತೆ. ಇದೇನು ಸ್ಕ್ಯಾನ್ ಸರ್ ಸ್ಕ್ಯಾನರ್ ಕೂಡ ಇರುತ್ತೆ. QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಮ್ಮ ಎಲ್ಲ ವಿಡಿಯೋಸ್ ಬರುತ್ತೆ ಸರ್. ಸ್ಪೆಷಲಿ ಆಟೋ ಚೆಕ್ ಯಾವ ತರ ಇನ್ಸ್ಟಾಲ್ ಮಾಡಬೇಕು ಏನು ಎತ್ತ ಎಲ್ಲ ವಿಡಿಯೋಸ್ ಬರುತ್ತೆ. ಯೂಸ್ ಮಾಡೋದು ಹೇಗೆ ಅಂತ ಸುಲಭವಾಗಿ ಯೂಸ್ ಮಾಡಬಹುದು. ಜೊತೆಲಿ ಹಿಂದ್ಗಡೆ ಆಸ್ ಯೂಶುವಲ್ ಮುಂಚೆ ನೋಡಿದ ಹಾಗೆ ಎಲ್ಲ ಸ್ಟೋರ್ಸ್ ಫೋನ್ ನಂಬರ್ಸ್ ಎಲ್ಲ ಇರುತ್ತೆ ಸರ್. ಕಂಪ್ಲೀಟ್ ಡೀಟೇಲ್ಸ್. ಹೌದು. ಓಕೆ. ಜೊತೆಲಿ 10 ವರ್ಷ ವಾರಂಟಿ ಏನು ಹೇಳ್ತಾ ಇದೀವಿ. ಹೌದು. ನಿಮಗೆ ಮೇಲ್ಗಡೆ ಇಲ್ಲಿ ಸೀಲ್ ಆಗಿರುತ್ತೆ ಸರ್. ಇದಕ್ಕೂ 10 ವರ್ಷ ವಾರಂಟಿ 100% ಸರ್ ಇದೆ. ನಿಮ್ಗಂತೂ ಗೊತ್ತೇ ಇದೆ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿಯ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಏನೇನು ಪ್ರಾಡಕ್ಟ್ ಬರುತ್ತೆ ಎಲ್ಲದಕ್ಕೂ 10 ವರ್ಷ ವಾರಂಟಿ ಇರುತ್ತೆ. ಓಕೆ. ಸಂಶಯನೇ ಇಲ್ಲ. ಸೊ ಇದಕ್ಕೂ ಕೂಡ ಮುಂಚೆ ಹೇಳಿದ ಹಾಗೆ 1 ವರ್ಷ ಮೋಟರ್ಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ 10 ಇಯರ್ಸ್ ವಾರಂಟಿ ಕವರೇಜ್ ಇರುತ್ತೆ ಬರುತ್ತೆ. ಹೌದು. ಅನ್ಬಾಕ್ಸ್ ಎಕ್ಸ್ಪ್ಲೈನ್ ಮಾಡಿ ಸರ್ ಇವಾಗ ಏನೇನಿದೆ. ವೀಕ್ಷಕರೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಇಲ್ಲಿ ಆಚೆ ತೆಗೆದು ಇಟ್ಕೊಂಡಿದ್ದೀನಿ. Okay. ಸೊ ಮೊದಲನೇದಾಗಿ ನೋಡ್ತಾ ಇದ್ರೆ ನೀವು ಹಾಟ್ಸ್ಟಾರ್ ಆಟೋ ಚಕ್ಕಿ ಎಲ್ಲ ಸ್ಪೇರ್ಸ್ ಇದೆ ಸರ್. ಓಕೆ. ಇಷ್ಟೊಂದು ಐಟಮ್ ಬರುತ್ತಾ ಇದ್ರ ಜೊತೆ? ಹೌದು ಸರ್, ಬರಲೇಬೇಕಲ್ಲ ಸರ್. ಓಕೆ. ಹಾಟ್ಸ್ಟಾರ್ ಆಟೋ ಚಕ್ಕಿ ಅಂದ್ರೆ ಹಾಗೆ ಎಲ್ಲ ಬರುತ್ತೆ. ಮೊದಲನೇದಾಗಿ ನಿಮಗೆ ಸ್ಟೀಲ್ ಚೇಂಬರ್ ಬರುತ್ತೆ ಸರ್. ಚೇಂಬರ್. ಹೌದು, ಆಟೋ ಚಕ್ಕಿದು ಎಲ್ಲ ನಿಮಗೆ ಗ್ರೈನ್ಸ್ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಸ್ಟೀಲ್ ಚೇಂಬರ್ ಬರುತ್ತೆ ಮೊದಲನೇದಾಗಿ. 100% ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸರ್. SS ಅಲ್ವಾ ಇದು? ಹೌದು, SS. ಓಕೆ ಓಕೆ. ನೆಕ್ಸ್ಟ್ ಮೆಟೀರಿಯಲ್ ಇರುತ್ತೆ. ನೆಕ್ಸ್ಟ್ ಒಂದು ಕ್ಲಾತ್ ಕೂಡ ಬರುತ್ತೆ ಇಲ್ಲಿ ಕೆಳಗಿನ ಭಾಗದಲ್ಲಿ ಇದು ಅಟ್ಯಾಚ್ ಮಾಡಿ. ಸೊ ಇದನ್ನ ಕಂಟೈನರ್ ಬಿಟ್ಕೊಳ್ಳಿಕ್ಕೆ ಡೆಲಿವರಿ ಮಾಡೋದಕ್ಕೆ. ಹೌದು, ಡೆಲಿವರಿ ಮಾಡೋದಕ್ಕೆ. ಸ್ಟೀಲ್ ಚೇಂಬರ್ ನೋಡಿದ್ರೆ ವೀಕ್ಷಕರೇ, ನೆಕ್ಸ್ಟ್ ಹಾಟ್ಸ್ಟಾರ್ ಆಟೋ ಚಕ್ಕಿ ಮಿಕ್ಸ್ ಇದೆ ನೋಡಿ. ಓಕೆ. ಫುಲ್ಲಿ ಹೆವಿ ಡ್ಯೂಟಿ ಯೂನಿವರ್ಸಲ್ ಹೆವಿ ಮೋಟರ್ ಇರುತ್ತೆ ಒಳಗಡೆ ನಿಮಗೆ. ಓಕೆ ಓಕೆ. ಪ್ಯೂರ್ಲಿ ABS ಪ್ಲಾಸ್ಟಿಕ್ ಬರುತ್ತೆ. ಕ್ವಾಲಿಟಿ 100% ಗುಡ್ ಕ್ವಾಲಿಟಿ ಇರುತ್ತೆ, ಗುಡ್ ಮೆಟೀರಿಯಲ್ ಇರುತ್ತೆ. ಗಟ್ಟಿ ಮುಟ್ಟು ಅಂತ ಹೇಳ್ತೀರಾ? 100% ಸರ್. ಆಟೋ ಚಕ್ಕಿ ಹೆಸರಲ್ಲಿ ಇಂಡಿಕೇಟ್ ಆಗ್ತಾ ಇದೆ. ಓಕೆ ಓಕೆ ಓಕೆ. ಲೋಕಲ್ ಮಿಕ್ಸಿಯಲ್ಲಿ ಆಟೋ ಚಕ್ಕಿ ಮಾಡಲಿ ಆಗೋದಿಲ್ಲ ಸರ್. ಓಕೆ ಓಕೆ. ಹಾಟ್ಸ್ಟಾರ್ ಚಕ್ಕಿನೇ ಆಟೋ ಚಕ್ಕಿ. ಹೌದು, ಪವರ್ ಬೇಕಲ್ಲ ಸರ್, ಅದನ್ನ ಗ್ರೈಂಡ್ ಮಾಡೋಷ್ಟು ಪವರ್ ಬೇಕಾಗುತ್ತಲ್ವಾ? ಅದಕ್ಕೋಸ್ಕರ ಒಳ್ಳೆ ಟಾರ್ಕ್ ಇದೆ ಸರ್ ಮಷೀನ್ ಅಲ್ಲಿ. ಟಾರ್ಕ್ ಚೆನ್ನಾಗಿದೆ. ಹೌದು ನಿಮಗೆ 1150 ವ್ಯಾಟ್ಸ್ ಇರುತ್ತೆ ಮೋಟರ್. ನಿಮಗೆ ಮುಂಚೆ ಹೇಳಿದಾಗೆ 1.5 HP ಇರುತ್ತೆ. ಜೊತೆಲಿ ಟಾರ್ಕ್ ಕೂಡ ಸೂಪರ್ ಆಗಿರುತ್ತೆ. RPM ಸ್ಪೀಡು 21,000. RPM 21,000. 21,000 RPM ಸ್ಪೀಡ್ ಇರುತ್ತೆ. ಓಕೆ 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 ಓಕೆ. ಸೊ ಮಷೀನ್ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ, ರಿಸಲ್ಟ್ ಬಗ್ಗೆ ಏನು ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಸರಿ ಸರ್. ಹಾಟ್ಸ್ಟಾರ್ ಅಂದ್ರೆ ರಿಸಲ್ಟ್ ಇದ್ದೇ ಇರುತ್ತೆ, ಪರ್ಫಾರ್ಮೆನ್ಸ್ ಸಿಗುತ್ತೆ ವೀಕ್ಷಕ. ಡೆಫಿನೆಟ್ಲಿ. ನೆಕ್ಸ್ಟ್ ಸರ್ ಇವಾಗ ನೆಕ್ಸ್ಟ್ ಮಿನಿಟ್ ನಿಮಗೆ ನಾಬ್ ಕೂಡ ಏನಿದೆ ಸಖತ್ತಾಗಿರುತ್ತೆ ಸರ್. ನಾಬ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇರುತ್ತೆ. 3 ಸ್ಪೀಡ್ ಇರುತ್ತೆ ಸರ್ ನಾಬ್. ಓಕೆ. ಸೊ ನೆಕ್ಸ್ಟ್ ವೈರ್ ಬಂದ್ಬಿಡೋಣ ಸರ್. ವೈರ್ ಬಂದ್ಬಿಟ್ಟು ನೋಡಿ ಇಲ್ಲಿ ಮಾಮೂಲಿ ನಿಮಗೆ ಬೇರೆ ಆಟೋ ಚಕ್ಕಿ ಯೂಸ್ ಮಾಡಿದ್ರೆ ನಿಮಗೆ 16 amps ಪ್ಲಗ್ ಪಾಯಿಂಟ್ ಬೇಕು ಸರ್, ಸಾಕೆಟ್ ಬೇಕು. ಹೌದು, ಅದನ್ನೇ ಕೇಳೋಣ ಅನ್ಕೊಂಡೆ. 16 amps ಬೇಕಾಗುತ್ತೆ ಇದಕ್ಕೆ. ಇದರಲ್ಲಿ ಹಾಟ್ಸ್ಟಾರ್ ಆಟೋ ಚಕ್ಕಿ ಅವಶ್ಯಕತೆ ಇಲ್ಲ, 5 amps ಪ್ಲಗ್ ಪಾಯಿಂಟ್ ಸರ್. ಮಾಮೂಲಿ 5 amps. ಹೌದು, ಮನೆಯಲ್ಲಿ ಮೊಬೈಲ್ ಚಾರ್ಜರ್ ಏನು ಮಾಡ್ತಿರಲ್ಲ ಅದು ಯೂಸ್ ಆಗುತ್ತೆ ಸರ್. ಆಗುತ್ತಲ್ವಾ ಇದರಲ್ಲಿ? ವೈರ್ ಕೂಡ ಪ್ಯೂರ್ಲಿ ISI. ಈ ಪ್ರಾಡಕ್ಟ್ ಏನಿದೆ ISI ಸರ್. ಎಷ್ಟು ಮೀಟರ್ ವೈರ್ ಬರುತ್ತೆ ನಮಗೆ ಸರ್? ಅದು 1.5 ಮೀಟರ್ ವೈರ್ ಬರುತ್ತೆ ಸರ್. 1.5 ಮೀಟರ್ ವೈರ್. 1.5 ಮೀಟರ್ ವೈರ್ ಬರುತ್ತೆ. ಪ್ರಾಡಕ್ಟ್ ISI ಸರ್ಟಿಫೈಡ್ ಪ್ರಾಡಕ್ಟ್ ಸರ್ ಇದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಏನು ಬರುತ್ತೆ ಹಾಗೆ ಸರ್? ಇದೇನು ನಿಮ್ಗೆ ಗೊತ್ತಾ ಸರ್? ಸ್ಪ್ಯಾಚುಲಾ ಅಲ್ವಾ ಇದು? ಸ್ಪ್ಯಾಚುಲಾನು ಹೌದು, ಜೊತೆಲಿ ಬೇರೆ ಕೆಲಸನೂ ಮಾಡುತ್ತೆ ಇದು. ಏನ್ ಮಾಡುತ್ತೆ ಸರ್ ಅಂತದ್ದು? ಸ್ಪಾನರ್ ತರ ಸರ್ ಇದು. ಸ್ಪ್ಯಾನರ್ ತರ ಏನಕ್ಕೆ ಯೂಸ್ ಆಗುತ್ತೆ ಇದು? ಎಲ್ಲ ಒಳಗಡೆ ಇರುವಂತ ನಿಮಗೆ ನಟಸ್ ಏನಿದೆ ಅದನ್ನ ಟೈಟ್ ಮಾಡ್ಕೋಬಹುದು. ಗ್ರೂ ಕೊಟ್ಟಿದ್ದಾರೆ ನೋಡಿ. ಸ್ಪ್ಯಾನರ್ ತರ ಯೂಸ್ ಆಗುತ್ತೆ ಇದು. ಇಲ್ಲಿ ಮೇಲ್ಗಡೆ ಇಂಡಿಕೇಶನ್ ಕೂಡ ಇರುತ್ತೆ. ಓಕೆ ಓಕೆ ಓಕೆ. ಸೂಪರ್ ಸರ್ ಇದು. ಜಸ್ಟ್ ನೆಕ್ಸ್ಟ್ ಒಂದು ಬ್ರಷಸ್ ಕೂಡ ಇರುತ್ತೆ. ಬ್ರಷ್ ಕೂಡ ಇರುತ್ತೆ ಇಲ್ಲಿ. ಓಕೆ. ಸೊ ಎಲ್ಲ ಕ್ಲೀನ್ ಮಾಡೋದು ಒಳಗಡೆ ಹಿಟ್ಟೆಲ್ಲ. ಸರಿ. ಸೆಕೆಂಡ್ ಮೂಮೆಂಟ್ ಒಂದು ಚಮಚ ಇರುತ್ತೆ ಸರ್. ಇದರಲ್ಲಿ ಸ್ಪೂನ್ ಇರುತ್ತೆ. ಏನಿದ್ರು ಆಟ ಎಲ್ಲ ಹಾಕೋದಕ್ಕೆ ಮಾಡೋದಕ್ಕೆ ಎಲ್ಲ ಹಾಕೋದಕ್ಕೆ ಮತ್ತೆ ನಿಮಗೆ ಒಳಗಡೆ ಆಟ ತಕೊಳ್ಳೋದಕ್ಕೆ ಎಲ್ಲದಕ್ಕೂ ಬರುತ್ತೆ ಸರ್. ಸರಿ ಸರ್. 4 ಮೆಶಸ್ ಏನ್ ನೋಡ್ತಿದ್ರಾ? ಮೆಶ್ ಫಿಲ್ಟರ್ಸ್. ಹೌದು. ಇದೆಲ್ಲ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ, ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನೀವು ಯೂಸ್ ಮಾಡಬಹುದು. ಓಕೆ ಓಕೆ ಓಕೆ. ಸೊ 4 ತರ ಇರುತ್ತೆ ಇದರಲ್ಲಿ. ಸೊ ಇದು ಡೆಮೋ ಪಾರ್ಟ್ ಅಲ್ಲಿ ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ತರ ಯೂಸ್ ಆಗುತ್ತೆ, ಯಾವ್ದು ಅಂತ. ಹೌದು ಹೌದು ಸರ್. ಸೊ ನೆಕ್ಸ್ಟ್ ಇಲ್ಲಿ ನೀವು ಕಂಟೈನರ್ ನೋಡ್ತಿದ್ರೆ ನೀವು ಇದನ್ನ ಹಿಟ್ಟನ್ನ ಫಿಲ್ ಮಾಡ್ಕೊಳ್ಳೋ ಕಂಟೈನರ್ ಸರ್. ಓಕೆ ಓಕೆ. ಸೊ ಈ ಚೇಂಬರ್ ಇಂದ ಡೈರೆಕ್ಟ್ ಆಗಿ ಹಿಟ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಈ ಬಟನ್ ಇದ್ರಲ್ಲಿ ಬಿಟ್ಟು ನೀವು ಡೈರೆಕ್ಟ್ ಆಗಿ ಚೇಂಬರ್ ಫಿಲ್ ಮಾಡ್ಬೋದು, ಹಿಟ್ಟು ಯೂಸ್ ಮಾಡಬಹುದು. ಪ್ರತಿಯೊಂದು ಕೊಟ್ಬಿಡ್ತಾರೆ. ಪ್ರತಿಯೊಂದು ಸಿಗುತ್ತೆ ಸರ್, ಪ್ರತಿಯೊಂದು ಸಿಗುತ್ತೆ. ಆಚೆ ಹೊರಗಡೆ ಮತ್ತೆ ಏನು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಪರವಾಗಿಲ್ಲ ಸರ್, ತುಂಬಾ ಐಟಮ್ಸ್ ಗಳನ್ನ ಕೊಡ್ತಾ ಇದ್ರೆ ಇದ್ರ ಜೊತೆಯಲ್ಲಿ. ನಿಜವಾಗ್ಲೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಇದ್ರ ಜೊತೆಯಲ್ಲಿ. ನಿಮ್ ಪ್ಯಾಕೇಜ್ ಅಲ್ಲಿ ಬರ್ತಾ ಇರೋದು ಇಷ್ಟೇನಾ? ಇನ್ನೇನಾದ್ರೂ ಇದೆಯಾ ಸರ್? ಇನ್ನೂ ಕೊಡ್ಬೇಕಾ ಸರ್? ಹೌದು ಸರ್, ಬೇಕು. ಇನ್ನೂ ಬೇಕಾ? ಬೇಕೇ ಬೇಕು. ಕೊಡ್ಬೇಡ ನಮ್ಮ ವೀಕ್ಷಕರಿಗೆ. ಕೊಡ್ಬೇಡ, ಸರ್ಪ್ರೈಸ್ ಕೊಡ್ಬೇಡ ಸರ್. ಸರ್ ಕೊಡಿ ಕೊಡಿ ಸರ್. ಹಾಟ್ಸ್ಟಾರ್ ಬ್ರ್ಯಾಂಡ್ ಕಡೆಯಿಂದ 3 ಜಾರ್ ಫ್ರೀ ಆಫ್ ಕಾಸ್ಟ್ ಸರ್. ಕಾಂಪ್ಲಿಮೆಂಟರಿ ಸರ್. ಹೌದು ಸರ್. ಓಕೆ ಸರ್, ಸೂಪರ್. ಹಾಟ್ಸ್ಟಾರ್ ಆಟೋ ಚಕ್ಕಿ ಮಿಕ್ಸಿ ಒಂದಿಗೆ 3 ಜಾರ್ ಕಂಪ್ಲೀಟ್ಲಿ ಫ್ರೀ. ಹೌದು ಸರ್. ನೋಡಬಹುದು ನೀವು. ವರ್ತ್ 1495 rupees. 1495 rupees ಇದು ಫ್ರೀ ಕೊಡ್ತಾ ಇದ್ದೀರಾ ನೀವು? 1495 rupees ವರ್ತ್ ನಿಮಗೆ ಜಾಸ್ತಿ ನಾವು ಫ್ರೀ ಆಫ್ ಕಾಸ್ಟ್ ಕಸ್ಟಮರ್ಸ್ ಕೊಡ್ತಿದ್ದೀವಿ ಸರ್. ಸೊ ಇದನ್ನ ನಾವು ಹಿಟ್ಟಿನ ಗಿರಣಿ ತರ ಅಷ್ಟೇ ಅಲ್ಲದೆ ಜೊತೆಲಿ ಮಾಮೂಲಿ ಮಿಕ್ಸಿ ತರನು ಯೂಸ್ ಮಾಡಬಹುದು. ಹೌದು, ಡೆಫಿನೆಟ್ಲಿ ಮಲ್ಟಿ ಪರ್ಪಸ್ ಯೂಸ್ ಮಾಡಬಹುದು ಸರ್ ನೀವು. ಓಕೆ ಓಕೆ ಓಕೆ. ಇದರ ಒಳಗಡೆ ನೋಡಬಹುದು ನೀವು ಆ ತರ ಜಾರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡಿ ಸರ್ ಇದು. ಸೊ ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಜಾರ್ಸ್ ಬರುತ್ತೆ ನಿಮಗೆ. ಇದು ಕೂಡ ಹೆವಿ ಡ್ಯೂಟಿ ಆಗಿದೆ. ಹೌದು, 100% ಹೆವಿ ಡ್ಯೂಟಿ ಸರ್. ಓಕೆ. ನಿಮಗೆ ಇದು ಆಟೋ ಚಕ್ಕಿ, ಹಾಟ್ಸ್ಟಾರ್ ಆಟೋ ಚಕ್ಕಿ ಮಿಕ್ಸಿ ಏನಿದೆ ಬರೀ ನಿಮಗೆ ಹಿಟ್ಟಿಗೆ ಮಾತ್ರ ಸೀಮಿತ ಅಲ್ಲ, ವೆಟ್ ಡ್ರೈ ಏನ್ ಬೇಕಾದ್ರೂ ಗ್ರೈಂಡ್ ಮಾಡ್ಕೋಬಹುದು ನೀವು ಇದರಲ್ಲಿ. ಓಕೆ. ಮಲ್ಟಿ ಪರ್ಪಸ್ ಆಟೋ ಚಕ್ಕಿ. ಸೊ ಇಲ್ಲಿ ನೋಡ್ಬೋದು ಸರ್ ನೀವು 3 ಸೈಜಲ್ಲಿ ಜಾರ್ಸ್ ಬರುತ್ತೆ. ಇದು 1.5 ಲೀಟರ್ ಬರುತ್ತೆ, ಇದು 1 ಲೀಟರ್ ಬರುತ್ತೆ, ಇದು ಲಾಸ್ಟ್ ಒಂದು ಅರ್ಧ ಲೀಟರ್ ಬರುತ್ತೆ ಸರ್ ಕೆಪಾಸಿಟಿ. ವಿತ್ ಲಾಕಿಂಗ್ ಮೆಕ್ಯಾನಿಸಮ್ ಇರುವಂತ ಕ್ಯಾಪ್ಗಳು ಕೂಡ ಬರುತ್ತೆ. ಲಾಕಿಂಗ್ ಮೆಕ್ಯಾನಿಸಮ್ ಇರುತ್ತೆ ಸರ್, ಇದನ್ನ ಲಾಕ್ ಮಾಡ್ಕೋಬಹುದು.
ಸೂಪರ್ ಸರ್. ಕ್ವಾಲಿಟಿ ಪ್ಯೂರ್ಲಿ ಮೇಲ್ಗಡೆ ಕ್ಯಾಪ್ ಏನಿದೆ ಪ್ಯೂರ್ಲಿ ಪಾಲಿಕಾರ್ಬನೇಟ್ ಬರುತ್ತೆ ನಿಮಗೆ 100% ಅನ್ಬ್ರೇಕಬಲ್ ಇರುತ್ತೆ ಸರ್. ಇದು ಫ್ರೀ ಅಲ್ವಾ ಇದು ಮೂರು ಕೂಡ ಕಂಪ್ಲೀಟ್ಲಿ ಫ್ರೀ ವರ್ತ್ 1495 ರೂಪಾಯಿ ವರ್ತ್ ಪ್ರಾಡಕ್ಟ್ ಏನಿದೆ 3 ಜಾರ್ಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಮ್ಮ ಕಸ್ಟಮರ್. ಸ್ಟಾರ್ಟಿಂಗ್ ಅಲ್ಲೇ ಧಮಾಕ ಮಾಡ್ಬಿಟ್ರಿ ಸರ್. 100% ಸರ್. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇನ್ ಅನ್ಕೊಂಡೆ ಅಂದ್ರೆ 1 ಜಾರ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಳಿದ್ದು ಕೊಡಿ ಅಂತ. ನೀವು ನೋಡಿದ್ರೆ ಧಮಾಕ ಮೇಲೆ ಧಮಾಕ 3 ಕೊಟ್ಬಿಟ್ರು. ಸ್ಟಾರ್ಲೈಟ್ ಕಾರ್ಪೊರೇಷನ್ ನಿಮಗೆ ಗೊತ್ತೇ ಇದೆ, ಬಹಳಷ್ಟು ನಮ್ಮ ವೀಕ್ಷಕರಿಗೆ ಗೊತ್ತೇ ಇದೆ. ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸರ್. ಓಕೆ. ಸೊ ಅದಕ್ಕೋಸ್ಕರ ಏನಿದೆ ನಮ್ಮ ವೀಕ್ಷಕರಿಗೆ ನಾವು ಆದಷ್ಟು ಕಾಸ್ಟ್ ಕಟಿಂಗ್ ಮಾಡಿ ನಮ್ಮ ವೀಕ್ಷಕರಿಗೆ ಆದಷ್ಟು ಬೆನಿಫಿಟ್ ಮಾಡೋದು ನೋಡ್ತೀವಿ. ಬೆನಿಫಿಟ್ ಜನರಿಗೆ ಪಾಸ್ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಜನರಿಗೆ ಬೆನಿಫಿಟ್ ಆಗೋದನ್ನ ನಾವು ನೋಡ್ತೀವಿ ಸರ್. ಓಕೆ. ಸೊ ಇದ್ರ ಜೊತೆಲೆ ಹಾಕೊಟ್ಟು ಕಳ್ಸಿಬಿಡ್ತೀರಲ್ವ? ಎಲ್ಲ ಸೂಟ್ಕೇಸ್ ತರ ಇರುತ್ತೆ, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು ಸರ್. ಎಲ್ಲಿ ಬೇಕಾದ್ರೂ ಪೋರ್ಟೇಬಲ್ ಹಾಟ್ ಸ್ಟಾರ್ ಆಟ ಚಕ್ಕಿ ಸರ್. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಇವಾಗ ನೆಕ್ಸ್ಟ್ ಡೆಮೋ ಪಾರ್ಕ್ ಗೆ ಹೋಗ್ಬಿಡೋಣ ಇವಾಗ. ಖಂಡಿತ ತಡ ಮಾಡೋದು ಬೇಡ, ಟಕ ಅಂತ 4 ಮಿಕ್ಸಿ ಇಟ್ಬಿಡೋಣ ಸರ್. 4 ಮಿಕ್ಸಿಲು ಲೈವ್ ಡೆಮೋ ಪಟ ತೋರಿಸ್ಬಿಡೋಣ ಸರ್. ಮಾಡಿ ತೋರಿಸ್ಬಿಡೋಣ ಅಲ್ವಾ? ಹೌದು ಸರ್. ಸೂಪರ್ ಸರ್. ವೀಕ್ಷಕರೇ ನೋಡ್ತಿದ್ರೆ ನೀವು ಇದು ಹಾಟ್ ಸ್ಟಾರ್ ಆಟ ಚಕ್ಕಿ, ಇದು ಆಟೋ ಚೇಂಬರ್ ಬರುತ್ತೆ. ಸೊ ಮೇಲ್ಗಡೆ ನೋಡ್ರಿ ನಿಮಗೆ ಸ್ಟೋರೇಜ್ ಚೇಂಬರ್ ಇರುತ್ತೆ. ಇದು ಅಪ್ಪರ್ ಕವರ್, ಬಾಟಮ್ ಕವರ್. ಇದು ನಿಮಗೆ ಸೇಫ್ಟಿ ಗ್ಯಾಸ್ಕೆಟ್ ಇರುತ್ತೆ. ಓಕೆ. ಜೊತೆಲಿ ನಿಮಗೆ ಲಾಕ್ಸ್ ಕೂಡ ಇರುತ್ತೆ ಇದರಲ್ಲಿ. ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ. 4 ಕಡೆಯಿಂದ ಲಾಕಿಂಗ್ ಇರುತ್ತೆ. ಸೊ ಆಮೇಲೆ ಕೆಳಗೆ ಆಟ ಆಚೆ ಬರೋಕೆ ವಿಡ್ರಾ. ಓಕೆ. ಡೆಲಿವರಿ ಇರುತ್ತೆ. ಆಮೇಲೆ ಒಳಗಡೆ ಇಲ್ಲಿ ಕುತ್ಕೊಳ್ಳುವಂತ ಅಟ್ಯಾಚ್ಮೆಂಟ್ಸ್, ಮಿಕ್ಸಿ ಅಟ್ಯಾಚ್ಮೆಂಟ್ ಕೂಡ ಕೆಳಗಡೆ ಇರುತ್ತೆ. ಹೌದು, ನಾರ್ಮಲಿ ಕೂರ್ಸೋದು ಬಹಳ ಸುಲಭ ಇರುತ್ತೆ ಸರ್. ತೋರಿಸಿ ಸರ್. ಅದು ಜಸ್ಟ್ ಇಷ್ಟೇ ಬರೋದು. ಇದು ಮಿಕ್ಸಿ ಬಾಟಮ್ ತರನೇ ಅಲ್ವಾ? ಕಪ್ಲರ್ ನೋಡಿ, ಸೇಮ್ ಕಪ್ಲರ್ ಸರ್. ಯಾವ ತರ ಬೇರೆ ಮಿಕ್ಸಿ ಕಪ್ಲರ್ ಆ ತರ ಇರುತ್ತೆ, ಸ್ವಲ್ಪ ಹೆವಿ ಇರುತ್ತೆ ಸರ್. ಸರಿ, ಓಕೆ. ಹಾಟ್ ಸ್ಟಾರ್ ಆಟ ಚಕ್ಕಿ ಮಿಕ್ಸಿಗೆ ಸುಲಭ ಕೂತ್ಕೊಳ್ಳುತ್ತೆ. ಈ ತರ ಕೂರಿಸ್ಕೋಬಹುದು ಸರ್. ಜಸ್ಟ್ ಕೂರಿಸಿ ಈ ತರ ಪ್ರೆಸ್ ಮಾಡಿ ಟರ್ನ್ ಮಾಡಿ ಲಾಕ್ ಆಯ್ತು. ಮುಂಚೆ ಹೇಳಿದಾಗೆ ಸರ್ ಇದ್ರಲ್ಲಿ 4 ತರ ಮೆಶ್ ಫಿಲ್ಟರ್ಸ್ ಇರುತ್ತೆ. ಇಲ್ಲಿ ನೋಡಬಹುದು, ಇದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಓಕೆ. ಸೊ ಈ ಕನ್ಸಿಸ್ಟೆನ್ಸಿ ಯಾವ್ದಕ್ಕೆ ಯೂಸ್ ಮಾಡಬೇಕು ಒಂದ್ಸರಿ ತೋರಿಸಿ ಹೇಳ್ಬಿಡ್ತೀನಿ. ಸೊ ಕನ್ನಡದಲ್ಲಿ ಕೂಡ ನಮ್ಮ ಇನ್ಸ್ಟ್ರಕ್ಷನ್ ಮೇಲೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ನೋಡಿ. ಸೊ ಫಸ್ಟ್ ಮೆಷರ್ಮೆಂಟ್ ನಿಮಗೆ ಇಲ್ಲಿ ಕೊಟ್ಟಿದ್ದು ಗೋಧಿ, ಅಕ್ಕಿ, ಬಾಜ್ರಾ, ಜೋಳದ ದಾಲು, ಉರ್ದು ದಾಲು, ಮೂಂಗ್ ದಾಲು, ಮಸೂರು, ಬಟಾಣ, ಕಡಲೆಬೇಳೆ, ಅಕ್ಕಿ, ಕಾರ್ನ್ ಮತ್ತೆ ಆಯುರ್ವೇದ ಔಷಧಿಗಳು ಎಲ್ಲ ಈ ಫಸ್ಟ್ ಫಿಲ್ಟರ್ ಅಲ್ಲಿ ಮಾಡ್ಕೋಬಹುದು ಸರಿ. ಓಕೆ. ಸೊ ಸೆಕೆಂಡ್ ಮೆಷರ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀವಿ. ಧನಿಯಾ, ಆಹಾರ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು, ಒರಟಾದ ಅಟ್ಟ, ಎಲ್ಲ ರೀತಿಯ ಆಯುರ್ವೇದ ಔಷಧಿಗಳು. ಸೊ ಈ ಸೆಕೆಂಡ್ ಬೇಡ್ ಅಲ್ಲಿ ಇದೆಲ್ಲ ನೀವು ಮಾಡ್ಕೋಬಹುದು ಸರ್. ಸೊ ಮೂರನೇದಾಗಿ ಇಲ್ಲಿ ನೋಡಬಹುದು, ಈ ಮೂರನೇ ಮೆಶ್ ಬರುತ್ತೆ. ಈ ಮೂರನೇ ಮೆಶ್ ಬಿಟ್ಟು ಎಲ್ಲ ಮೆನ್ಷನ್ ಮಾಡಿದ್ವಿ. ಪಟ್ಟು ತಯಾರಿಸಲು ರವಾ, ದಲಿಯಾ ಮತ್ತು ಒದ್ದೆಯಾದ ಅಕ್ಕಿ, ಎಲ್ಲಾ ರೀತಿಯ ಮಸಾಲೆಗಳು. ಸೊ ಎಲ್ಲಾ ರೀತಿ ಮಸಾಲೆಗಳು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಇದರಲ್ಲಿ ಯೂಸ್ ಮಾಡ್ಕೋಬಹುದು. ಥರ್ಡ್ ಫಿಲ್ಟರ್ ಅಲ್ಲಿ, ಮೂರನೇ ಇದರಲ್ಲಿ ಫಿಲ್ಟರ್ ಅಲ್ಲಿ. ಓಕೆ. 4ನೇ ಮೆಶ್ ಅಲ್ಲಿ ಬಂದ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ವಿ ಕ್ಲಿಯರ್ ಆಗಿ, ಲ್ಯಾಬ್ಸಿ ಆಟ, ದಲಿಯಾ, ಎಲ್ಲಾ ರೀತಿಯ ಹೊರಟದ ಆಟ. ಸೊ ಎಲ್ಲ ಮಾಡ್ಕೋಬಹುದು. ಲ್ಯಾಬ್ಸಿ ಆಟ ಎಲ್ಲಾ ರೀತಿ ಮಾಡ್ಕೋಬಹುದು. ಆಮೇಲೆ ಹರ್ಬ್ಸ್ ಇದ್ರು ಕೂಡ ಹರ್ಬ್ಸ್ ಕೂಡ ಮಾಡ್ಕೋಬಹುದು. ಒಂದು ಸಣ್ಣ ಪುಟ್ಟ ಕಡ್ಡಿಗಳಿರುತ್ತೆ ಹರ್ಬ್ಸ್ ಇಂದು, ಹರ್ಬ್ಸ್ ಕಡ್ಡಿಗಳು, ಅಥವಾ ನಿಮಗೆ ಸ್ಪೆಷಲಿ ಅರಿಶಿಣದ ಕಡ್ಡಿ ಬರುತ್ತೆ ಸರ್. ಅರಿಶಿಣದ ಕಡ್ಡಿ ಸ್ವಲ್ಪ ಜಾಸ್ತಿ ಇರುತ್ತೆ, ಈ ಹೋಲಲ್ಲಿ ಒಳಗಡೆ ಹೋಗೋದಿಲ್ಲ. ಆ ಟೈಮಲ್ಲಿ ಮಿಕ್ಸಿ ಜಾರ್ಸ್ ಕೊಟ್ಟಿದೀವಿ. ಆ ಜಾರಲ್ಲಿ ಏನಂದ್ರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡು ಇದ್ರಲ್ಲಿ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಪೌಡರ್ ಮಾಡ್ಕೋಬಹುದು. ಹೌದು. ಸೊ 4ನೇ ಇದರಲ್ಲಿ ಕನ್ಸಿಸ್ಟೆನ್ಸಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಇದರ 4 ಫಿಲ್ಟರ್ಸ್ ಏನಿದೆ, 4 ಫಿಲ್ಟರ್ 4 ಫಂಕ್ಷನ್ಸ್, 4 ತರ ಫಂಕ್ಷನ್ಸ್ ಇರುತ್ತೆ. ಸೂಪರ್ ಸರ್. ಓಕೆ. ಸೊ ಎಲ್ಲ ಇನ್ಸ್ಟಾಲೇಷನ್ ಮಾಡಿದೀನಿ. ಈಗ ಒಂದ್ಸಲ ಇನ್ಸ್ಟಾಲೇಷನ್ ಯಾವ ತರ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ಜಸ್ಟ್ ನೋಡಿ, ಈ ತರ 2 ಕಡೆ ಕ್ಲಿಪ್ಪಿಂಗ್ ಬರುತ್ತೆ ಲಾಕಿಂಗ್. ಸೊ 2 ಕಡೆ ಅಟ್ ಎ ಟೈಮ್ ಓಪನ್ ಮಾಡಬೇಕು. ಓಕೆ. ಆಮೇಲೆ ಮತ್ತೆ 2 ಕಡೆ ಓಪನ್ ಮಾಡಬೇಕು ಲಾಕಿಂಗ್ಸ್. ಆದ್ಮೇಲೆ ಮೇಲ್ಗಡೆ ಟಾಪ್ ಕವರ್ನ ಈ ತರ ತಕೊಳ್ಳಿ. ಓಕೆ. ಈ ಕಡೆ ಒಳಗಡೆ ಕಾಣ್ತಾ ಇದೆ ನೋಡಿ ನಿಮಗೆ, ಮೆಶ್ ಫಿಲ್ಟರ್ ಒಳಗಡೆ ಇನ್ಸ್ಟಾಲ್ ಮಾಡಿದೀವಿ. ಸೊ ಇದು ಗ್ಯಾಸ್ಕೆಟ್ ಬರುತ್ತೆ, ಮೇಲ್ಗಡೆ ಗ್ಯಾಸ್ಕೆಟ್ ಜೊತೆಲೆ ಬರುತ್ತೆ ನಿಮಗೆ. ಇದನ್ನ ರಿಮೂವ್ ಮಾಡ್ಕೋಬಹುದು. ಮೇಲೆ ಕೆಳಗೆ 2 ಸೈಡ್ ಗ್ಯಾಸ್ಕೆಟ್ ಇರುತ್ತೆ ಸರ್. ಫುಲ್ಲಿ ಸೇಫ್ಟಿ ಇರುತ್ತೆ. ಆಟ ಎಲ್ಲ ಚೆನ್ನಾಗಿ ನಿಮಗೆ ಗ್ರೈಂಡ್ ಆಗುತ್ತೆ ಒಳಗಡೆ. ಸೊ ಈ ಬ್ಲೇಡ್ ನೋಡ್ತಿದ್ರೆ 100% 303 ಗ್ರೇಡ್ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಮೊದಲನೇದಾಗಿ ಮೆಶ್ ನಂಬರ್ 1 ಫಿಟ್ ಮಾಡೋಣ ಸರ್. ಸೊ ಇಲ್ಲಿ ಬ್ಲೇಡ್ ನೋಡ್ತಿದ್ರೆ ಬ್ಲೇಡ್ ಈ ತರ ವರ್ಟಿಕಲ್ ಆಗಿರಬೇಕು, ಉದ್ದ ಇರಬೇಕು. ಸೊ ಬಹಳ ಸುಲಭವಾಗಿ ಇನ್ಸ್ಟಾಲೇಷನ್ ಮಾಡಬಹುದು. ಈ ಮೆಶ್ ನ ಈ ತರ ಕೂರಿಸ್ಕೊಳ್ಳಿ. ಜಸ್ಟ್ ಹಿಂದ್ಗಡೆ ಲಾಕ್ ಏನಿರುತ್ತೆ ಸ್ವಲ್ಪ ಹಿಂದ್ಗಡೆ ಪುಷ್ ಮಾಡಿ ಬಿಡಿ, ಅಷ್ಟೇ ಅಲ್ವಾ? ಅದೇ ಕೂತ್ಕೊಳ್ಳುತ್ತೆ. ಓಕೆ, ಅಷ್ಟೇ ಸರ್. ಸೊ ಈ ಕಡೆನೂ ಕೂಡ ಹಾಗೆ ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿದ್ವಿ ಮುಂಚೆ ಹೇಳಿದಾಗೆ, ಸೈಡ್ ಅಪ್ ಯಾವ ಕಡೆ ಸೈಡ್ ಅಪ್ ಮಾಡಿದಾರ ಮೆನ್ಷನ್ ಆಗಿದೆ ಅದು ಮೇಲ್ಗಡೆ ಭಾಗದಲ್ಲಿ ಮೇಲ್ಗಡೆ ಬರಬೇಕು. ಓಕೆ. ಜಸ್ಟ್ ಈ ಕಡೆ ಕೂಡ ಅದೇ ತರ. ಸೊ ಈ ಕಡೆ ಹಿಂದ್ಗಡೆ ಒಂದು ಪುಷ್ ಬಟನ್ ಇರುತ್ತೆ. ಓಕೆ. ಪುಲ್ ಮಾಡಿಬಿಟ್ಟು ಬಿಡಿ, ಅಷ್ಟೇ ಅಲ್ವಾ? ಅಷ್ಟೇ, ಸಿಂಪಲ್. ಸೊ ಈ ತರ ನಿಮಗೆ ಗ್ಯಾಪ್ ಬರಬಾರ್ದು, ಇಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಗ್ಯಾಪ್ ಬರಬಾರ್ದು. ಈ ತರ ಗ್ಯಾಪ್ ಬಂದ್ಬಿಡುತ್ತೆ ಒಂದ್ಸರಿ, ಗ್ಯಾಪ್ ಬರಬಾರ್ದು. ಅದನ್ನ ಈ ತರ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಕೂರಿಸಬೇಕು. ಓಕೆ. 2 ಕಡೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ. ಈಗ ಬ್ಲೇಡ್ ಏನಿದೆ ಕರೆಕ್ಟ್ ಆಗಿ ನಿಮಗೆ ರನ್ ಆಗುತ್ತೆ, ಮೂವ್ ಆಗಬೇಕು. ಕರೆಕ್ಟ್ ಮೂವ್ಮೆಂಟ್ಸ್ ಇರುತ್ತೆ, ಫ್ರೀ ಮೂವ್ಮೆಂಟ್ ಇರುತ್ತೆ. ಫ್ರೀ ಮೂವ್ಮೆಂಟ್ ಇರುತ್ತೆ. ಬ್ಲೇಡ್ ಕೂಡ ಕರೆಕ್ಟ್ ಆಗಿ ಕೂತ್ಕೊಂಡಿದೆ, ಗ್ಯಾಪ್ ಏನು ಇಲ್ಲ ಮಧ್ಯದಲ್ಲಿ. ಸರಿ, ನೆಕ್ಸ್ಟ್ ಸರ್ ಅವಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಿಮಗೆ ಗ್ಯಾಸ್ಕೆಟ್ ಫಿಟ್ಟಿಂಗ್ ಇರುತ್ತೆ ಮೇಲ್ಗಡೆದು. ಓಕೆ. ಇದು ಜಸ್ಟ್ ಇಲ್ಲಿ ಗ್ರೂಲ್ ಕೂತ್ಕೊಳ್ಳುತ್ತೆ ಫಿಟ್ ಆಗಿ. ಓಕೆ. ಸೊ ಮೇಲೆ ಕೆಳಗೆ 2 ಕಡೆನೂ ಗ್ಯಾಸ್ಕೆಟ್ ಇರುತ್ತೆ. ಸೊ ಈ ಒಂದು ಪಾರ್ಟ್ ಅಲ್ಲಿ ಗ್ರೂ ಒಳಗಡೆ, ಈ ಗ್ರೂ ಒಳಗಡೆ ಫಿಲ್ಟರ್ ಗ್ರೂ ಏನಿದೆ ಈ ಗ್ರೂ ಒಳಗೆ ಈ ಗ್ಯಾಸ್ಕೆಟ್ ಕೂತ್ಕೊಳ್ಳುತ್ತೆ ಸರ್. ಕರೆಕ್ಟ್ ಆಗಿ ಕೂತ್ಕೋಬೇಕಿದು. ಓಕೆ ಓಕೆ. ಕೂರಿಸ್ಬಿಟ್ಟು ಕ್ಲೀನ್ ಆಗಿ. ಓಕೆ. ಸೊ ಮೇಲ್ಗಡೆ ಬಂದ್ಬಿಟ್ಟು ಏನಿದೆ ಈ ನಿಮಗೆ ಮೇಲ್ಗಡೆ ಟಾಪ್ ಕವರ್ನ ಹಾ. ಸೊ ಅದೆಲ್ಲ ಇರುತ್ತೆ ನೋಡಿ, ನಿಮಗೆ ಗ್ಯಾಸ್ಕೆಟ್ ಇರುತ್ತೆ. ಹೌದು. ಸೇಫ್ಟಿ ರಬ್ಬರ್ ಅದು.
ಸೊ ಈ ತರ ಮೇಲ್ಗಡೆ ಕೂರಿಸ್ಬಿಟ್ಟು ಟಾಪ್ ಕವರ್ನ ಎರಡು ಕಡೆ ಕ್ಲಿಪ್ನ ಅಟ್ ಎ ಟೈಮ್ ಕೂರಿಸ್ಬೇಕು. ಈ ತರ ಎರಡು ಕಡೆ ಕ್ಲಿಪ್ನ ಆಪೋಸಿಟ್ ಅಲ್ವಾ? ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಟ್ ಎ ಟೈಮ್ ಕೂರಿಸ್ಬೇಕು. ಈ ತರ ಓಕೆ, ಕೂರಿಸಿ ಲಾಕ್ ಮಾಡೋದು. ಲಾಕ್ ಮಾಡಬೇಕು. ಓಕೆ, ಮತ್ತೆ ಈ ಕಡೆ ಆ ಕಡೆ ಎರಡು ಕಡೆ ಅಟ್ ಎ ಟೈಮ್ ಲಾಕಿಂಗ್ ಎರಡು ಕಡೆ ಹಿಡ್ಬಿಟ್ಟು ಲಾಕ್ ಮಾಡಬೇಕು. ಅಷ್ಟೇ ಅಲ್ವಾ? ಕಂಪ್ಲೀಟ್ಲಿ ಲಾಕ್ ಆಗಿದೆ ಸರ್ ಈಗ. ಓಕೆ ಓಕೆ, ಈಗ ಇದು ಹಾಟ್ಸ್ಟಾರ್ ಆಟಾ ಚಕ್ಕಿ ರೆಡಿ ಟು ಯೂಸ್ ಇನ್ಸ್ಟಾಲೇಷನ್ ಆಗ್ಬಿಟ್ಟಿದೆ ಸರ್. ಮಾಡ್ಬಿಡೋಣ ಇವಾಗ. ಹೌದು. ಮೊದಲನೇದಾಗಿ ಈ ಬಟ್ಟೆ ಕೂರ್ಸೋದು ಹೇಗೆ? ಬಟ್ಟೆ ಸೈಡ್ ಬಹಳ ಸಿಂಪಲ್ ಸರ್. ಬಟ್ಟೆ ಬಂದ್ಬಿಟ್ಟು ಏನು ನಿಮ್ಗೆ ಕಷ್ಟ ಇರೋದಿಲ್ಲ. ಇಲ್ಲಿ ನೋಡಿ, ಈ ಕೆಳಗೆ ನಿಮಗೆ ಡೆಲಿವರಿ ಪಾರ್ಟ್ ಇದ್ದೇ ಇರುತ್ತೆ. ಸೊ ಈ ಬಟ್ಟೆ ನಿಮಗೆ ಎಲಾಸ್ಟಿಕ್ ಮಾಡಿದ್ದೀವಿ. ಎಲಾಸ್ಟಿಕ್ ಹಾಕಿದ್ದೀರಾ? ಸೊ ಇಲ್ಲಿ ಕರೆಕ್ಟ್ ಆಗಿ ಕೂರಿಸ್ಕೋಬಹುದು ಸರ್. ಇಷ್ಟೇ ಸರ್. ಈ ರೀತಿ ಅಷ್ಟೇ ಅಲ್ವಾ? ಇಷ್ಟೇ ಕೂರಿಸ್ಬಿಟ್ಟು ಒಂದು ಕಂಟೈನರ್ ಕೊಡ್ತೀವಿ ನಾವು. ಈ ಕಂಟೈನರ್ ಅಲ್ಲಿ ಈ ತರ ಬಿಡ್ಕೊಳ್ಳಿ ಸರ್. ಒಳಗಡೆ ಹಾಕ್ಬೇಕು. ಏನ್ ಆಟ ಬರುತ್ತಿಲ್ಲ, ಡೈರೆಕ್ಟ್ ಆಗಿ ಡಬ್ಬದಲ್ಲೇ ಬಿಡಿ. ಒಳಗಡೆನೆ ಬಂದ್ಬಿಡುತ್ತೆ ಅಲ್ವಾ? ಸರಿ ಸರ್, ಸ್ಟಾರ್ಟ್ ಮಾಡೋಣ ಇವಾಗ. ಹೌದು ಸರ್. ಒಂದ್ ಕಡೆಯಿಂದ ಮಾಡೋಣ. 4 ಇಟ್ಟಿದ್ದೀನಿ ಡೆಮೋಗೆ, ಇಲ್ಲಿ ನೋಡಬಹುದು. ಓಕೆ, 4 ಮಿಕ್ಸಿನ ಲೈವ್ ಡೆಮೋ ಇಟ್ಟಿದ್ದೀನಿ. ಅಟ್ ಎ ಟೈಮ್ 4 ಮಾಡಿ ತೋರಿಸ್ತೀನಿ. ಹೌದು, 4 ಹಾಟ್ಸ್ಟಾರ್ ಆಟಾ ಚಕ್ಕಿ ಮಿಕ್ಸಿಯಲ್ಲೂ. ಸೊ ಮೆಶ್ ಏನ್ ಹೇಳಿದೆ ಮುಂಚೆ, ನಾನು ಈ ಮೆಶ್ ನ ಯೂಸ್ ಮಾಡ್ತಿದ್ದೀನಿ 4 ಬೇರೆ ಬೇರೆ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ, 4 ಒಂದೇ ಮೆಶ್ ಸರ್. ಒಂದೇ ಮೆಶ್ ಆಗ್ತಾ ಇದ್ದೀರಾ? ಸ್ಟಾರ್ಟಿಂಗ್ 4 ಒಂದೇ ಮೆಶ್ ಯೂಸ್ ಮಾಡ್ತಿದ್ವಿ. ಓಕೆ ಓಕೆ, ಎಲ್ಲಾ ಮೇಲ್ಗಡೆ ಜಾರ್ಸಲ್ಲೂ ಆ ಫಸ್ಟ್ ಮೆಶ್ ಹಾಕಿದೀವಿ ಸರ್. ಯೂಸ್ ಮಾಡ್ತೀರಾ ಅಲ್ವಾ? ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ. ಖಂಡಿತ ಸರ್. ಸ್ಟಾರ್ಟಿಂಗ್ ಯಾವ್ದು ಆಗ್ತಾ ಇದೀವಿ ಇವಾಗ? ಸೊ ಸ್ಟಾರ್ಟಿಂಗ್ ರಾಗಿಯಿಂದ ಸ್ಟಾರ್ಟ್ ಮಾಡೋಣ ಸರ್. ರಾಗಿಯಿಂದ ಮೊದಲನೇದಾಗಿ ಮಿಕ್ಸಿ ಆನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನೀವು, ಇದರಲ್ಲಿ 3 ಸ್ಪೀಡ್ ಬರುತ್ತೆ ಸ್ಪಿನ್. 1 2 3 ಆನ್ ಮಾಡಿ ಸರ್. 1 2 3. ಓಕೆ, 3 ಸ್ಪೀಡ್ ಮಾಡಿ. ಈಗ ಹಾಕ್ಬೋದಲ್ವಾ? ಇಲ್ಲಿ ನೋಡಬಹುದು ವೀಕ್ಷಕರು, ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆಟಾ ಚಕ್ಕಿ ಅಂದ್ರೆ ಆಟಾ ಚಕ್ಕಿನೇ, ಅದರಲ್ಲೂ ಸಂಶಯ ಇಲ್ಲ. ಹೌದು ಸರ್. ಇದರಲ್ಲಿ ಕ್ವಾಂಟಿಟಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 100 ಗ್ರಾಮಿಂದ ಹಿಡಿದು 500 ಗ್ರಾಮ್ ವರೆಗೂ ಆಡ್ ಮಾಡಿ ಯೂಸ್ ಮಾಡಬಹುದು. ಅರ್ಧ ಕೆಜಿ ವರೆಗೂ ಹಾಕ್ಬೋದು. ಹೌದು, 100 ಗ್ರಾಮಿಂದ ಅರ್ಧ ಕೆಜಿ ವರೆಗೂ ಕೆಪಾಸಿಟಿ ಒಂದ್ಸರಿಗೆ ಯೂಸ್ ಮಾಡಬಹುದು ಸರ್. ಹಿಟ್ಟು ಬರ್ತಾ ಇದೆ ಸರ್ ಇಲ್ಲಿ? ಹಾ, ಬರ್ತಾ ಇದೆ ನೋಡಿ ಸರ್. ಸ್ಟಾರ್ಟ್ ಆಯ್ತು ಹಿಟ್ಟಲ್ಲೇ. ಓ, ಹಿಟ್ಟು ಬರಕ್ ಶುರು ಆಯ್ತು. ವಾವ್, ಸಿಂಪಲ್ ಸರ್. ಸೊ ಒಂದ್ 2 ನಿಮಿಷ ಅದ್ರೊಳಗಡೆ ಇರೋದೆಲ್ಲ ಖಾಲಿ ಆಗೋ ತನಕ ರನ್ ಮಾಡ್ಬೇಕು ಅಷ್ಟೇ ಸರ್. ರನ್ ಮಾಡಿಬಿಟ್ಟು ಬಿಡ್ಬೋದು. ಇಲ್ಲಿ ನೋಡ್ತಿದ್ರೆ ವೀಕ್ಷಕರೇ, ಒಂದು 1/4 kg ಅಷ್ಟು ಆಟ ಹಾಕಿದ್ವಿ ನಾವು. ಹೌದು, ಈ ತರ ಹಿಟ್ಟು ಗ್ರೈಂಡ್ ಆಗಿದೆ. ಒಳಗಡೆ ಇನ್ನೂ ಇರುತ್ತೆ. ಈ ತರ ಜಾರ್ನ ಎದ್ಬಿಟ್ಟು ಮೇಲ್ಗಡೆ ನೀವು ಓಕೆ ಕ್ಲೀನ್ ಆಗಿ ಸ್ವಲ್ಪ ಶೇಕ್ ಮಾಡಿ, ಎಲ್ಲ ಆಟ ಒಳಗಡೆ ಬಂದ್ಬಿಡುತ್ತೆ. ಕಂಪ್ಲೀಟ್ ಆಗಿ ಹೊರಗಡೆ ಬಂದು. ಹೌದು ಹೌದು ಹೌದು. ಈ ಆಟ ಕಂಟೈನರ್ ಒಳಗೆ ಏನಿರುತ್ತೆ ಒಳಗಡೆ ನಿಮಗೆ, ಓಕೆ, ಒಳಗಡೆ ಇರುವಂತ ಆಟ ಎಲ್ಲ ನಿಮಗೆ ಈ ಡಬ್ಬದಲ್ಲಿ ಬಂದ್ಬಿಡುತ್ತೆ. ಓಕೆ, ಸೂಪರ್ ಸರ್. ಸೊ ಬೇಕಿದ್ರೆ ಎಕ್ಸ್ಟ್ರಾ ನಿಮಗೆ ಬ್ರಷ್ ಇದನ್ನ ಟಾಪ್ ಕಾರ್ನರ್ ರಿಮೂವ್ ಮಾಡ್ಕೊಂಡು ಬ್ರಷ್ ಎಲ್ಲ ಆಟ ಕ್ಲೀನ್ ತಗೋಬಹುದು ನೀವು. ಕ್ಲೀನ್ ಮಾಡಬಹುದಲ್ವಾ? ಹೌದು ಸರ್. ಸರ್, ಇವಾಗ ಇದ್ರದ್ದು ಎಷ್ಟು ಕ್ಲೀನ್ ನೀಟಾಗಿ ಇದಾಗಿದೆ ಅಂತ ಒಂಚೂರು ತೋರಿಸಿ ಸರ್. ನೋಡೋಣ ಸರ್. ಕೈ ಮೇಲೆ ಹಾಕೊಂಡು ತೋರಿಸಿ ನಮಗೆ. ನೋಡ್ಬೋದು ನೀವು ಎಷ್ಟಾಗಿದೆ ಅಂತ ಹೇಳಿದ್ರೆ. ಓಕೆ ಸರ್, ಹಾಕಿ ಇದಕ್ಕೆ. ಸೊ ವೀಕ್ಷಕರೇ ನೋಡ್ಬೋದು, ನೀವು ಏನು ಹೊರಗಡೆ ಗಿರಣಿಯಲ್ಲಿ ಮಾಡ್ಕೊಂಡ್ ಬರ್ತೀರಾ ಅದೇ ಕನ್ಸಿಸ್ಟೆನ್ಸಿಲಿ ಆಗಿದೆ. ಸೊ ಈ ಡಬ್ಬದಲ್ಲಿ ಇದ್ರೆ ಅಷ್ಟೇ ಅಲ್ಲ ಸರ್, ಓಕೆ, ಇನ್ನು ಒಳಗಡೆ ಕೂಡ ಇನ್ನೂ ಆಟ ಮಿಕ್ಕಿರುತ್ತೆ. ಇರುತ್ತಾ? ಅದನ್ನ ಈ ತರ ತಕೋಬಹುದು. ಲಾಕ್ಸ್ ನ ಓಪನ್ ಮಾಡ್ಕೊಂಡು ಟಾಪ್ ಕಾರ್ನರ್ ರಿಮೂವ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಎಷ್ಟಿದೆ ಆಟ ಇನ್ನು. ಒಳಗಡೆ ಇನ್ನೂ ಇದೆ ಅಲ್ಲ ಸರ್? ಒಳಗಡೆ ಸ್ವಲ್ಪ ಜಾಸ್ತಿನೇ ಆಟ ಇರುತ್ತೆ. ಎಲ್ಲ ಕ್ಲೀನ್ ಆಗಿ ಬ್ರಷ್ ಮುಖಾಂತರನೇ ತಕೋಬಹುದು ಸರ್. ಬ್ರಷ್ ಸ್ಪ್ಯಾಚುಲ್ ಆಗ್ಬಿಟ್ಟು ತೆಗಿಬಹುದಲ್ವಾ ಇದು? ತಕೋಬಹುದು, ಆರಾಮ್ಸೆ ತಕೋಬಹುದು. ಅವ್ರು ತೆಗಿಲಿ, ಮುಂದೆ ಹೋಗ್ಬಿಡೋಣ ನಾವು. ಬನ್ನಿ ನೆಕ್ಸ್ಟ್ ಅಕ್ಕಿ ಗ್ರೈಂಡ್ ಮಾಡೋಣ ಸರ್. ಓಕೆ, ಮಿಕ್ಸಿ ಆನಿದ್ದೀನಮ್ಮ? ಆನಿದೆಯಾ? ಓಕೆ, ಆನ್ ಮಾಡಿ. 3 ಸರಿ ತಗೊಳ್ಳಿ, ಹಾಕಿ. ಬಹಳ ಸುಲಭವಾದ ವಿಧಾನ ಸರ್. ತುಂಬಾ ಈಸಿ ಅಲ್ವಾ ಇದು? ತುಂಬಾ ಈಸಿ, ಏನು ತೊಂದರೆ ಇರೋದಿಲ್ಲ. ಚಿಕ್ಕವರಿಂದ ದೊಡ್ಡವರು ಎಲ್ಲ ಯೂಸ್ ಮಾಡೋದು, ಎಲ್ಲ ಯೂಸ್ ಮಾಡ್ಬೋದು. ನೋಡೋಣ ಇವಾಗ ಯಾವ ರೀತಿ ಹಿಟ್ಟು ಬರುತ್ತೆ ಅಂತ ವೀಕ್ಷಕರೇ ನೋಡ್ತಾ ಇರ್ಬೋದು. ಇದು ಒಳಗಡೆ ಬರುತ್ತೆ. ಇದು ವೀಕ್ಷಕರ ಅಕ್ಕಿ ಹಿಟ್ಟು ಬರ್ಲಿಕ್ಕೆ ಶುರು ಆಯ್ತು. ಇದು ಗ್ರೈಂಡ್ ಆಗಲ್ಲ. ಬನ್ನಿ, ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಬನ್ನಿ. ಸೊ ವೀಕ್ಷಕರ ಅಕ್ಕಿ ಹಿಟ್ಟು ಆಗ್ತಾ ಇರ್ಲಿ, ಇಲ್ಲಿಂದ ಬೀಳ್ತಾ ಇರ್ಲಿ. ನೋಡಿ, ನೆಕ್ಸ್ಟ್ ನೋಡ್ಬೋದು. ಓಕೆ, ಕಡಲೆಬೇಳೆ ಸರ್, ಕಡಲೆಬೇಳೆ. ಓಕೆ, ಹಾಕಿ. ಸರ್ ಬನ್ನಿ, ನೆಕ್ಸ್ಟ್ ಗೋಧಿ ಹೋಗ್ಬಿಡೋಣ. ಗೋಧಿಗೆ ಹೋಗ್ಬಿಡೋಣ. ಬನ್ನಿ ವೀಕ್ಷಕರೇ, ಇದು ಆಗ್ತಾ ಇರ್ಲಿ, ಅಲ್ಲಿವರೆಗೆ ಗೋಧಿಗೆ ಹೋಗ್ಬಿಡೋಣ. ಬನ್ನಿ, ಆನ್ ಮಾಡಿ ಸರ್.
ಇದ್ರೊಳಗಡೆ ಅಕ್ಕಿ ಹಿಟ್ಟು ಹಾಗೆ ಇರುತ್ತಲ್ವಾ ಇದು? ಹೌದು ಸರ್. ಈ ಥರ ಬ್ರಷಲ್ಲಿ ತಗೋಬೋದು ಸರ್ ಸುಲಭವಾಗಿ. ಬ್ರಷಲ್ಲಿ ಸ್ಪ್ಯಾಚುಲದಲ್ಲಿ ತಗೋಬೋದು. ಅಕ್ಕಿ ಹಿಟ್ಟು ರೆಡಿ ಆಗಿದೆ ನೋಡ್ಬೋದು. ಅಂಡ್ ಇದನ್ನ ಪುಡಿ ನೋಡೋಣ. ನೋಡಿ ಸರ್, ಹಾಕಿ ಸರ್, ಹಾಕಿ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ವೀಕ್ಷಕರೇ, ಇದು ಪುಡಿ ನೋಡ್ಬೋದು ಎಷ್ಟು ನೀಟಾಗಿ ಪುಡಿ ಆಗಿದೆ ನೋಡಿ. ಸಾಫ್ಟ್ ಆಗಿದೆ ಸರ್, ಸೂಪರ್ ಆಗಿ ಸಾಫ್ಟ್ ಆಗಿದೆ ಸರ್. ಇಲ್ಲಿ ರಾಗಿ ನೋಡಿ ಸರ್, ರಾಗಿ. ಸೊ ಇದು ಹಾಕಿ ಸರ್, ಇಲ್ಲಿ ರಾಗಿ ಹಿಟ್ಟು ನೋಡಿ. ಸೊ ವೀಕ್ಷಕರೇ, ರಾಗಿ ಹಿಟ್ಟು ನೋಡಿ. ವಾವ್, ಅಕ್ಕಿ ಹಿಟ್ಟು ಹಾಕಿ ಸರ್, ಅಕ್ಕಿ ಹಿಟ್ಟು ಹಾಕಿ. ವಾವ್, ಸೂಪರ್. ಕಡಲೆಬೇಳೆನೂ ಆಲ್ಮೋಸ್ಟ್ ಆಯ್ತು ಸರ್. ಇದು ಕೂಡ ಪುಡಿ ಬರ್ತಾ ಇದೆ. ಈ ಕಡೆ ಗೋಧಿ ನೋಡ್ಬಿಡೋಣ ವೀಕ್ಷಕರೇ. ಅಲ್ಲಿ ಓಪನ್ ಆಗೋ ತನಕ ಇಲ್ಲಿ ಗೋಧಿಗಳು ನೋಡಿ, ಗೋಧಿ ಬರ್ತಾ ಇದೆ. ಇದು ಒಳಗಡೆ ಇರೋದೆಲ್ಲ ತೆಗ್ದ್ಬಿಡಿ ಸರ್. ಇದು ಖಂಡಿತ ಸರ್, ಜಸ್ಟ್ ಒಂದ್ಸರಿ ಈ ಥರ. ಸೊ ಅಕ್ಕಿ ಏನು ಗ್ರೈಂಡ್ ಮಾಡ್ತೀವಿ, ಹೌದು, ಅಕ್ಕಿ ಇರಲಿ, ಗೋಧಿ ಇರಲಿ, ನಿಮಗೆ ರಾಗಿ ಇರಲಿ ಅಥವಾ ಬೇರೆ ಕಡಲೆಬೇಳೆ ಇರಲಿ, ಒಂದು ಸ್ಟಾರ್ಟಿಂಗ್ ಒಂದು 300 ಗ್ರಾಮ್ ಅಷ್ಟು ಒಳಗಡೆ ಇರುತ್ತೆ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಕಂಟೈನರ್ ದೊಡ್ಡದಿದೆ ಒಳಗಡೆ ನೀವು. ಓಕೆ. ಸೊ ಗ್ರೈಂಡ್ ಆಗಿಬಿಟ್ಟು ಹಿಟ್ಟು ಅಲ್ಲಗಡೆ ಅಲ್ಲೇ ಕುತ್ಕೊಂಡಿರುತ್ತೆ. ಓಕೆ ಓಕೆ ಓಕೆ. ಅರೌಂಡ್ ಅಪ್ರಾಕ್ಸಿಮೇಟ್ಲಿ 300 ಇಂದ 400 ಗ್ರಾಮ್ ಅಷ್ಟು ಅಲ್ಲೇ ಇರುತ್ತೆ. ಅಲ್ಲೇ ಸೊ ಅದನ್ನ ಇದ್ರ ತೆಗ್ಬಿಟ್ಟು ನೋಡಿ, ಇದ್ರ ಬಂದಿಲ್ಲ, ಸ್ವಲ್ಪನೇ ಬಂದಿದೆ. ಓಕೆ. ನೀವು ಎತ್ಬಿಟ್ಟು ಇದನ್ನ ನಾವು ಶೇಕ್ ಮಾಡ್ತೀವಿ. ಮಾಡಿ 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 ಇದ್ರಲ್ಲಿ ಬರುತ್ತೆ ನೋಡಿ, ಹಿಟ್ಟು ಬರ್ತಾ ಇದೆ ಸರ್ ಇವಾಗ. ಸೊ ಮೇಲ್ಗಡೆ ಕ್ಯಾಪ್ನ ತಕೊಂಡು ಓಕೆ ನೋಡಿ, ಫುಲ್ ಹಿಟ್ಟಿದ್ರಲ್ಲಿ ಇದೆ ಸರ್. ಒಳಗಡೆನೇ ಇದೆ ಅಲ್ಲ ಇದ್ರೊಳಗಡೆ? ಎಲ್ಲ ಹಿಟ್ಟು ಒಳಗಡೆ ಇದೆ. ಓಕೆ ಓಕೆ ಓಕೆ. ಬಂದಿಲ್ಲ ಆಚೆ. ಸ್ಪ್ಯಾಚುಲಾದಲ್ಲಿ ಬ್ರಷ್ ಅಲ್ಲಿ ಎಲ್ಲ ಆರಾಮ್ಸೆ ತಗೋಬಹುದು, ಆರಾಮಾಗಿ ತೆಗಿಬಹುದು. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವಿಲ್ಲಿ ಡೆಮೋ ಪರ್ಪಸ್ಗೋಸ್ಕರ ಒಂದು ಅರ್ಧ ಕೆಜಿ ಅಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದೀವಿ. ರಾಗಿ ಇರ್ಲಿ, ಅಕ್ಕಿ ಇರ್ಲಿ, ಕಡಲೆಬೇಳೆ ಇರ್ಲಿ, ಗೋಧಿ ಇರ್ಲಿ, ಎಲ್ಲ ಏನ್ ನಾವು ಲೈವ್ ಡೆಮೋ ಮಾಡಿ ತೋರಿಸಿದ್ವಿ. ಇಲ್ಲಿ ಲೈವ್ ಡೆಮೋ ಮಾಡೋದಕ್ಕೋಸ್ಕರ ಒಂದು ಅರ್ಧ ಕೆಜಿ ಅಷ್ಟು ಹಾಕ್ಬಿಟ್ಟು ತೋರಿಸಿದೀವಿ ಸರ್. ಓಕೆ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ಒಳಗಡೆ ಕಂಟೈನರ್ ಜಾಸ್ತಿ ದೊಡ್ಡದಿರೋದ್ರಿಂದ, ಸೊ ಇದು ಸ್ಟೀಲ್ ಜಾರ್ ದೊಡ್ಡದಿರೋದ್ರಿಂದ ಸುಮಾರು ಒಂದು 300 ಇಂದ 400 ಗ್ರಾಮ್ ಅಷ್ಟು ಒಳಗಡೆ ಇರುತ್ತೆ. ಸೊ ಡಬ್ಬಕ್ಕೆ ಬರೋದಿಲ್ಲ, ಬಾಕ್ಸಿಗೆ ಬರೋದಿಲ್ಲ. ಸೊ ಅದು ಬರ್ಬೇಕಂತ ಹೇಳಿದ್ರೆ ನೀವೇನ್ ಮಾಡಿ, ಇದನ್ನ ಎತ್ಬಿಟ್ಟು ಈ ಬ್ರಷ್ ಇರುತ್ತೆ, ಬ್ರಷ್ ಅಲ್ಲಿ ಈ ಹೋಲಿಗೆ ಏನಿದೆ ಹಿಟ್ಟನ್ನ ಈ ತರ ಪುಷ್ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲ ಕೆಳಗಡೆ ಬರುತ್ತೆ. ಓಕೆ. ಸೊ ಇಲ್ಲ ಅಂತಂದ್ರೆ ಇನ್ನ ಹೆಚ್ಚಿನ ಹಿಟ್ಟು ಇದು ಅಕ್ಕಿನ ಹಾಕ್ತಾ ಹೋದ್ರು ಹಾಕ್ಬೋದು ಸರ್, ಹಾಕ್ಬೋದು. ನಾವಿಲ್ಲಿ ಡೆಮೋಗೋಸ್ಕರ ಅಂತ ಅರ್ಧ ಕೆಜಿ ಡೆಮೋ ಮಾಡಿದೀವಿ. ನೀವು ಮನೇಲಿ ಬೇಕಾದ್ರೆ ಒಂದು ಕೆಜಿ 1.5 ಕೆಜಿ ಕೂಡ ಮಾಡ್ಕೋಬಹುದು. ರನ್ ಟೈಮ್ ಬಂದ್ಬಿಟ್ಟು ಸರ್ ಬಹಳ ಸಿಂಪಲ್ ಆಗಿರುತ್ತೆ ಇದು. ಓಕೆ. ಸೊ ಇದು ರನ್ ಟೈಮ್ ಬಂದ್ಬಿಟ್ಟು ನಿಮಗೆ ಅರ್ಧ ಗಂಟೆ 30 ಮಿನಿಟ್ಸ್. ಹೌದು, ಅರ್ಧ ಗಂಟೆ ನಾನ್ ಸ್ಟಾಪ್ ಯೂಸ್ ಮಾಡಬಹುದು ನೀವು. ಅರ್ಧ ಗಂಟೆ ಆದ್ಮೇಲೆ ಒಂದು 15 ನಿಮಿಷ ಎಲ್ಲ ಹಿಟ್ ತಕೊಳ್ತೀರಾ, ಅದಾದ್ಮೇಲೆ ಮತ್ತೆ ರಿಯೂಸ್ ಮಾಡ್ಕೋಬಹುದು ಅಲ್ವಾ. ಸೊ ಇಲ್ಲಿ ವೀಕ್ಷಕರೇ ನೋಡಬಹುದು ನೋಡಿ, ಈ ರೀತಿ ಗೋಧಿ ಹಿಟ್ಟು ನೋಡಬಹುದು, ಗೋಧಿ ಹಿಟ್ಟು ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಸೊ ಇದು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಈ ಜಾರ್ ಒಳಗಡೆನೆ ಇದೆ ಅಂತ ಹೇಳ್ಬೋದು. ಸೊ ಒಂದ್ ವೇಳೆ ನೀವು ಇನ್ನ ಹಾಕ್ತಾ ಹೋದ್ರೆ, ಇನ್ನೊಂದು ಅರ್ಧ ಕೆಜಿ ಹಾಕಿದ್ರೆ ಇವಿರೋದೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸೊ ನೋಡಿ, ಇವಾಗ ಸರ್ ತೆಗಿತಾ ಇದಾರೆ ಹೊರಗಡೆ. ಸರ್ ಇದನ್ನ ಈ ಕಡೆ ಕೆಳಗಡೆ ಹಾಕ್ಬಿಡಿ ಸರ್. ಖಂಡಿತ ಸರ್, ಯಾವ ತರ ಆಗಿದೆ ಅಂತ ಒಂಚೂರು ನೋಡಿ ಸರ್. ಸೊ ಹಿಟ್ಟು ಯಾವ ತರ ಸ್ಮೂತ್ ಆಗಿದೆ ಅಂತ ನೋಡಿ. ಹಿಟ್ಟು ಬಂದ್ಬಿಟ್ಟು ಬಹಳ ಕಡಲೆ ಹಿಟ್ಟು ಅಂತೂ ಬಹಳ ಯೂಸ್ ಮಾಡ್ತಾರೆ ಸರ್, ವಡೆ ಮಾಡೋದಕ್ಕೆ, ಉದ್ದಿನ ವಡೆ ಮಾಡೋದಕ್ಕೆ, ಬೋಂಡ ಮಾಡೋದಕ್ಕೆ ಮಾಡ್ತಾರೆ. ಈ ನಮ್ಮ ಹೆಣ್ಮಕ್ಳು ಮುಖಕ್ಕೆ ಹಚ್ಕೊಳ್ಳೋದಕ್ಕಲ್ಲ ಸರ್, ಅದೇನೋ ಹಚ್ಕೊಳ್ತಾರಲ್ಲ ಸರ್, ಫೇಸ್ ಪ್ಯಾಕ್ ಮಾಡ್ಕೊಳ್ತಾರೆ. ಡೆಫಿನೆಟ್ಲಿ ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ, ಹೆಣ್ಮಕ್ಳಿಗೆ ಕೂಡ ಯೂಸ್ ಆಗುತ್ತೆ. ಓಕೆ ಓಕೆ ಓಕೆ. ಫುಲ್ ಡಬ್ಬನೇ ತುಂಬಿಡ್ತಲ್ಲ ಸರ್, ಫುಲ್ ಆಗೋಯ್ತು ನೋಡಿ. ಇನ್ನೂ ಇದೆ ಒಳಗಡೆ. ಓಕೆ. ಅದಿರ್ಲಿ, ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡ್ಬೇಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಇದೆ ಒಳಗಡೆ. ಓಕೆ ಓಕೆ. ನೋಡಿ, ತೆಗೆದಿದ್ದೀನಿ, ಇನ್ನು ಒಳಗಡೆ ಇನ್ನೂ ಇದೆ ನೋಡಿ ಸರ್, ತೆಗೆಯೋದು. ಇನ್ನೂ ಇದೆ ಅಲ್ವಾ ಇದರಲ್ಲಿ? ನೋಡಿ ವೀಕ್ಷಕರೇ, ಒಳಗಡೆ ಇನ್ನೂ ಇದೆ ತೆಗೆಯೋದು, ತೆಗೆದಿಲ್ಲ ನಾನು. ಓಕೆ. ಸೊ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗುತ್ತೆ. ಒಂದು ಕಾಳು ಕೂಡ ವೀಕ್ಷಕರಲ್ಲಿ ಇಲ್ಲ ಅಂತ ಹೇಳ್ಬೋದು. ಒಂದು ಕಾಳು ಕೂಡ ಇಲ್ಲ, 100% ಗ್ರೈಂಡ್ ಆಗುತ್ತೆ. ಓಕೆ. ವಾವ್, ನೋಡಿ ವೀಕ್ಷಕರೇ, ಕಂಪ್ಲೀಟ್ಲಿ ಆಗಿದೆ ಅಂತ ಹೇಳ್ಬೋದು. ನಾನು ನಿಮಗೆ ಇದನ್ನ ಹಿಡಿದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಗ್ರೈಂಡ್ ಆಗಿದೆ ಸರ್, ಒಂದು ಕಾಳು ಕೂಡ ಇರೋದಿಲ್ಲ ಒಳಗಡೆ. ನೋಡಬಹುದು ವೀಕ್ಷಕರೇ ನೀವು ಇಲ್ಲಿ ನೋಡಿ, ನಾನು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟು ನೀಟಾಗಿ ಇದಾಗಿದೆ, ಒಂಚೂರು ಕೂಡ ರವೆ ಅನ್ನೋದಿಲ್ಲ. ಇಲ್ಲಿ ಬನ್ನಿ, ನೆಕ್ಸ್ಟ್ ಗೋಧಿ ಹಿಟ್ಟು ನೋಡಿ. ಗೋಧಿ ಹಿಟ್ಟು ಮಾಡಿದ್ದೀವಿ, ಗೋಧಿ ಹಿಟ್ಟು. ಓಕೆ. ಇದರಲ್ಲೂ ಇನ್ನೂ ಒಳಗಡೆ ಹಿಟ್ಟಿದೆ, ತೆಗ್ದಿಲ್ಲ. ಓಕೆ. ಸೊ ಡೆಮೋ ಇರೋದಕ್ಕೆ ಬೇಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸರ್, ಹಾಗೆ ಸರ್ ಇದನ್ನ ಗೋಧಿ ಹಿಟ್ಟು ನೋಡಬಹುದು ವೀಕ್ಷಕರೇ. ಗೋಧಿ ಹಿಟ್ಟು ನೀವೇನು ಫ್ಲೋರ್ ಮಿಲ್ಲಿಗೆ ಹೋಗಿ ಮಾಡ್ಕೊಂಡ್ಬಿಡ್ತೀರಾ, ಬಿಸಿ ಚಪಾತಿ ಒಳ್ಳೆ ಕ್ವಾಲಿಟಿಯಲ್ಲಿ ಗ್ರೈಂಡ್ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ನೋಡಿ ಸರ್, ನಿಜವಾಗ್ಲೂ ಸರ್ ಸಕ್ಕತ್ತಾಗಿ ಸಾಫ್ಟ್ ಇದೆ ವೀಕ್ಷಕರೇ. ಫುಲ್ಲಿ ಸಾಫ್ಟ್ ಆಗಿರುತ್ತೆ ಹಿಟ್ಟು. ನಾನು ನಿಮ್ಗೆ ಅದಕ್ಕೆ ತೋರಿಸ್ತಾ ಇರುವಂತದ್ದು ನೋಡಿ, ಇಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಒಂಚೂರು ರವೆ ಬರ್ತಾ ಇಲ್ಲ. ನೀವು ಡೈರೆಕ್ಟ್ ಆಗಿ ಚಪಾತಿ ಸ್ಟಾರ್ಟ್ ಮಾಡ್ಬೋದಲ್ವಾ ಸರ್ ಇದರಲ್ಲಿ? ಹೌದು ಸರ್, ಈಗಲೇ ಬೇಕಾದ್ರೆ ಮಾಡ್ಬಿಡ್ಬೋದು. ಬಿಸಿ ಬೇರೆ ಇದೆ ಇದು. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಯ್ತು ಫಸ್ಟ್ ಬ್ಲೇಡಿನ ಕಥೆ. ಓಕೆ ಓಕೆ. ನೋಡಿದ್ರಿ, ರಾಗಿ ನೋಡಿದ್ರಿ, ಅಕ್ಕಿ ನೋಡಿದ್ರಿ,
ಕಡಲೆಬೇಳೆ ನೋಡಿದ್ರಿ ಮತ್ತೆ ಗೋಧಿ ನೋಡಿದ್ರಿ ಹೌದು. ಎಷ್ಟು ಚೆನ್ನಾಗಿ ಎಲ್ಲ ಡೀಪ್ ಆಗಿ ನಿಮಗೆ ಗ್ರೈಂಡ್ ಆಗಿದೆ, ಸಾಫ್ಟ್ ಆಗಿ ಗ್ರೈಂಡ್ ಆಗಿದೆ, ಕರೆಕ್ಟ್. ಒಳ್ಳೆ ಪ್ರಮಾಣದಲ್ಲಿ ಗ್ರೈಂಡ್ ಆಗಿದೆ. ಹೌದೌದು ಸರ್. ಸೊ ಈಗಲೇ ಬೇಕಾದ್ರೆ ಚಪಾತಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬಹುದು, ಮಾಡ್ಬಿಡ್ಬೋದು, correct ಆಗಿ ಹೇಳಿದ್ರೆ. ಓಕೆ. ಸೊ ಇದ್ರ ಮೇಂಟೆನೆನ್ಸ್ ಬಂದು ಬಹಳ ಸುಲಭ ಸರ್. Okay. ಮುಂಚೆ ಕೇಳಿದ ಹಾಗೆ ನೀವು 1 kg ಅಕ್ಕಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬಹುದು, ಅರ್ಧ ಗಂಟೆ ನಾನ್ ಸ್ಟಾಪ್ ಯೂಸ್ ಮಾಡಬಹುದು ನೀವು ಇದು. ಓಕೆ ಓಕೆ ಅರ್ಧ ಗಂಟೆ ನಾನ್ ಸ್ಟಾಪ್ ಯೂಸ್ ಮಾಡಿ 1 kg 1.5 kg ಗ್ರೈಂಡ್ ಮಾಡ್ಕೊಳ್ಳಿ ಅರ್ಧ ಗಂಟೆ. ಅದಾದ್ಮೇಲೆ ಏನಿದೆ ನೀವು ಮತ್ತೆ ಅದನ್ನ ಕ್ಯಾಪ್ ನ ರಿಮೂವ್ ಮಾಡಿ ಹಿಟ್ಟೆಲ್ಲ ಕ್ಲೀನ್ ಆಗಿ ತಕ್ಕೊಳ್ಳಿ. ಅದಾದ್ಮೇಲೆ ಒಂದು 10 ನಿಮಿಷ ಗ್ಯಾಪ್ ಆಗುತ್ತೆ ಅಲ್ಲಿಗೆ. ಆಮೇಲೆ ಮತ್ತೆ ಬೇಕಾದ್ರೆ 1 kg ಯೂಸ್ ಮಾಡಿ, ಮಾಡ್ಬೋದು. ಅರ್ಧ ಗಂಟೆ ರನ್ ಟೈಮ್ ಇರುತ್ತೆ. ಸರಿ ಸರ್, ಸರಿ ಸೊ ಇದ್ರ ವಾಷಿಂಗ್ ಪರ್ಪಸ್ ಬಿಟ್ಟು ಬಹಳ ಸಿಂಪಲ್. ಈ ಜಾರ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಈ ತರ ಮೇಲ್ಗಡೆ ಪೂರ್ತಿ ಜಾರ್ ರಿಮೂವ್ ಮಾಡ್ಬಿಡು. ರಿಮೂವ್ ಮಾಡಿ ಎಲ್ಲ ಪಾರ್ಟ್ಸ್ ನ ತೆಗೆದ್ಬಿಟ್ಟು ರನ್ನಿಂಗ್ ಟ್ಯಾಪ್ ಕೆಳಗೆ ಇಟ್ಟರೆ ಸಾಕು. ಅಷ್ಟೇ ಅಲ್ವಾ? ರನ್ನಿಂಗ್ ಟ್ಯಾಪ್ ಕೆಳಗೆ ನಲ್ಲಿ ಆನ್ ಮಾಡಿಬಿಟ್ರೆ ಸಾಕು, ಎಲ್ಲ ಡೀಪ್ ಆಗಿ ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ಎಕ್ಸಸ್ ಆಗಿರೋದ್ರಿಂದ ಈ ರಸ್ಟ್ ಬರುತ್ತೆ ಅನ್ನೋ ಟೆನ್ಷನ್ ಏನೂ ಇಲ್ಲ. 100% ರಸ್ಟ್ ಪ್ರೂಫ್ ಇರುತ್ತೆ ಸರ್. ಕ್ಲೀನ್ ಆಗಿ ವಾಶ್ ಮಾಡಬಹುದು ನಾವು. ಹೌದು, clean ಆಗಿ ವಾಶ್ ಮಾಡೋದು, ರೀಯೂಸ್ ಮಾಡೋದು, ಅದೇ ಕೆಲಸ ಅಲ್ವಾ? ಓಕೆ. ಇಡೀ ದಿನ ಇದನ್ನೇ ಮಾಡ್ತಾ ಇರ್ಬೋದು ವೀಕ್ಷಕರೇ. ನಿಮ್ಗೆ ಯಾವ ಚಪಾತಿ ತಿನ್ಬೇಕನ್ಸ್ತು, ಏನು ಅಕ್ಕಿ ಝಂಜಾಟ ರೊಟ್ಟಿ ಇಲ್ಲ ಸರ್. ಮಾಡ್ಬೇಕನ್ಸ್ತು ಅಲ್ವಾ? ಹೊತ್ಕೊಂಡು ಹೋಗೋದು, ಮನೇಲಿ ಬೈಸ್ಕೊಳ್ಳೋದು, ಹೊತ್ಕೊಂಡು ಹೋಗೋದು, ಭಾರ ಹೊರೋದು, ಅಲ್ಲಿ ಧೂಳು ಕುಡಿಯೋದು, ಟೆನ್ಷನೇ ಇಲ್ಲ. ಮಿಕ್ಸಪ್ ಆಗೋದು, ಮಿಕ್ಸಪ್ ಆಗೋದು. ಯಾವ ಆಮೇಲೆ tension ನೋಡಿ, ಇಲ್ಲ. ಒಂದು ಹೇಳ್ತಾ ಇದೀನಿಲ್ಲ, ಒಂದು ಕಾಳು ಕೂಡ ಹಿಟ್ಟು ನಿಮಗೆ ಮೋಸ ಆಗೋದಿಲ್ಲ, ಇದರಲ್ಲಿ ವೇಸ್ಟ್ ಆಗೋದಿಲ್ಲ, ವೇಸ್ಟ್ ಆಗೋದಿಲ್ಲ, Correct, ಕಡಿಮೆನೂ ಬರೋದಿಲ್ಲ. ನೀವು ಎಷ್ಟು ಹಾಕಿರ್ತೀರ ಅಷ್ಟು ನಿಮ್ಗೆ ಹಿಟ್ಟು ಸಿಕ್ಕೇ ಸಿಗುತ್ತೆ. ಎಸ್, ಡೆಫಿನೆಟ್ಲಿ ವೀಕ್ಷಕರಿಗೆ ತೋರಿಸಲೇಬೇಕು. Market ನಾವು ಅಲ್ಲಿ ಹಾಕಿರೋಂತ ಒಂದೇ ಕಾಳು ಕೂಡ ನೋಡಿ ಇಲ್ಲ ಸರ್ ಇಲ್ಲಿ. ಒಂದು ಕಾಳು ಕೂಡ ಇಲ್ಲ. ಏನು ಒಂದು ಕಾಳು ಹಾಕಿದ್ರು ಕೂಡ ನಿಮ್ಗೆ ಅದರ ಹಿಟ್ಟಿನ ಪ್ರಮಾಣದಲ್ಲಿ ಸಿಕ್ಕೇ ಓಕೆ. ಅಂಡ್ ಒಂಥರ ಜರ್ಡಿ ಹಿಡಿದಿರೋ ತರ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ಅಂತ ಜಲ್ದಿ ಇಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಓಕೆ ಸೊ ಈಗ ಫ್ಲೋರ್ ಮಿಲ್ಲಿಗೆ ಹೋಗ್ಬಿಟ್ಟು ನೀವು ಹಿಟ್ಟನ ಗಿರಣಿಲಿ ಹಿಟ್ಟು ಮಾಡಿಸ್ಕೊಂಡ್ ಬಂದ್ಮೇಲೆ ಅದು ಮನೇಲಿ ಜಲ್ದಿ ಹೊಡಿಬೇಕು ಮತ್ತೆ. ಓಕೆ ಓಕೆ. ಸೊ ಇದರಲ್ಲಿ ಹಾಟ್ಸ್ಟಾರ್ ಆಟ ಚಕ್ಕಿಲಿ ನೀವು ಏನು ಗ್ರೈಂಡ್ ಮಾಡ್ಕೊಂಡ್ರೆ ಜಲ್ದಿ ಹೊಡೆಯೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ ಹೇಳ್ತೀರಾ. 100% ನಿಮಗೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿಲಿ ಹಿಟ್ಟು ಗ್ರೈಂಡ್ ಆಗುತ್ತೆ. Super, ಸೊ ಮಾರ್ಕೆಟ್ ಅಲ್ಲಿ ಹಿಟ್ ಸಿಗುತ್ತೆ ಸರ್, ತಗೊಂಡ್ಬರ್ತಾರೆ ಮಾರ್ಕೆಟ್ ಅಲ್ಲಿ. ಈಗಿನ ಕಾಲದಲ್ಲಿ ಜನ ಇನ್ಸ್ಟೆಂಟ್ ಎಲ್ಲ ಬೇಗ ಬೇಗ ಬೇಕು ಅವ್ರಿಗೆ. ಹೌದು. ಮಾರ್ಕೆಟ್ ನ ತಗೊಂಬಂದು ಕೆಮಿಕಲ್ಸ್ ಇರುತ್ತೆ ಅದನ್ನ ಯೂಸ್ ಮಾಡ್ತಾರೆ. Yes. ಜಾಸ್ತಿ ಬಾಳ್ಕೆನೂ ಬರೋದಿಲ್ಲ. ಅದರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಒಂದೂವರೆ ತಿಂಗಳು ಬಿಟ್ರೆ ಅದರಲ್ಲಿ ಹುಳ ಕೀಟಗಳು ಬಂದ್ಬಿಡುತ್ತೆ. ಸೊ ಇದ್ರಲ್ಲಿ ಆತರ ತಲೆನೋವು ಇಲ್ಲ ಸರ್. ಇಲ್ಲ ಅಂತ ಹೇಳಿ. ಬೆಳಗ್ಗೆ ತಿಂಡಿ ಮಾಡ್ಬೇಕಾ, ಅಕ್ಕಿ ರೊಟ್ಟಿ ಮಾಡ್ಬೇಕಾ, ಒಂದ್ ಅರ್ಧ kg ಅಕ್ಕಿ ಹಾಕೊಂಡ್ರು, ಫ್ರೆಶ್ ಮಾಡ್ಕೊಂಡ್ರು, ಅಡಿಗೆ ಮಾಡ್ಕೊಂಡ್ರು ಮಾಡಬಹುದಲ್ವಾ? ಸಿಂಪಲ್ ಸರ್, ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು, ಬೇಗ ಮಾಡ್ಕೋಬಹುದು, ಫ್ರೆಶ್ ಹೈಜಿನಿಕ್ ಆಗಿ ಮಾಡ್ಕೋಬಹುದು. ಓಕೆ. ನಿಮಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನಿಮಗೆ ಎನ್ವೈರನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಓಕೆ ಸರ್, ನೆಕ್ಸ್ಟ್ ಏನು? ಕೆಮಿಕಲ್ ಕೂಡ ಇರೋದಿಲ್ಲ, ಪ್ಯೂರ್ ನ್ಯಾಚುರಲ್ ಆಗಿರುತ್ತೆ. ಓಕೆ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಮೆಶ್ ಇದೆ ನೋಡಿ ಸರ್. ಹೌದು, ಸೆಕೆಂಡ್ ಮೆಶ್ ಫಿಲ್ಟರ್ ಇದೆ. ಹೌದು. ಸೊ ಇದರಲ್ಲಿ ಗ್ರೈಂಡ್ ಮಾಡಿ ತೋರಿಸ್ಬಿಡ್ತೀನಿ ಸರ್. ಓಕೆ. ಏನ್ ಗ್ರೈಂಡ್ ಮಾಡ್ತಾ ಇದೀವಿ ಇದರಲ್ಲಿ ನಾವು? ಇದರಲ್ಲಿ ನಿಮಗೆ ಧನಿಯಾ ಮಾಡಬಹುದು, ಓಕೆ, ಬೇರೆ ಬೇರೆ ಗ್ರೈನ್ಸ್ ಗಳು, ಪಲ್ಸಸ್ ಗಳೆಲ್ಲ ಮಾಡಬಹುದು ಸರ್. ಮಾಡಬಹುದಲ್ವಾ? ಮಾಡಿ ತೋರಿಸ್ಬಿಡೋಣ ಇದನ್ನ. ಮಾಡಿ ತೋರಿಸ್ತೀನಿ ಸರ್ ಈಗ. ಓಕೆ ಓಕೆ ವೀಕ್ಷಕರೇ, ಫಸ್ಟ್ ಫಿಲ್ಟರ್ ಬ್ಲೇಡರ್ ಅಂತ ನೋಡಿದ್ರಿ, ಈಗ ಸೆಕೆಂಡ್ ಫಿಲ್ಟರ್ ಇದೆ ನೋಡಿ. ಓಕೆ. ಈ ಸೆಕೆಂಡ್ ಫಿಲ್ಟರ್ ಬಂದ್ಬಿಟ್ಟು ಗ್ರೈಂಡ್ ಮಾಡಿ ತೋರಿಸ್ತೀನಿ ಈಗ ಯಾವ ತರ ಅಂತ ಹೇಳಿ. ಈಗ 2 ಮಿಕ್ಸಿ ಇದೆ ಡೆಮೋ ಅಲ್ಲಿ. ಸೊ 2 ಮಿಕ್ಸಿಯಲ್ಲೂ ಈ ಸೆಕೆಂಡ್ ಫಿಲ್ಟರ್ ನ ಆಡ್ ಮಾಡಿದ್ವಿ ನಾವು. ಒಂದೇ ಇದನ್ನ ಹಾಕಿದ್ರಲ್ವಾ? ಒಂದೇ ಇದನ್ನ ಹಾಕಿದ್ವಿ. ಸೊ ಇದರಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫಿಲ್ಟರ್ ಅಲ್ಲಿ ನೀವು ಧನಿಯಾ ಮಾಡಬಹುದು, ಉರ್ಗಡ್ಲೆ, ಸ್ವಲ್ಪ ಪಲ್ಸಸ್, ದವಸ ಧಾನ್ಯಗಳೆಲ್ಲ ಮಾಡ್ಕೋಬಹುದು. ಓಕೆ ಓಕೆ. ಈ ಉಳಿದಿದ್ರೆಲ್ಲ ಯಾವ್ದು ಹಾಕ್ತಿದ್ರೆ ಸರ್ ಇದರಲ್ಲಿ? ಉಳಿದಿರೆಲ್ಲ ಡಿಫ್ರೆಂಟ್ ಹಾಕ್ಬಹುದು. ಸ್ವಲ್ಪ ದಪ್ಪ ಬೇಕಂದ್ರೆ ಇದರಲ್ಲಿ ಆಡ್ ಮಾಡಬಹುದು, ಇನ್ನೊಂದು ಸ್ವಲ್ಪ ದಪ್ಪ ಬೇಕಂದ್ರೆ ಇದರಲ್ಲಿ ಆಡ್ ಮಾಡಬಹುದು ಸರ್ ನೀವು. ಓಕೆ. ಸೊ ಇದು ನೋಡ್ತಿದ್ದೀರಾ, ಇದು 3ನೇ ಮೆಶ್ ಇದು ಸರ್. ಹೌದು, 3ನೇ ಮೆಶ್ ಫಿಲ್ಟರ್ ಇದು. ಓಕೆ. ಸೊ ಇದರಲ್ಲಿ ನೋಡ್ರಿ ನಿಮಗೆ ಮಸಾಲೆ ಪದಾರ್ಥಗಳೆಲ್ಲ, ಮಸಾಲೆ ಪದಾರ್ಥಗಳು ಎಲ್ಲ ಮಾಡ್ಕೋಬಹುದು ಇದರಲ್ಲಿ. ಓಕೆ. ಇದು ನೋಡಿ, ಈ ಮೇಲ್ಗಡೆ ಹೋಲ್ ಏನ್ ಕಾಣ್ತಾ ಇದೆ ನಿಮಗೆ, ಚಿಕ್ಕದಾಗಿದೆ. ಸೊ ಈ ಸೈಜಿಗೆ ಇರುವಂತ ಎಲ್ಲದನ್ನು ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡ್ಕೋಬಹುದು ನೀವು ಇದರಲ್ಲಿ ಹಾಕ್ಬಿಟ್ಟು. ಸ್ವಲ್ಪ ಈ ತರ ನಿಮಗೆ ಚಕ್ಕೆ ಇರುತ್ತೆ, ಅಥವಾ ನಿಮಗೆ ಒಣಶುಂಠಿ ಇರುತ್ತೆ, ಫ್ಲವರ್ ಇರುತ್ತೆ ಈ ತರ, ಅಥವಾ ಏನ್ ದೊಡ್ಡದೇನು ಜಾಸ್ತಿ ಇದೆ, ನಿಮಗೆ ಅರಿಶಿನ ಕಡ್ಡಿಗಳು ಇರುತ್ತೆ, ಇವೆಲ್ಲ ನೀವು ಫಸ್ಟ್ ಒಂದು ಜಾರಲ್ಲಿ ಹಾಕೊಂಡು ಒಡ್ಕೋಬೇಕು ಸ್ವಲ್ಪ ಇದರಲ್ಲಿ. ಸೊ ಇದರಲ್ಲಿ ಪುಡಿ ಮಾಡ್ಕೋಬೇಕು, ಜಾರಲ್ಲಿ ಹಾಕ್ಬಿಟ್ಟು ಇದೇ ಮಿಕ್ಸಿಲಿ ಪುಡಿ ಮಾಡ್ಕೊಂಡು, ಸೊ ಈ ಹೋಲಲ್ಲಿ ಹೋಗ್ಬೇಕು, ಆ ಒಂದು ಗಾತ್ರದಲ್ಲಿ ಇರಬೇಕು, ಅವಾಗ ತಕೊಂಡು ಇದ್ರಲ್ಲಿ ಹಾಕೊಂಡು ನೀವು ಪುಡಿ ಮಾಡ್ಕೋಬಹುದು. ಓಕೆ ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಒಂದು ನೋಡ್ತಿದ್ರ ನೀವು. ಓಕೆ. ಸೊ ಲಾಸ್ಟ್ ಒನ್ ನಿಮಗೆ ಈ ಮೆಶ್ ಬಂದ್ಬಿಟ್ಟು ಲಾಸ್ಟ್ ಒನ್ ಮೆಶ್ ಸರ್ ಇದು. ಓಕೆ. ಲಾಸ್ಟ್ ಮೆಶ್ ಫಿಲ್ಟರ್ ಇದು. ಸೊ ಇದರಲ್ಲಿ ಸ್ವಲ್ಪ ದಪ್ಪ ತರ್ತರಿ ಬೇಕಂದ್ರೆ ಮಾಡ್ಕೋಬಹುದು ನೀವು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಚಿಲ್ಲಿ ಪೌಡರ್, ಓಕೆ, ಚಿಲ್ಲಿ ಮಾಡ್ಕೋಬಹುದು, ಇಲ್ಲ ಅರಿಶಿನ ಮಾಡ್ಕೋಬಹುದು, ಹರ್ಬ್ಸ್ ಮಾಡ್ಕೋಬಹುದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡುವಂತ ಮೆಡಿಸಿನ್ಸ್ ಗಳೆಲ್ಲ ಮಾಡ್ಕೋಬಹುದು, ಮುಂತಾದೆಲ್ಲ ಮಾಡ್ಕೋಬಹುದು ಸರ್. ಓಕೆ, ಸರಿ ಸರ್, ಸರಿ ಸರ್. ಓಕೆ ಸರ್, ಇಲ್ಲ ಹಾಗೆ ಸರ್. ಇವಾಗ ಸೆಕೆಂಡ್ ನಲ್ಲಿ ಫಸ್ಟ್ ಮಿಕ್ಸಿ ಆಡ್ ಮಾಡ್ತೀವಿ. ಆನ್ ಮಾಡಿಬಿಟ್ಟು 3 ಅಲ್ಲಿ ಮಾಡಿ 2 3 ಈಗ ಆಡ್ ಮಾಡ್ತೀವಿ ಸರ್. ಅವ್ರು ಆಡ್ ಮಾಡಲಿ, ನೀವು ಈ ಕಡೆ ಇದನ್ನ ಇದನ್ನು ಸ್ಟಾರ್ಟ್ ಮಾಡ್ಬೇಡ ಸರ್. ಸ್ಟಾರ್ಟ್ ಮಾಡಿ ಸರ್. ಇದು ಸ್ಟಾರ್ಟ್ ಮಾಡಿ. ಮಿಕ್ಸಿ ಆನ್ ಮಾಡಿ. 1 2 3 ಆಡ್ ಮಾಡಿ. ಉರ್ಗಡ್ಲೆ ಹಾಕ್ತಿದೀವಿ. ನೋಡ್ತಿದ್ರೆ ವೀಕ್ಷಕರೇ, ಮೊದಲನೇದಾಗಿ 2 ನಂಬರ್ ಮೆಶ್ ಅಲ್ಲಿ ನಿಮ್ಗೆ ಬಿಟ್ಟು ಒಂದು ಧನಿಯಾ ಹಾಕಿದ್ವಿ, ಇನ್ನೊಂದು ಉರ್ಗಡ್ಲೆ ಹಾಕಿದ್ವಿ. ಹೌದು. ಸೊ ನೆಕ್ಸ್ಟ್ 3 ನಂಬರ್ ಮೆಶ್ ಅಲ್ಲಿ ಇಲ್ಲಿ ನೋಡಿ ಎಲ್ಲ ಮಸಾಲೆ ಪದಾರ್ಥಗಳು. ಹೌದು. ಸೊ ಮುಂಚೆ ಹೇಳಿದ ಹಾಗೆ
ಈ ಹೋಲಲ್ಲಿ ಹೋಗುವಂಥದ್ದು ಏನಿರುತ್ತೆ ಅದು ಡೈರೆಕ್ಟ್ ಆಗಿ ನೀವು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬಹುದು. ಓಕೆ. ಏನ್ ಪದಾರ್ಥ ಜಾಸ್ತಿ ದೊಡ್ಡದಿರುತ್ತೆ ಅದನ್ನ ಮೊದಲು ಈ ಜಾರಲ್ಲಿ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಆಮೇಲೆ ಇದ್ರಲ್ಲಿ ಹಾಕೊಳ್ಳಿ. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಮಸಾಲೆ ಪದಾರ್ಥ ಇಲ್ಲಿ ನೋಡ್ಬೋದು ನೀವು, ಒಣಶುಂಠಿ. ಹೌದು, ಒಣಶುಂಠಿ ಹಾಕೋಬಹುದು ಈ ತರ. ಒಣಶುಂಠಿ ಹಾಕೊಳ್ಳಿ. ಸ್ವಲ್ಪ ನಿಮಗೆ ಫ್ಲವರ್ ಹಾಕೊಳ್ಳಿ, ಈ ತರ ಇದು ಮಸಾಲೆ ಫ್ಲವರ್. ಓಕೆ, ಇಷ್ಟು ಹಾಕೊಂಡಿದ್ದೀನಿ. ನೆಕ್ಸ್ಟು ಲವಂಗ, ಬೇಕಾದ್ರೆ ಲವಂಗ. ಆಮೇಲೆ ಇದು ಲೀಫ್ ಸರ್, ಇದು ಲೀಫ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಗರಂ ಮಸಾಲ ಲೀಫು. ಆಮೇಲೆ ಚಕ್ಕೆ ಸರ್. ಇಲ್ಲಿ ನೋಡ್ಬೋದು. ಸೊ ಈ ಜಾರ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಅದಾದ್ಮೇಲೆ ಈ ಜಾರ್ನ ಫಿಟ್ ಮಾಡ್ಕೋಬೇಕು. ಓಕೆ, ಕೂರಿಸ್ಕೊಂಡು ಜಸ್ಟ್ 3 ನಿಮಿಷ ಆನ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಸರ್. ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಸಾಲೆ ಪದಾರ್ಥಗಳೆಲ್ಲ ನೋಡಿ ಸರ್, ನೋಡ್ಬೋದು ಎಲ್ಲ ಗ್ರೈಂಡ್ ಮಾಡಿಕೊಂಡು. ಸೊ ಇದರಲ್ಲಿ ಆಲ್ಮೋಸ್ಟ್ ಪೌಡರ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಪೌಡರ್ ಆಗಿದೆ. ಓಕೆ, ಇನ್ನೂ ಸ್ವಲ್ಪ ನಿಮಗೆ ಡೀಪ್ ಆಗಿ ಪೌಡರ್ ಹಾಕ್ಬೇಕಂತ ಹೇಳಿದ್ರೆ ನೈಸ್ ಆಗ್ಬೇಕಂತ ಹೇಳಿದ್ರೆ ಓಕೆ, ಡೈರೆಕ್ಟ್ ಆಗಿ ಸ್ಟೀಲ್ ಕಂಟೈನರ್ ಹಾಕ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೋಬಹುದು ಸರ್. ಗ್ರೈಂಡ್ ಮಾಡ್ಕೋಬಹುದಲ್ವಾ? ಹೌದು ಹೌದು. ಓಕೆ, ಹಾಕಿ ಸರ್. ಇಲ್ಲಿ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಆಲ್ರೆಡಿ ಆಲ್ಮೋಸ್ಟ್ ಪುಡಿ ಆಗಿದೆ. ಆಲ್ಮೋಸ್ಟ್ ಪುಡಿ ಆಗಿಬಿಟ್ಟಿದೆ. ಸೊ ಫುಲ್ ಸಾಫ್ಟ್ ಬೇಕಂತ ಹೇಳಿದ್ರೆ, ಇನ್ನು ನೈಸ್ ಫುಲ್ ಸಾಫ್ಟ್ ಆಗ್ಬೇಕಂತ ಹೇಳಿದ್ರೆ ಆ ದೊಡ್ಡ ಜಾರಲ್ಲಿ ಹಾಕ್ಬಿಟ್ಟು ಮಾಡ್ಕೋಬಹುದು. ಹಾಕೋಣ ಸರ್. ಅಲ್ಲಿ ನೋಡಿ ಧನಿಯಾ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ಸರ್. ಸೊ ಧನಿಯಾದು ಮುಗೀತಲ್ವಾ ಇಲ್ಲಿ? ಧನಿಯಾ ಮುಗ್ದೋಗ್ಬಿಟ್ಟಿದೆ ನೋಡಿ. ಸೊ ವೀಕ್ಷಕರೇ ನೋಡ್ಬೋದು, ಧನಿಯಾ ಎಲ್ಲ ಕಂಪ್ಲೀಟ್ ಆಗಿ ಆಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಹೊರಗಡೆ ಬರ್ತಾ ಇದೆ. ತೆಗಿರಿ ಸರ್ ಅದನ್ನ ಕಂಪ್ಲೀಟ್ ಆಗಿ. ಸರ್ ಅವ್ರು ತೆಗಿಲಿ, ಅಲ್ಲಿ ತನಕ ಈ ಕಡೆ ಬಂದ್ಬಿಡಿ ಸರ್ ನೀವು. ಓಕೆ ಓಕೆ. ಇದಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಇದನ್ನ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಹಾಕಿ ಸರ್, ಹಾಕಿ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಆನ್ ಮಾಡಿ. ಫಸ್ಟ್ ಆನ್ ಮಾಡಿ, ಮಿಕ್ಸರ್ ಮಾಡಿ. ಸ್ವಲ್ಪ ದಪ್ಪ ಗ್ರೈಂಡ್ ಮಾಡ್ಕೋಬೇಕು ಸರ್. ಓಕೆ ಓಕೆ. ಮಸಾಲೆ ಪದಾರ್ಥಗಳು ಸ್ವಲ್ಪ ದಪ್ಪ ಗ್ರೈಂಡ್ ಮಾಡ್ಕೊಂಡು ಓಕೆ ಓಕೆ. ಆಮೇಲೆ ಈ ದೊಡ್ಡ ಜಾರಿಗೆ ಹಾಕ್ಬಿಟ್ಟು ನೀವು ಪುಡಿ ಮಾಡ್ಕೋಬಹುದು. ಫುಲ್ ಸಾಫ್ಟ್ ಆಗಿ ಬರುತ್ತೆ ಮಸಾಲೆ ಪದಾರ್ಥ ಎಲ್ಲ. ಓಕೆ. ಸೊ ನೆಕ್ಸ್ಟ್ ಬರೋಣ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ ಟಾಪ್ ಹೇಳಿದ್ನಲ್ಲ ಮುಂಚೆ, 4ನೇ ಮೆಶ್ ಸರ್. ಹೌದು, 4ನೇ ಫಿಲ್ಟರ್ ಮೆಶ್. ಓಕೆ. ಇದ್ರಲ್ಲಿ ಬಿಟ್ರೆ ನಿಮಗೆ ಚಿಲ್ಲಿ, ರೆಡ್ ಚಿಲ್ಲಿ ಇರ್ಬೋದು ಅಥವಾ ಅರಿಶಿನ ಕಡ್ಡಿಗಳಿರ್ಬೋದು. ಇದನ್ನೆಲ್ಲ ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಇದರಲ್ಲಿ. ಓಕೆ ನೋಡಿ, ಚಿಲ್ಲಿ ಹಾಕೊಂಡು ಇದನ್ನ ಈ ತರ ಏನಿದೆ ಕ್ಯಾಪ್ನ ಮೇಲ್ಗಡೆ ಕ್ಲೋಸ್ ಮಾಡ್ಕೋಬೇಕು ಸರ್. ಕ್ಲೋಸ್ ಮಾಡ್ಕೊಂಡು ಕೂರಿಸ್ಬಿಟ್ಟು ಆನ್ ಮಾಡಿ ಸರ್. ನೋಡಿ ಸರ್, ಸಾಕಲ್ವಾ ಇಷ್ಟೇ? ಸಾಕು. ಸ್ವಲ್ಪ ಇಲ್ಲ ಮಿಕ್ಸರ್ ಬೇಡ ಅಂದ್ರೆ ಕುಟ್ಕೊಂಡು ಕೂಡ ಹಾಕ್ಬೋದು ಸರ್. ಓಕೆ 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 ಓಕೆ. ನೋಡಿ, ಓಕೆ 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 ಓಕೆ. ರೆಡ್ ಚಿಲ್ಲಿ ಇಷ್ಟು ಪೌಡರ್ ಮಾಡ್ಕೊಂಡು ಹಾಕೋಬಹುದು. ತಗೊಳ್ಳಿ ಸರ್, ಆನ್ ಮಾಡಿ, ಮಿಕ್ಸರ್ ಮಾಡಿ ಸರ್. ಹಾಕಿ ಸರ್. ಓಕೆ, ಇದಾಗ್ಲಿ. ಅಲ್ಲಿವರೆಗೆ ಆಗಿರೋದನ್ನ ತೋರಿಸ್ಬಿಡೋಣ ಸರ್. ಇವಾಗ ಬನ್ನಿ ಸರ್, ಧನಿಯಾ ನೋಡೋಣ. ಧನಿಯಾ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ಧನಿಯಾ ಮಾಡಿದ್ವಿ. ಇಲ್ಲಿ ಧನಿಯಾ ನೋಡ್ಬೋದು ವೀಕ್ಷಕರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಸಾಫ್ಟ್ ಆಗಿದೆ ಸರ್. ಕಂಪ್ಲೀಟ್ ಸಾಫ್ಟ್ ಆಗಿದೆ. ಕಂಪ್ಲೀಟ್ ಸಾಫ್ಟ್ ಆಗಿದೆ ಧನಿಯಾ. ಪುಡಿ 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 ಆಗಿದೆ. ಸೂಪರ್ ಸರ್, ಇದು ಪುಡಿ ಪುಡಿ ಸೂಪರ್ ಸರ್. ನೆಕ್ಸ್ಟ್ ನೆಕ್ಸ್ಟ್ ಸರ್ ಉರ್ಗಡ್ಲೆ ಹಾಕಿದ್ವಿ. ನೀವು ಉರ್ಗಡ್ಲೆ ಒಳಗಡೆ ಕೂಡ ಇನ್ನೂ ಸ್ವಲ್ಪ ಇದೆ. ಇನ್ನ ಇದೆ ಅಲ್ವಾ ಇದ್ರೊಳಗಡೆ? ಓಕೆ. ಇದು ಉರ್ಗಡ್ಲೆ ಆಗಿರೋದಲ್ಲ? ಉರ್ಗಡ್ಲೆ ನೋಡಿ ಸರ್ ಎಷ್ಟು ಸಾಫ್ಟ್ ಆಗಿದೆ ಸರ್.
ವೀಕ್ಷಕರೇ ನೋಡ್ಬೋದು ಪುಟಾಣಿ ಇದು ಪುಡಿ ಮಾಡಿದ್ದಾರೆ, ಪುಟಾಣಿ ಪಂಚಕಜ್ಜಾಯ ಎಲ್ಲ ಮಾಡ್ತಾರೆ ಇದರಿಂದ. ಕಜ್ಜಾಯ ಮಾಡ್ತಾರೆ, ಆಮೇಲೆ ಉಂಡೆಗಳು ಮಾಡ್ತಾರೆ ಸರ್, ಉಂಡೆ ಮಾಡ್ತಾರೆ, ಉಂಡೆ ಮಾಡ್ತಾರೆ, ಅದು ಕೂಡ ಟೇಸ್ಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ. ಓಕೆ ಹೌದು. ಬನ್ನಿ ಸರ್ ಫೈನಲ್ ನೋಡ್ಬಿಡೋಣ ಹಾಗೆ. ಸೊ ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ ನೋಡ್ತಿದ್ದೀರಾ ಸರ್, ಮಸಾಲೆ ಪದಾರ್ಥಗಳೆಲ್ಲ ಎಲ್ಲ ಗ್ರೈಂಡ್ ಆಗಿದೆ ಚೆನ್ನಾಗಿ. ಸೊ ಎಲ್ಲ ಗ್ರೈಂಡ್ ಆದ್ಮೇಲೆ ಒಂದೂವರೆ ನಿಮಿಷ ಈ ತರ ಮೋಟರ್ ಮಿಷಿನ್ ರನ್ ಮಾಡಬೇಕು, ಮಿಕ್ಸಿನಲ್ಲಿ ಓಕೆ ಓಕೆ ರನ್ ಮಾಡಿದ್ರೆ ಒಳಗಡೆ ಹೋಗಿರುವಂತ ಎಲ್ಲ ಪದಾರ್ಥ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ ಸರ್. ಕ್ಲೀನಾಗಿ ಗ್ರೈಂಡ್ ಆಗುತ್ತೆ. ಓಕೆ ಓಕೆ. ಸೊ ಇಲ್ಲಿ ಮೆಣಸಿನ್ಕಾಯಿ ನೋಡಿ ಸರ್, ಮೆಣಸಿನ ಪುಡಿ. ಮೆಣಸಿನ ಪುಡಿ ಸೊ ವೀಕ್ಷಕರೇ ತುಂಬಾ ಘಾಟ್ ಬರ್ತಾ ಇದೆ, ಇಲ್ಲಿ ಘಾಟ್ ಹೊಡಿತಾ ಇದೆ ಅಂತ ಹೇಳ್ಬೋದು ಮುಖಕ್ಕೆ ಕೂಡ ನಮ್ಗೆ. ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ. ಇದನ್ನ ನಾವು ಕೈಯಲ್ಲಿ ಮುಟ್ಟಿ ತೋರಿಸೋದಿಲ್ಲ, ನಿಮ್ಗೆ ಹಾಗೇನೆ ತೋರಿಸ್ಬಿಡ್ತೀನಿ ನಾನು. ನೋಡಿ ಇಲ್ಲಿ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ದಪ್ಪದಾಗ ಬಂದಿದೆ ಸರ್. ಏನಕ್ಕಂದ್ರೆ ನಾನು ಮುಂಚೆ ಹೇಳಿದ ಹಾಗೆ ಈ 4ನೇ ಜಾರ್ ಮೆಶ್ ಹಾಕಿದ್ದೀನಿ ನಾನು. ಓಕೆ ಓಕೆ ಓಕೆ. 4ನೇ ಮೆಶ್ ಫಿಲ್ಟರ್ ಹಾಕಿದ್ದೀನಿ. ಸ್ವಲ್ಪ ಇದರಲ್ಲಿ ತರ್ತರಿ ದಪ್ಪ ಬರುತ್ತೆ, ಸ್ವಲ್ಪ ತರ್ತರಿಯಾಗಿ ಬರುತ್ತೆ ಸರ್. ಓಕೆ ಓಕೆ. ಸೊ ಇದಕ್ಕೆ ಜಾಲರಿಗೆ ತಕ್ಕಾಗ್ಬಿಟ್ಟು ಸರಿಯಾಗಿ ಬರುವಂತದ್ದು ಅಲ್ವಾ ಇದು? ಓಕೆ. ಡಿಫ್ರೆಂಟ್ ಇದೆ ಸರ್. ಮುಂಚೆ ಹೇಳಿದಾಗೆ ನೀವು ಇನ್ನೂ ಸಾಫ್ಟ್ ಆಗ್ಬೇಕಂತ ಹೇಳಿದ್ರೆ ಓಕೆ, ಈ ಮೊದಲನೇದು ಏನು ಹೇಳಿದೆ ನಾನು ನಿಮಗೆ, ಹೌದು, ಮೊದಲನೇ ಮೆಶ್ ಇದನ್ನ ಯೂಸ್ ಮಾಡಬಹುದು. ಓಕೆ, ನಂಬರ್ 1 ಮೆಶ್ ಫಿಲ್ಟರ್ ಇದಾಕಿದ್ರೆ ಇನ್ನು ಫುಲ್ ಸಾಫ್ಟ್ ಆಗಿ ಬರುತ್ತೆ ನಿಮಗೆ, ಸಾಫ್ಟ್ ಆಗಿ ಬರುತ್ತೆ. ಓಕೆ. ಮುಂಚೆ ನೀವು ಅಕ್ಕಿ ಹಿಟ್ಟು ಎಲ್ಲ ರಾಗಿ ಹಿಟ್ಟೆಲ್ಲ ಯಾವ ತರ ನೋಡಿದ್ರಿ ಆ ಒಂದು ಸಾಫ್ಟ್ನೆಸ್ ಅಲ್ಲಿ ಬರುತ್ತೆ ಸರ್. ಸಾಫ್ಟ್ನೆಸ್ ಅಲ್ಲಿ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಅಂದ್ರೆ ವೀಕ್ಷಕರೇ ನೋಡ್ತಿದ್ರೆ ಇಲ್ಲಿ ಅರಿಶಿನ ಕಡ್ಡಿಗಳು, ಹೌದಾ, ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಪುಡಿ ಮಾಡ್ಕೊಳ್ಳೋಣ. ಓಕೆ, ಪುಡಿ ಮಾಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಆಗಿ ಜಾರಿಗೆ ಗ್ರೈಂಡ್ ಮಾಡೋಣ. ಓಕೆ, ಒಟ್ಟಿನಲ್ಲಿ ಹೋಲಲ್ಲಿ ಹೋಗೋ ತರ ಮಾಡ್ಕೊಬೇಕು. ಹೌದು ಸರ್, ಅಲ್ವಾ? ಹೌದು. ಸಾಕಂತೀರಾ? ಸಾಕು ಸರ್, ಓಕೆ. ಜಸ್ಟ್ ಆ ಹೋಲಲ್ಲಿ ಹೋಗೋಷ್ಟು ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಪುಡಿ ಆಗ್ಬಿಟ್ಟಿದೆ, ಅದ್ರಲ್ಲಿ ಹಾಕಿದ್ರೆ ಫೈನ್ ಸಿಗುತ್ತೆ. ಫೈನ್ ಸಿಗುತ್ತೆ. ಫಸ್ಟ್ ನಂಬರ್ ಮೆಸ್ ಫಿಲ್ಟರ್ ಸರ್, ಫಸ್ಟ್ ಅಲ್ವಾ ಇದು? ಫಸ್ಟ್ ನಂಬರ್ ಮೆಸ್ ಫಿಲ್ಟರ್ ಹಾಕಿದೀವಿ. ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಚೆನ್ನಾಗೆಲ್ಲ ಗ್ರೈಂಡ್ ಆಯ್ತು ಅಂತ ಹೇಳ್ಬಿಟ್ಟು. ಹೌದು ಸರ್. ಸೊ ಮೊದಲನೇದಾಗಿ ನೋಡಿದ್ರಿ ನೀವು, ಇಲ್ಲಿ ನೋಡಿ ಅರಿಶಿನ ಪುಡಿ ಓಕೆ, ಎಷ್ಟು ಸಾಫ್ಟ್ ಆಗಿ ಗ್ರೈಂಡ್ ಆಗಿದೆ. ಸೂಪರ್ ಸರ್ ಇದು. ಫೈನ್ ನಂಬರ್ 1 ಅರಿಶಿನ ಪುಡಿ. ಓಕೆ. ನೆಕ್ಸ್ಟ್ ನಿಮಗೆ ಖಾರ ಪುಡಿ ಕೂಡ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಇಲ್ಲಿ ಮಸಾಲೆ ಪೌಡರ್ ನೋಡಿ, ಗರಂ ಮಸಾಲ ಪೌಡರ್ ಕೂಡ ಗರಂ ಮಸಾಲ ಅಲ್ವಾ ಇದು? ಹೌದು, ಗರಂ ಮಸಾಲ ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಉರುಗಡ್ಲೆ, ಇದು ಹುರ್ಗಡ್ಲೆ ಫುಲ್ ಸಾಫ್ಟ್ ಆಗಿದೆ. ಇಲ್ಲಿ ನೋಡಿ ಧನಿಯಾ ಪುಡಿ ಘಮ್ ಅಂತ ಇದೆ ಸರ್ ಇದು. ಹೇಗಿದೆ ಸ್ಮೆಲ್? ಘಮ್ ಅಂತ ಇದೆ, ಚೆನ್ನಾಗಿದೆ ಸರ್ ಇದು ನಿಜಾಗ್ಲೂ. ಅಂಡ್ ಥಿಕ್ನೆಸ್ ಕೂಡ ನೋಡಬಹುದು ವೀಕ್ಷಕರೇ, ನೀಟಾಗಿ ಫಿನಿಶ್ ಆಗಿದೆ ಅಂತ ಹೇಳ್ಬೋದು. ಸಾಫ್ಟ್ ಆಗಿ ಬಂದಿದೆ ಸರ್. ನೋಡಿ ವೀಕ್ಷಕರೇ, ನಾವು ಸೇಲ್ಸ್ ಪರ್ಸನ್ ಗಳಾಗಿ ನಾವೇ ಈ ತರ ಮಾಡ್ತಿದೀವಿ ಅಂತ ಹೇಳ್ಬಿಟ್ರೆ, ನೀವು ಮನೆಯಲ್ಲಿ ಪ್ರೊಫೆಷನಲಿಸ್ಟ್, ಡೆಫಿನೆಟ್ಲಿ ಆರಾಮಾಗಿ ಮಾಡಬಹುದು ಅಂತ ಹೇಳ್ತೀರಾ. ತಾಯಿ ತಂಗಿಂದ್ರ ಅಕ್ಕಂದ್ರಲ್ಲ ಅವರೆಲ್ಲ ಪ್ರೊಫೆಷನಲಿಸ್ಟ್, ನಮ್ಕಿನ್ನ ಸಖತ್ತಾಗಿ ಮಾಡ್ತಾರೆ ಸರ್. ಓಕೆ, ನಾವೇ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋಬಹುದು, ನಮ್ಕಿನ್ನ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಡೆಫಿನೆಟ್ಲಿ ಮಾಡಬಹುದು ಸರ್ ಇದು. ಸೊ ಈ ತರ ಇದೇನ್ ಹೇಳಿದ್ವಿ ನಾವು, ಇದೆಲ್ಲ ಡೆಮೋ ಮಾಡಿ ತೋರಿಸಿದಿಲ್ಲ ಇವಾಗ. ಸೊ ನಾವೇನ್ ಮಾಡಿದ್ವಿ ಇದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಜಾಸ್ತಿ ನೀವು ಮಾಡ್ಕೋಬಹುದು. ಹೌದು, ಯಾವುದೇ ಪಲ್ಸಸ್ ಇರಲಿ, ದವಸ ಧಾನ್ಯಗಳಿರಲಿ, ನಿಮ್ಗೆ ರಾಗಿ, ನಿಮ್ಗೆ ಅಕ್ಕಿ, ರಾಗಿ, ಗೋಧಿ, ಬೇಳೆ, ಕಡಲೆಬೇಳೆ, ಉರ್ಗಡ್ಲೆ, ನಿಮಗೆ ಉದ್ದಿನ ಬೇಳೆ, ಅಥವಾ ನೀವು ಇದು ಮಾಡ್ತೀರಾ ಹಪ್ಪಳ ಮಾಡ್ತೀರಲ್ಲ ಆ ಬೇಳೆಗಳು ಏನೇ ಇರಲಿ, ಎಲ್ಲ ಪಲ್ಸಸ್, ಎಲ್ಲ ದವಸ ಧಾನ್ಯಗಳು ಏನೇ ಇದ್ರು ಕೂಡ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬಹುದು. ಒಂದು ಫೈನ್ ಅಂಡ್ ಬೆಸ್ಟ್ ಹಾಟ್ ಸ್ಟಾರ್ ಆಟಾ ಚಕ್ಕಿ ಅಂತ ಹೇಳ್ತೀನಿ ಸರ್. ಡೆಫಿನೆಟ್ಲಿ ಸೂಪರ್ ಸರ್. ಸರ್ ಡೆಮೋ ಅಂತೂ ಆಯ್ತು, ನಾವೇಕೊಂದು ಫ್ಯಾಕ್ಟ್ರಿ ಟೂರ್ ಅನ್ನ ಕೊಟ್ಬಿಡ್ಬಾರ್ದು ನಮ್ಮ ವೀಕ್ಷಕರಿಗೆ ಇವಾಗ? ಖಂಡಿತ ಸರ್, ಫ್ಯಾಕ್ಟ್ರಿ ಟೂರ್ ಕೊಡ್ಲೇಬೇಕು, ನಮ್ಮ ಕಂಪ್ನಿ ಯೂನಿಕ್ನೆಸ್ ಅದು. ಓಕೆ ವೀಕ್ಷಕರೇ, ಫ್ಯಾಕ್ಟ್ರಿ ಟೂರ್ ಜಸ್ಟ್ ಒಂದು ಸ್ವಲ್ಪ ಗ್ಲಿಮ್ಸ್ ನ ಇಲ್ಲಿ ನಾವು ಶೇರ್ ಮಾಡ್ತೀನಿ, ನಿಮಗೆ ನೋಡ್ಕೊಳ್ಳಿ, ಹೈಲೈಟ್ಸ್ ಮಾಡ್ತೀನಿ. ಜಸ್ಟ್ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಏನು ಕ್ವಾಲಿಟಿ, ಯಾವ ತರ ಪ್ರಾಡಕ್ಟ್ಸ್ ಎಲ್ಲ ಅಸೆಂಬಲ್ ಆಗುತ್ತೆ, ಏನ್ ಕ್ವಾಲಿಟಿ, ನಿಮಗೆ ಒಳಗಡೆ ಮೋಟರ್ ಟೆಕ್ನಿಕಲ್ ಪಾರ್ಟ್ಸ್ ಎಲ್ಲ ಗೊತ್ತಾಗಬೇಕಂತ ಹೇಳಿದ್ರೆ ಜಸ್ಟ್ ಡಿಸ್ಕ್ರಿಪ್ಷನ್ ಕೆಳಗೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಎಂಟೈರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಪ್ರೋಸೆಸ್ ಯಾವ ತರ ಆಗುತ್ತೆ ಎಲ್ಲ ನೀವು ನೋಡ್ತೀರಾ. ಡ್ರೈವ್ ಅಲ್ಲೇ ನೋಡ್ಕೊಂಡ್ಬಿಡ್ಬೋದು. ಡ್ರೈವ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇಂದು ಒಂದು ಫ್ಯಾಕ್ಟರಿ ಟೂರ್ದು ಎಲ್ಲ ಒಂದು ವಿಡಿಯೋ ಇದೆ, ಅದು ನೋಡಿದ್ರೆ ಎಲ್ಲ ಸುಲಭ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಒಂದು ಹೈಲೈಟ್ ಪ್ಲೇ ಮಾಡ್ಬಿಡೋಣ ಹಾಗಾದ್ರೆ. ಶೂರ್ ಸರ್, ಬನ್ನಿ ಸರ್ ನೋಡ್ಕೊಂಡ್ ಬಂದ್ಬಿಡೋಣ.
ಸೊ ವೀಕ್ಷಕರೇ, ಡೆಮೋ ನೋಡಿದ್ರಲ್ಲ, ಒಂದು ಯೂನಿಕ್ ಡೆಮೋ ಅಂತ ಹೇಳ್ಬೋದು ಆ್ಯಂಡ್ ಯೂನಿಕ್ ಪ್ರಾಡಕ್ಟ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇವ್ರು ಹೇಳ್ದಾಗೆ ಸ್ವಲ್ಪ ದೊಡ್ಡ ಐಟಮ್ ಇದೆ, ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಇಲ್ಲಿ ಹೋಲಲ್ಲಿ ಹಾಕಿ ಮಾಡಿದ್ರೆ ನೈಸ್ ಆಗಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ತೊಗೊಬೋದು. ಸರ್, ಈಗ ಫೈನಲ್ ಆಗಿ ಪ್ರೈಸಿಂಗ್ಗೆ ಬರುವ ವಿಚಾರ. ಓಕೆ ಸರ್, ಹೇಳಿ ಸರ್, ಏನು ಪ್ರೈಸನ್ನು ಕೋಟ್ ಮಾಡ್ತಾ ಇದ್ದೀರಾ? ಸರ್, ನಾರ್ಮಲ್ ಆಗಿ ಒಂದು ಆಟೋ ಚಕ್ಕಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಏನು ಪ್ರೈಸಲ್ಲಿ ಸಿಗುತ್ತೆ ಸರ್ ನಿಮಗೆ? ಸರ್, ನೀವೇನು MRP ತೋರಿಸಿದ್ರೆ 10-11 ಸಾವಿರ ಆಲ್ಮೋಸ್ಟ್ ಅದೇ ರೇಟಲ್ಲಿ ಅಂತ ಹೇಳ್ಬೋದು ಸರ್. ನಾನು ಆಲ್ಮೋಸ್ಟ್ ನಿಮಗೆ ಪೋರ್ಟಬಲ್ ಆಟೋ ಚಕ್ಕಿ ಸಿಗೋದು ಕಷ್ಟ ಸರ್. ಓಕೆ, ಸಿಗಲ್ಲ, ಸಿಗೋದಿಲ್ಲ. ಒಬ್ಬ ಪರ್ಸನ್ ಕ್ಯಾರಿ ಮಾಡುವಂತ ಪೋರ್ಟಬಲ್ ಆಟೋ ಚಕ್ಕಿ ಸಿಗಲ್ಲ. ಇಲ್ಲ ಫಸ್ಟ್ ಆಫ್ ಆಲ್ ಸಿಗಕ್ಕೆ ಚಾನ್ಸೇ ಇಲ್ಲ ವೀಕ್ಷಕರೇ. ಒಬ್ಬ ಪರ್ಸನ್ ಕ್ಯಾರಿ ಮಾಡುವಂತ ಪೋರ್ಟಬಲ್ ಆಟೋ ಚಕ್ಕಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಗ್ಯಾರಂಟಿ. ಏನಿದ್ರು ಕೂಡ ನಿಮಗೆ 4 HP, 5 HP, 8 HP, 10 HP ಇದೆ ಸರ್. ಡೆಫಿನೆಟ್ಲಿ. ಸೊ ಮಾರ್ಕೆಟ್ ಪ್ರೈಸ್ಗಳು ಬಂದು ನಿಮಗೆ 13,000, 18,000, 25,000, 30,000 ಇದೆ ಸರ್. ಗ್ಯಾರಂಟಿ. ಹೌದು. ಸೊ ಅದು ಅಫೋರ್ಡಬಲ್ ಇರೋದಿಲ್ಲ. ಅದು ಕಾಸ್ಟಿಂಗ್ ನಮ್ಮ ಜನರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. correct. ಪ್ರತಿ ಮನೆಯಲ್ಲೂ ನಿಮಗೆ ಚಕ್ಕಿ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ದು ಅದೆಲ್ಲ ನಾವು ಗಮನ ಇಟ್ಟು ಒಂದು ಒಳ್ಳೆ ಕಾಸ್ಟಿಂಗ್ ಮಾಡಿ ನಮ್ಮ ಜನರಿಗೆ, ನಮ್ಮ ಕನ್ನಡಿಗರಿಗೆ ಒಂದು ಬೆನಿಫಿಟ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಅವ್ರು ಪರ್ಚೇಸ್ ಮಾಡೋ ಅವ್ರ ಬಜೆಟ್ ಅಲ್ಲಿ ಸಿಗುವಂತ ರೇಟ್ ಅಲ್ಲಿ ಒಂದು ಒಳ್ಳೆ ರೇಟ್ ಅಲ್ಲಿ ನಾವು ಪ್ರೈಸ್ ಫಿಕ್ಸ್ ಮಾಡಿದೀವಿ. ಏನ್ ಪ್ರೈಸ್ ಕೊಡ್ತಾ ಇದ್ದೀರಾ? ಅಂದಾಜು ಎಷ್ಟಿರ್ಬೋದು ಸರ್? 9,000 ಅರೌಂಡ್ ಒಂದು 9,000 ಅಲ್ಲಿ ಇರ್ಬೋದು ಅಂತ ಆಕ್ಚುಲಿ. ವೀಕ್ಷಕರೇ, ನಮ್ಮ ಹಾಟ್ಸ್ಟಾರ್ ಆಟೋ ಚಕ್ಕಿ MRP ಬಂದ್ಬಿಟ್ಟು 10,995. ನಮ್ಮ ಹಾಟ್ಸ್ಟಾರ್ ಆಟೋ ಚಕ್ಕಿ MRP 10,995 ರೂಪಾಯಿ. ಬಟ್ ನಾವು ನಿಮಗೆ ಕೊಡ್ತಿದ್ದೀವಿ, ಮಾರ್ಕೆಟಲ್ಲಿ ಇದುವರೆಗೂ ಯಾರು ಕೊಟ್ಟಿಲ್ಲ, ಮುಂದೆ ಕೊಡೋದು ಇಲ್ಲ, ಸಿಕ್ಕಿಲ್ಲ, ಮುಂದೆ ಸಿಗೋದು ಇಲ್ಲ. ಒಂದು ಭರ್ಜರಿ 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 ಆಫರ್ ಅಲ್ಲಿ ಕೊಡ್ತಿದ್ದೀವಿ. ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ 13,000, 18,000, 20,000, 25,000 ಇದೆ. ಬಟ್ ಇದು ಪೋರ್ಟಬಲ್ ಹಾಟ್ಸ್ಟಾರ್ ಆಟೋ ಚಕ್ಕಿ ನಿಮಗೆ ಸಿಗ್ತಾ ಇದೆ ಕೇವಲ 6,800 ರೂಪಾಯಿ ಮಾತ್ರ. ಹೌದು ವೀಕ್ಷಕರೇ, 6,800 ರೂಪಾಯಿ. ಅನ್ಬಿಲೀವೇಬಲ್ ಸರ್ ಇದೆ. ಎಸ್ ಸರ್, ಅನ್ಬಿಲೀವೇಬಲ್ ಅಂತ ಹೇಳ್ಬೋದು. ಧಮಾಕ ಆಫರ್, ಸೂಪರ್ ಡೂಪರ್ ಆಫರ್. 40% ಆಫ್ ಕೊಡ್ತಾ ಇದ್ರ ನೀವು ಡೆಫಿನೆಟ್ಲಿ MRP ಮೇಲ್ಗಡೆ. ಹೌದು ಸರ್. ಅಮೇಜಿಂಗ್ ಸರ್, ನಿಜವಾಗ್ಲೂ ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಅಮೇಜಿಂಗ್. ಅಂಡ್ ಗ್ಯಾರಂಟಿ ವಾರಂಟಿ ಏನಿರುತ್ತೆ ಸರ್ ಇದಕ್ಕೆ? ಡೆಫಿನೆಟ್ಲಿ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಅಂತ ಬಂದ್ಬಿಟ್ರೆ ಬ್ರ್ಯಾಂಡ್. ಓಕೆ, ನಿಮ್ಗೂ ಗೊತ್ತಿದೆ, ನಮ್ಮ ಬಹಳಷ್ಟು ವೀಕ್ಷಕರಿಗೆ ಆಲ್ರೆಡಿ ಗೊತ್ತೇ ಇದೆ. 10 ವರ್ಷ ಟ್ಯಾಗ್ಲೈನ್ ಇದ್ದೇ ಇರುತ್ತೆ ನಮ್ಮ ಯೂನಿಕ್ನೆಸ್. ಇವತ್ತರೆಗೂ ಕರ್ನಾಟಕದಲ್ಲಿ ಯಾರು ಕೊಟ್ಟಿಲ್ಲ, ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಯಾರು ಕೊಟ್ಟಿಲ್ಲ. ಆ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಕಂಪನಿಯಿಂದ. ಸೊ ನಾವು ಡೆಫಿನೆಟ್ಲಿ ಕೊಡ್ತೀವಿ ಸರ್. 10 ವರ್ಷ ವಾರಂಟಿ ಇರುತ್ತೆ, 10 ವರ್ಷ ವಾರಂಟಿ ಇರುತ್ತೆ, 10 ವರ್ಷ ವಾರಂಟಿ ಇರುತ್ತೆ. ಏನೇಳಿ ಕೇಳಿಸ್ಕೊಂಡ್ರ? 10 ವರ್ಷ ವಾರಂಟಿ ಇರುತ್ತೆ. 10 ವರ್ಷ ವಾರಂಟಿ ಇದ್ದೇ ಇರುತ್ತೆ. ಅದರಲ್ಲಿ ಮೊದಲನೇ 1 ವರ್ಷ ನಿಮಗೆ ಮೋಟರ್ ಏನೇ ಕೆಟ್ಟು ಹೋದ್ರು ಕೂಡ ಮೋಟರ್ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ. ಹೌದು ವೀಕ್ಷಕರೇ, ಮೊದಲನೇ 1 ವರ್ಷ ಮೋಟರ್ ಗ್ಯಾರಂಟಿ, ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಮೋಟರ್ಗೆ. ಅದಾದ ನಂತರ 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ ಹಾಟ್ಸ್ಟಾರ್ ಆಟೋ ಚಕ್ಕಿ ಮೇಲೆ 10 ವರ್ಷ ವಾರಂಟಿ ಸಿಗುತ್ತೆ. ಎಸ್ ಸರ್, ಇವಾಗ ಒಂದು ಮಾಮೂಲಿ ಒಂದು ಬ್ರಾಂಡೆಡ್ ಇದನ್ನ ತಗೊಬೇಕಂದ್ರೆ, ಮಿಕ್ಸಿ ತಗೊಬೇಕಂದ್ರೆ ಕೂಡ 5,000 to 6,000 ರೂಪಾಯಿ ಆಗೇ ಆಗುತ್ತೆ ಅಲ್ವಾ? ಸೊ ಅದ್ರ ಜೊತೆ ನಿಮಗೆ ಒಂದು ಹಿಟ್ಟಿನ ಗಿರಣಿನೇ ಬರ್ತಾ ಇದೆ. ಸರ್, ಇಷ್ಟೇನಾ, ಇನ್ನು ಇದೆಯಾ ನಮ್ಗೆ? ಸರ್, ಮುಂಚೆ ಹೇಳ್ದಲ್ಲ, 1,495 ರೂಪಾಯಿ ವರ್ತ್ ಕೊಡಿ. 3 ಜಾರು ಫುಲ್ಲಿ ಫ್ರೀ ಕಾಂಪ್ಲಿಮೆಂಟರಿ ಸರ್. ಕೊಡಿ ಸರ್, ಇಲ್ಲಿ ಬರ್ಬೇಕು ಸರ್. ಡೆಫಿನೆಟ್ಲಿ ನಿಮಗೆ 7,000 ಹತ್ತತ್ರ 6,800 ರೂಪಾಯಿ ನೋಡಿ ಎಲ್ಲ ಬಾಚ್ಕೊಂಡು ಹೋಗ್ಬೋದು ನೀವು. ಫುಲ್ ಎಲ್ಲ ಇದನ್ನ ಜಾರ್ಗಳನ್ನ ಜೊತೆಲಿ ಒಂದು ಹಿಟ್ಟಿನ ಗಿರಣಿನ ಎಲ್ಲ ಕೊಟ್ಟು ಕಳ್ಸ್ಬಿಡ್ತಾರಲ್ಲ ಸರ್. ಹಾಟ್ಸ್ಟಾರ್ ಆಟೋ ಚಕ್ಕಿ ಮಿಕ್ಸಿ, ಒಂದ್ ಮೇಲ್ಗಡೆ ನಿಮಗೆ ಸ್ಟೀಲ್ ಕಂಟೈನರ್, ಮಿಕ್ಕಿದ್ 3 ನಿಮ್ಗೆ ಜಾರ್ಗಳು, ಜೊತೆಲಿ ಆಟೋ ಫಿಲ್ ಮಾಡೋ ಡಬ್ಬ ಕಂಟೈನರ್ ಎಲ್ಲ ಸಿಗ್ಬಿಡುತ್ತೆ ಕೇವಲ 6,800 ರೂಪಾಯಿ ಮಾತ್ರ ವೀಕ್ಷಕರೇ. ಹೌದು ವೀಕ್ಷಕರೇ, ಜೊತೆಲಿ 10 ವರ್ಷ ಅನ್ಬೀಟೇಬಲ್ ವಾರಂಟಿ. ಹೌದು ಸರ್. ಅಲ್ವಾ? ನಿಜವಾಗ್ಲೂ ಸೂಪರ್ ಆಗಿ ಹೇಳಿದ್ರಿ ಸರ್. ಇವಾಗ ಸರ್ ಇಷ್ಟೇನಾ, ಇದ್ರ ಜೊತೆ ಇನ್ನೇನಾದ್ರೂ ಕಾಂಪ್ಲಿಮೆಂಟರಿ ಸಿಗ್ಬೋದಾ ನಮ್ಗೆ? ಕಾಂಪ್ಲಿಮೆಂಟರಿ ಸಿಗಲ್ಲ, ಬೆಸ್ಟ್ ಆಫರ್ ಅಲ್ಲಿ ಸಿಗ್ತಾ ಇದೆ. ಹೇಳಿ ಸರ್, ಏನಿದೆ ಆಫರ್? ಸ್ಪೆಷಲಿ ಕೆಲವೊಂದು ವೀಕ್ಷಕರಿಗೆ ಈ ಮಿಕ್ಸಿಯಲ್ಲಿ ಜ್ಯೂಸ್ ಮಾಡ್ಬೇಕಂತ ಬಹಳ ಆಸೆ ಇರುತ್ತೆ. ಏನಪ್ಪಾ, ವೆಟ್ ಗ್ರೈಂಡ್ ಮಾಡಕ್ಕೆಲ್ಲ ಕೊಟ್ಬಿಟ್ರಿ, ಬೇರೆ ಮಸಾಲೆ ಪದಾರ್ಥ ಗ್ರೈಂಡ್ ಮಾಡಕ್ಕೆಲ್ಲ ಕೊಟ್ಬಿಟ್ರಿ, ಆಮೇಲೆ ಅಕ್ಕಿ ಗಿಟ್ಟಿ ಎಲ್ಲ ಮಾಡಕ್ಕೆಲ್ಲ ಕೊಟ್ಬಿಟ್ರಿ, ಈ ಜಾರ್ಸ್ ಎಲ್ಲ ಕೊಟ್ಬಿಟ್ರಿ, ಜ್ಯೂಸ್ ಮಾಡೋದಕ್ಕೆ ಏನಪ್ಪಾ ಅಂತ ಅವ್ರು ಥಿಂಕ್ ಮಾಡ್ತಿರ್ಬೋದು. ಬೇಸಿಗೆಗೆಲ್ಲ ಒಂದು ಜ್ಯೂಸ್ ಹೌದಲ್ಲ ವೀಕ್ಷಕರ, ಥಿಂಕ್ ಮಾಡ್ತಿರ್ಬೋದು ನೀವು. ಜ್ಯೂಸ್ ಮಾಡೋದಕ್ಕೂ ಸಿಗುತ್ತೆ ನಿಮಗೆ, 100% ಸಿಗುತ್ತೆ ನಮ್ಮಲ್ಲಿ. ಅದಕ್ಕೂ ಕೂಡ ಒಂದು ಒಳ್ಳೆ ಸೊಲ್ಯೂಷನ್ ಇದೆ ಸರ್. ಏನ್ ಸೊಲ್ಯೂಷನ್ ಇದೆ? ಹೆಂಗು ಬೇಸಿಗೆ ಕಾಲ ಬಂದ್ಬಿಟ್ಟಿದೆ, ಮನೆಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ಹೆಲ್ತ್ ಇರುತ್ತೆ, ಒಳ್ಳೆ ಎಫಿಷಿಯನ್ಸಿ ಇರುತ್ತೆ ಸರ್. ಏನ್ ಸರ್ ಇದು, ಒಂದ್ರ ಮೇಲೆ ಒಂದು ಡ್ರಾಪ್ ಮಾಡ್ತಾನೆ ಇದೀರಾ ನೀವು? ಸರ್, ಇದು ಬಂದ್ಬಿಟ್ಟು ಒಳ್ಳೆ ಕಾಸ್ಟಿಂಗ್ ಅಲ್ಲಿ ಸಿಗುತ್ತೆ. ಈ ವೀಕ್ಷಕರ ಈ ಜ್ಯೂಸ್ ಜಾರ್ ನೀವು ಮಾರ್ಕೆಟ್ ರಾಜ್ಯ ತಗೋತೀರಾ ಅಂದ್ರೆ 900 ಇಂದ 1,000 ರೂಪಾಯಿ ಕಾಸ್ಟಿಂಗ್ ಆಗುತ್ತೆ. ಸೊ ಬಟ್ ನಾವು ನಿಮಗೆ ಕೇವಲ 500 ರೂಪಾಯಿ ಕೊಡ್ತಿದ್ವಿ ವೀಕ್ಷಕರ. ಹೌದು, ಈ ಮಿಕ್ಸಿ ಜೊತೆ 500 ರೂಪಾಯಿ ಎಕ್ಸ್ಟ್ರಾ ನೀವು ಪೇ ಮಾಡಿದ್ರೆ ಈ ಜ್ಯೂಸ್ ಜಾರ್ ನಿಮಗೆ ಸಿಗುತ್ತೆ. ಟೋಟಲಿ 6,800 ಪ್ಲಸ್ 500 7,300 ರೂಪಾಯಿ ಪೇ ಮಾಡಿದ್ರೆ ಈ ನಿಮಗೆ ಜ್ಯೂಸ್ ಜಾರ್ ಸಿಗುತ್ತೆ.
ಇದು 1,000 ಚಿಲ್ಲರೆ ಕಾಸ್ಟಿಂಗ್ ಆಗುತ್ತೆ ಮಾರ್ಕೆಟ್ ಅಲ್ಲಿ, ಬಟ್ ನಾವು ನಿಮಗೆ 500 ರೂಪಾಯಿ ಮಾತ್ರ ಕೊಡ್ತಿದೀವಿ. ಡೆಫಿನೆಟ್ಲಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಇಷ್ಟೊಂದು ಐಟಮ್ ಬರ್ತಿದೆ ಅಂತಂದ್ಮೇಲೆ ಒಂದು ಜ್ಯೂಸರ್ ಇರಬಾರ್ದಾ? ಬೇಸಿಗೆಗಾಲ ಬರ್ತಾ ಇದೆ, ಯಾಕೆ ಜ್ಯೂಸ್ ಮಾಡಬಾರ್ದು ನೀವು? ಓಕೆ, ಸೊ ಆದ್ರಿಂದ ಡೆಫಿನೆಟ್ಲಿ ಇದು ಕ್ವಾಲಿಟಿ ನೋಡಿ, ಇದು ನಿಜವಾಗ್ಲೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 100% ಸರ್. 500 ರೂಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅಂತ ಹೇಳಿ ಮಾರ್ಕೆಟ್ ಅಲ್ಲಿ 1,000 ಚಿಲ್ಲರೆ ಸರ್ ರೇಟ್. ಓಕೆ ಓಕೆ ಓಕೆ, ಡೆಫಿನೆಟ್ಲಿ ಇದನ್ನ ವರ್ತ್ ಇದೆ. ಇದನ್ನು ಕೂಡ ಬೈ ಮಾಡಿ 7,300ಗೆ ಒಂದು ಅಮೇಸಿಂಗ್ ಕಾಂಬೋ ಅಂತ ಹೇಳಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ ಸರ್. ಇವಾಗ ಫೈನಲ್ ಆಗಿ ಮುಂದಿನ ಸೆಗ್ಮೆಂಟ್ಗೆ ಹೋಗ್ಬಿಡೋಣ. ಯಾರಾದ್ರೂ ಬೈ ಮಾಡಬೇಕು ಅಂತಂದ್ರೆ ಯಾವ ತರ ಶಿಪ್ಪಿಂಗ್ ಯಾವ ತರ ಇರುತ್ತೆ ತಿಳಿಸ್ಕೊಟ್ಬಿಡಿ ಸರ್ ನಮ್ಗೆ. ಖಂಡಿತ ವೀಕ್ಷಕರೇ, ನಿಮಗೆ ಆನ್ ಸ್ಕ್ರೀನ್ ಅಲ್ಲಿ ಕಾಡ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ, ಜಸ್ಟ್ ಅವ್ರಿಗೆ ಮಾತಾಡಿ, ಎಲ್ಲ ಮಾಹಿತಿ ಅವ್ರು ಕೊಡ್ತಾರೆ ನಿಮಗೆ. ಸಪೋಸ್ ನೀವು ಯಾವ ಜಿಲ್ಲೆಯಿಂದ ಫೋನ್ ಮಾಡ್ತಿದ್ರ ಆ ಜಿಲ್ಲೆಯಲ್ಲಿ ನಮ್ಮ ಫ್ರಾಂಚೈಸಿ ಇದ್ರೆ ಆ ಫ್ರಾಂಚೈಸಿ ಸ್ಟೋರ್ ಅವ್ರಿಗೆ ನಿಮ್ಮ ಲೀಡ್ನ ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ, ಅವ್ರು ನಿಮಗೆ ಫೋನ್ ಮಾಡಿ ಎಲ್ಲ ಮಾಹಿತಿ ಕೊಡ್ತಾರೆ. ಸೊ ನೀವು ಸ್ಟೋರ್ ನಿಯರ್ ಬೈ ಇದ್ದಲ್ಲಿ ಅಲ್ಲಿ ಹೋಗ್ಬಿಟ್ಟು ಪ್ರಾಡಕ್ಟ್ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡಬಹುದು, ಡೆಮೋ ನೋಡಬಹುದು, ಮೇನ್ ಆಗಿ ಡೆಮೋ ನೋಡಬಹುದು. ಸೊ ಯಾವ ರೀತಿ ವರ್ಕ್ ಆಗುತ್ತೆ, ಅಕ್ಕಿ ಹೇಗೆ ಹಿಟ್ ಆಗುತ್ತೆ, ಎಷ್ಟು ಕನ್ಸಿಸ್ಟೆನ್ಸಿ ಯಾವ ತರ ಬರುತ್ತೆ, ನಾನಂತೂ ಆಲ್ಮೋಸ್ಟ್ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಡೆಫಿನೆಟ್ಲಿ ಈ ರೀತಿ ನೋಡ್ಬಿಟ್ಟು ಕೂಡ ತಗೊಬಹುದು. ಅಂಡ್ ಜೊತೆಯಲ್ಲಿ ಕಾಂಪ್ಲಿಮೆಂಟರಿ ಆಗಿ ನಿಮಗೆ ಫ್ರೀ ಇದು ಬರ್ತಾ ಇದೆ, ಇದನ್ನ ತಗೊಳ್ಳೋದು ಮರಿಬೇಡಿ. ಅಂಡ್ ನಾನ್ ರೆಕಮೆಂಡ್ ಮಾಡ್ತೀನಿ, ಒಂದು ಜ್ಯೂಸರ್ ಅಂತೂ ಬೇಕೇ ಬೇಕಲ್ವಾ, ಇದನ್ನು ಕೂಡ ಒಂದು 500 ರೂಪೀಸ್ ಎಕ್ಸ್ಟ್ರಾ ಕೊಟ್ಟು ತಗೊಂಡ್ಬೋದು ವೀಕ್ಷಕರೇ. ಸರ್ ಶಿಪ್ಪಿಂಗ್ ಹೇಳ್ಬಿಡಿ ಸರ್, ಯಾವ ರೀತಿ ಶಿಪ್ಪಿಂಗ್? ಡೆಫಿನೆಟ್ಲಿ ಸರ್ ವೀಕ್ಷಕರೇ, ಶಿಪ್ಪಿಂಗ್ ಮಾತ್ರ ಬಹಳ ಸುಲಭವಾದ ವಿಧಾನ ಇದೆ ಶಿಪ್ಪಿಂಗ್ಗೆ. ಪ್ರೊಫೆಷನಲ್ ಕೋರಮ್ DTDC ಅಲ್ಲಿ ಒಂದು ಟೈಪ್ ಇದೆ. ಸೊ ನೀವು ಸಪೋಸ್ ಈಗ ಯಾವ ಜಿಲ್ಲೆಯಲ್ಲಿ ನಮ್ದು ಫ್ರಾಂಚೈಸಿ ಇಲ್ಲ, ಅಥವಾ ನೀವು ಬೇರೆ ಏರಿಯಾದಿಂದ ಇದ್ದೀರಾ, ದೂರದಿಂದ ಇದ್ದೀರಾ, ಅಥವಾ ನೀವು ಕೊರಿಯರ್ ಮುಖಾಂತರ ಬೇಕಂತ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಡೆಫಿನೆಟ್ಲಿ ಕೊರಿಯರ್ ಮುಖಾಂತರ ಸಿಗುತ್ತೆ. ಸೊ ಡಿಸ್ಪ್ಲೇ ಮೇಲೆ ಕಾಲ್ ಮಾಡೋ ನಂಬರ್ಗೆ ನೀವು ಕಾಲ್ ಮಾಡಿ ಅವರೆಲ್ಲ ಮಾಹಿತಿ ಕೊಡ್ತಾರೆ. ಜಸ್ಟ್ ಅಮೌಂಟ್ನ ಕಂಪ್ನಿ ಕರೆಂಟ್ ಅಕೌಂಟಿಗೆ ಅಥವಾ ನಮ್ಮ ಎಂಪ್ಲಾಯಿ ಗೂಗಲ್ ಪೇ ಫೋನ್ ಪೇಗೆ ನೀವು ಟ್ರಾನ್ಸ್ಫರ್ ಮಾಡಿ, ಅವ್ರೇನಿದೆ ನೀವು ಅಮೌಂಟ್ ಹಾಕಿ ಸೇಮ್ ಡೇ, ಹೌದು ವೀಕ್ಷಕರೇ, ಅಮೌಂಟ್ ಹಾಕಿ ಸೇಮ್ ಡೇ ನಿಮಗೆ ಬಿಲ್ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಮಾಡ್ತಾರೆ. ವಿತಿನ್ 2 to 3 ವರ್ಕಿಂಗ್ ಡೇಸ್ ಅಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ. ಓಕೆ, ಸೊ ವೀಕ್ಷಕರೇ, ಇದನ್ನ ನೀವು ಮೇನ್ ಆಗಿ ಹೇಳ್ಬೇಕಂತಂದ್ರೆ ಕರ್ನಾಟಕದ 31ಕ್ಕೂ ಹೆಚ್ಚಿನ ಬ್ರಾಂಚ್ಗಳಲ್ಲಿ ನೀವು ಇದನ್ನ ಟಚ್ ಅಂಡ್ ಫೀಲ್ ಮಾಡಬಹುದು, ನಿಮ್ಮ ಮನೆ ಹತ್ತಿರದಿಂದ ತಿಳ್ಕೊಬಹುದು. ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ಇವ್ರು ತಿಳಿಸ್ಕೊಡ್ತಾರೆ ನಿಮ್ಮ ಮನೆ ಏರಿಯಾದಲ್ಲಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಇಲ್ಲ ಅಂತಂದ್ರೆ ಟೆನ್ಷನ್ ಬೇಡ, ಸರ್ ಹೇಳ್ದಂಗೆ 2 ರಿಂದ 3 ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಇದು ಮುಟ್ಟತ್ತೆ ಸ್ನೇಹಿತರೆ. ಸರ್ ನೆಕ್ಸ್ಟ್ ಬಂದ್ಬಿಟ್ಟು 31 ಅಂತ ಹೇಳಿದ್ರೆ ಒಂದು ಫಾಸ್ಟ್ ಆಗಿ ಎಲ್ಲೆಲ್ಲಿ ಸಿಗಬಹುದು, ಯಾವ್ಯಾವ ಊರ್ ಅಂತ ಒಂದ್ ಸ್ವಲ್ಪ ತಿಳಿಸ್ಕೊಡಕ್ಕಾಗತ್ತಾ ನಮ್ಗೆ? ಖಂಡಿತ ವೀಕ್ಷಕರೇ. ಸರ್ ಸ್ಟೋರ್ಸ್ ಆಲ್ಮೋಸ್ಟ್ 31 ಸ್ಟೋರ್ ಇದೆ. ಎಸ್. ಸೊ ಎಷ್ಟಂತ ನೆನ್ಪಿಟ್ಕೊಳ್ಳೋಣ ಸರ್? ಕ್ವಿಕ್ ಆಗಿ ನೋಡ್ಬಿಟ್ಟು ಮೈಂಡ್ ಅಲ್ಲಿ ನೋಡ್ಬಿಟ್ಟು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಓಕೆ. ಸೊ ಇದು ಮೊದಲನೇದಾಗಿ ಇದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹೆಡ್ ಆಫೀಸು. ಇದು ಒಂದು ಅಡ್ರೆಸ್ ಹೇಳ್ಬೇಕಂತ ಹೇಳಿದ್ರೆ ತುಮಕೂರಲ್ಲಿ SSIT ಕಾಲೇಜ್ ಇದೆ, ಲೆಫ್ಟ್ ತಗೊಂಡ್ರೆ ನಿಮಗೆ ದೇವರಾಜ ಅರಸು ಮೇನ್ ರೋಡ್. ಒಂದು ಸ್ವಲ್ಪ ಮುಂದೆ ಬನ್ನಿ, 1.25 ಕಿಲೋಮೀಟರ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ವಿದ್ಯಾನಿಕೇತನ ಹೈಸ್ಕೂಲ್ ಸಿಗುತ್ತೆ. ಅದರ ಆಪೋಸಿಟ್ ಅಲ್ಲೇ ನಮ್ದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಪ್ರಾಡಕ್ಟ್ ಶೋರೂಮ್ ಇದೆ. 3 ಫ್ಲೋರ್ ಉದ್ದ ಬಿಲ್ಡಿಂಗ್ ಇದೆ, ದೊಡ್ಡ ಬಿಲ್ಡಿಂಗ್ ಇದೆ. ಸೊ ನಿಮಗೆ ಸ್ಟಿಕರಿಂಗ್ ಎಲ್ಲ ಮಾಡಿದ್ವಿ, ಸುಲಭವಾಗಿ ಐಡೆಂಟಿಫೈ ಮಾಡಬಹುದು ನೀವು ಹಾಟ್ಸ್ಟಾರ್ ಕಂಪನಿ ಇದೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ. ಸೊ ಇದು ತುಮಕೂರು ಹೆಡ್ ಆಫೀಸ್ ಒಂದಾಯ್ತು ಸರ್. ಓಕೆ. ನೆಕ್ಸ್ಟ್ ಬ್ಯಾಂಗ್ಳೂರ್ ಹೇಳ್ಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಕಂಪನಿ ಓನ್ ಸ್ಟೋರ್ಸ್ ಇದೆ. ಕಂಪನಿ ಸ್ಟೋರ್ಸ್ ಹೇಳ್ಬಿಡ್ತೀನಿ ಸರ್. ಮೊದಲನೇದಾಗಿ ರಾಜಾಜಿನಗರ ನವರಂಗ್ ಥಿಯೇಟರ್ ಆಪೋಸಿಟ್ ಇದೆ ಸರ್. ಎರಡನೇದಾಗಿ ಶಶಾದ್ರಿಪುರಂ ನಟರಾಜ್ ಥಿಯೇಟರ್ ಹಿಂಭಾಗದಲ್ಲಿದೆ ಸರ್. ಮೂರನೇದಾಗಿ ಕುಮಾರಸ್ವಾಮಿ ಲೇಔಟ್ ಕದರಹಳ್ಳಿ ಕ್ರಾಸ್ ಅಲ್ಲಿ ಇದೆ ಸರ್. ನಾಲ್ಕನೇದು ಮತಿಕೆರೆಯಲ್ಲಿದೆ. ಐದನೇದು ಬಾನಸ್ವಾಡಿಯಲ್ಲಿದೆ. ಆರನೇದು ಬಂದ್ಬಿಟ್ಟು ಪೀಣ್ಯ ಸೆಕೆಂಡ್ ಹೆಗನಹಳ್ಳಿ ಇದೆ ಸರ್. ಆಮೇಲೆ ಮೈಸೂರಲ್ಲಿ ಲೈಫ್ ಎಂಟರ್ಪ್ರೈಸ್ ಅಂತ ಕೂಡ ನಮ್ಮ ಕಂಪನಿ ಸ್ಟೋರ್ ಇದೆ ಸರ್. ಮೈಸೂರಲ್ಲೂ ಇದೆ. ಹೌದು, ಈ 8 ಸ್ಟೋರ್ ಏನ್ ಹೇಳಿದ್ರೆ ನಾನು ಇದು ಕಂಪನಿ ಸ್ಟೋರ್ಸ್ ಆಯ್ತು ಸರ್. ಓಕೆ. ಸೊ ಇದಲ್ದಲ್ಲೇ ಬ್ಯಾಂಗ್ಳೂರಲ್ಲಿ ನಮ್ದು ಒಂದು ಟೋಟಲ್ ಥ್ರೂಔಟ್ ಕರ್ನಾಟಕ ಟೋಟಲ್ 22 ಫ್ರಾಂಚೈಸಿ ಸ್ಟೋರ್ಸ್ ಇದೆ. 22 ಫ್ರಾಂಚೈಸಿಗಳು. 8 ಕಂಪನಿ ಸ್ಟೋರ್ಸ್ ಇದೆ, 22 ಫ್ರಾಂಚೈಸಿ ಸ್ಟೋರ್ಸ್ ಇದೆ. ಟೋಟಲ್ 31 ಸ್ಟೋರ್ ಇದೆ ಸರ್. ಓಕೆ ಓಕೆ. ಇದರಲ್ಲಿ 22 ಫ್ರಾಂಚೈಸಿ ಸ್ಟೋರ್ ಅಲ್ಲಿ 4 ಫ್ರಾಂಚೈಸಿ ಸ್ಟೋರ್ ಬ್ಯಾಂಗ್ಳೂರ್ ಇದೆ ಸರ್. ಎಲ್ಲೆಲ್ಲಿದೆ ಸರ್? ಸೊ ಒಂದ್ ಕಡೆ ಹೇಳ್ಬೇಕಂತ ಹೇಳಿದ್ರೆ ನೆಲಮಂಗಲದಲ್ಲಿ ಗ್ಲೋಬಲ್ ಮಾರ್ಕೆಟಿಂಗ್ ಇದೆ. ಅದಾದ್ಮೇಲೆ ನಿಮಗೆ ISS ಕಾರ್ಪೊರೇಷನ್ ಯಲಹಂಕದಲ್ಲಿದೆ. ಮೂರನೇದಾಗಿ BTM ಬೊಮ್ಮನಹಳ್ಳಿಯಲ್ಲಿ NS ಎಂಟರ್ಪ್ರೈಸ್ ಇದೆ. ನಾಲ್ಕನೇದಾಗಿ ಬಿಟ್ಟು ನಿಮಗೆ RT ನಗರ ಕನಕನಗರ ಎಂಟನೇ ಕ್ರಾಸ್ ಅಲ್ಲಿ ಡೈನಮಿಕ್ ಮಾರ್ಕೆಟಿಂಗ್ ಇದೆ ಸರ್. ಓಕೆ. ಸೊ ನೆಕ್ಸ್ಟ್ ಇದು ಬ್ಯಾಂಗ್ಳೂರು ಆಯ್ತು. ನೆಕ್ಸ್ಟ್ ರೆಸ್ಟ್ ಆಫ್ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿದೆ ಊರ ಹೆಸರೆಲ್ಲ ಹೇಳ್ಬಿಡಿ. ಎಲ್ಲ ಬಹಳ ಇದೆ ಸರ್, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಹೌದು ವೀಕ್ಷಕರೇ, ಮೊದಲನೇದಾಗಿ ನಿಮಗೆ ಮಂಡ್ಯದಲ್ಲಿದೆ, ಹುಳಿಯಾರದಲ್ಲಿದೆ, ಬಳ್ಳಾರಿಯಲ್ಲಿದೆ, ಬೆಳಗಾವಿಯಲ್ಲಿದೆ, ಬಾಗಲಕೋಟೆಯಲ್ಲಿದೆ, ಚಿಕ್ಕಮಗಳೂರಲ್ಲಿದೆ, ಚಿಕ್ಕೋಡಿಯಲ್ಲಿದೆ, ಶಿವಮೊಗ್ಗದಲ್ಲಿದೆ, ಹೊಸಪೇಟೆಯಲ್ಲಿದೆ, ಚನ್ನರಾಯಪಟ್ಟಣದಲ್ಲಿದೆ, ಚಿಕ್ಕಬಳ್ಳಾಪುರದಲ್ಲಿದೆ, ನಿಟ್ಟೂರಲ್ಲಿದೆ, ಟಿಪ್ಟೂರಲ್ಲಿದೆ, ದಾವಣಗೆರೆಯಲ್ಲಿದೆ, ರಾಮನಗರದಲ್ಲಿದೆ, ಜೊತೆಲಿ ಚಿತ್ರದುರ್ಗ ಇದೆ, ಗದಗದಲ್ಲಿದೆ, ಹಾಗೆ ಹುಬ್ಬಳ್ಳಿಯಲ್ಲೂ ಇದೆ. ಹೌದು ವೀಕ್ಷಕರೇ, ನಿಜವಾಗ್ಲೂ ಒಂದು ಒಳ್ಳೆ ನೀಟಾಗಿ ಎಲ್ಲಾ ಕಡೆ ಹೇಳ್ಬಿಟ್ಟು ಒಂದು ಖುಷಿ ಏನಂತಂದ್ರೆ ಆಲ್ ಓವರ್ ಕರ್ನಾಟಕದಾದ್ಯಂತ ಇದೆ. ಸೊ ನಿಮ್ಮ ಸುತ್ತಮುತ್ತಲು ಡೆಫಿನೆಟ್ಲಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸರ್. ಇವಾಗ ಫೈನಲ್ ಆಗಿ ಒಂದ್ ವೇಳೆ ಯಾವ ಏರಿಯಾದಲ್ಲಿ ಇಲ್ಲ
ಆ ಏರಿಯಾದಿಂದ ಯಾರಾದ್ರೂ ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಡೀಲರ್ಶಿಪ್ ಬೇಕು ಅಂತಂದ್ರೆ ಅಲ್ಲಿ ಡೀಲರ್ಶಿಪ್ ಅನ್ನ ತಗೊಬೋದಾ ಸರ್ ನಾವು? ಖಂಡಿತ ಸರ್. ನಾವು ಫಸ್ಟ್ ಆಫ್ ಆಲ್ ಒಂದು ಜಿಲ್ಲೆಯಲ್ಲಿ ಕೊಡ್ಬೇಕಂತಂದ್ರೆ ಫ್ರಾಂಚೈಸಿ ಪ್ರಿಫರ್ ಮಾಡ್ತೀವಿ ಸರ್. Okay, okay. ಏನಕ್ಕೆ ಫ್ರಾಂಚೈಸಿ ಇನ್ ದ ಸೆನ್ಸ್ ಕಂಪನಿ ಸ್ಟೋರ್ಸ್ ಇದ್ದಂಗೆ. Okay, okay, ಫ್ರಾಂಚೈಸಿ ಸ್ಟೋರ್ ಒಂದು ಜಿಲ್ಲೆಯಲ್ಲಿ ಓಪನ್ ಆಯ್ತು ಅಂತ ಹೇಳಿದ್ರೆ ಅವರೆಲ್ಲ ಸರ್ವಿಸ್ ಸೇಲ್ಸ್ ಎಲ್ಲ ನೋಡ್ಕೊಳ್ತಾರೆ ಸರ್. ಸರಿ ಹಾಗಾಗಿ ನಾವು ಫಸ್ಟ್ ಪ್ರಿಫರ್ ಮಾಡೋದು ಫ್ರಾಂಚೈಸಿ ಕೊಡ್ತೀರಾ? ಹೌದು. ಈಗ ಸುಮಾರು ಒಂದು 17-18 ಜಿಲ್ಲೆ ನಮ್ಮ ಫ್ರಾಂಚೈಸಿ ಓಪನ್ ಆಗ್ಬಿಟ್ಟಿದೆ, ಬ್ಯಾಂಗ್ಳೂರು ಅರ್ಬನ್ ಸೇರಿಸಿ. ಎಲ್ಲೆಲ್ಲಿದೆ ಅವೈಲೇಬಲ್ ಇದೆ ಸರ್? ಈಗ ಅವೈಲೇಬಲ್ ಇರುವಂತದ್ದು ಮಂಗಳೂರಲ್ಲಿದೆ, ಉಡುಪಿಯಲ್ಲಿದೆ, ರಾಯಚೂರಲ್ಲಿದೆ, ಜೊತೆಲಿ ನಿಮಗೆ ಬೀದರ್ದಲ್ಲಿದೆ, ಮತ್ತೆ ನಿಮಗೆ ಗುಲ್ಬರ್ಗಾದಲ್ಲಿದೆ. ಇದೇ ತರ ಸುಮಾರು ಒಂದು 12-13 ಜಿಲ್ಲೆಯಲ್ಲಿ ಅವೈಲೇಬಲ್ ಇದೆ. ಒಂದು ಸುಮಾರು ಒಂದು 12 ಜಿಲ್ಲೆಯಲ್ಲಿ ಅವೈಲೇಬಲ್ ಇದೆ. ಅದೆಲ್ಲ ನನಗೆ ಡಿಸ್ಪ್ಲೇ ಮೇಲೆ ಕೊಡೋ ನಂಬರಿಗೆ ಕಾಲ್ ಮಾಡಿ ನಾವು ನಿಮಗೆ ಏನೋ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೀವಿ, ಯಾವ ತರ ಫ್ರಾಂಚೈಸಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಿದ್ರು ಓಕೆ. ಸೊ ಎಲ್ಲೆಲ್ಲಿ ವೇಕೆಂಟ್ ಇದೆ ಸರ್ ಹೇಳಿದ್ರು ಒಂದು 10ರಿಂದ 11 ಕಡೆ ಫ್ರಾಂಚೈಸಿ ಬೇಡ ನಿಮಗೆ ಡೀಲರ್ ಡಿಸ್ಟ್ರಿಬ್ಯೂಟರ್ ಆಗಿ ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಸ್ಟಾಕ್ ಕೊಡ್ತೀವಿ. ರೆಡಿ ಇದೆ ಅಲ್ವಾ? ರೆಡಿ ಇದೆ ಸರ್. ಓಕೆ, ಸೊ ಏನೇ ಬೇಕಂದ್ರೂ ಕೂಡ ಸರ್ ನ ನೀವು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತದೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖುದ್ದು ಮುಸ್ತಫಾ ಸರ್ ನಿಮ್ ಜೊತೆ ಮಾತಾಡ್ತಾರೆ. ನಿಮಗೆ ಡೀಲರ್ಶಿಪ್ ಎಲ್ಲಿ ಬೇಕು ಅನ್ನೋದನ್ನ ಅಥವಾ ಫ್ರಾಂಚೈಸಿ ಬೇಕು ಅನ್ನೋದನ್ನ ಇವರು ನಿಮಗೆ ಫುಲ್ಫಿಲ್ ಮಾಡ್ಕೊಡ್ತಾರೆ. ಓಕೆ ಸರ್, ಇದ್ರ ಜೊತೆಲಿ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಅಂಡ್ ಆಫೀಸ್ ಟೈಮಿಂಗ್ಸ್ ಗಳನ್ನ ಕೂಡ ಸ್ವಲ್ಪ ನಮಗೆ ತಿಳಿಸ್ಕೊಟ್ಬಿಡಿ ಸರ್. ಖಂಡಿತ ವೀಕ್ಷಕರೇ, ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿ ಎಲ್ಲ ಸ್ಟೋರ್ ಆಫೀಸ್ ಟೈಮಿಂಗ್ಸ್ 10 ಗಂಟೆಯಿಂದ ಸಂಜೆ 8 ಗಂಟೆ, ಬೆಳಿಗ್ಗೆ ಮಾರ್ನಿಂಗ್ 10 ಗಂಟೆಯಿಂದ ಸಂಜೆ 8-9 ಗಂಟೆವರೆಗೆ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ 10 ಗಂಟೆವರೆಗೂ ಕಾಲ್ ಮಾಡಬೇಕಾದ್ರೆ ಏನಿದೆ ಇನ್ಫಾರ್ಮೇಶನ್ ತಗೋಬಹುದು, ತೊಂದರೆ ಇರೋದಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಎಸ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಇದೆ ವೀಕ್ಷಕರೇ. ಹೌದು, ನಮ್ಮ ವೆಬ್ಸೈಟ್ ಇದೆ www.hotstar.co.in. ಏನ್ ಹೇಳಿ? www.hotstar.co.in. ಕೆಳಗಡೆ ಡಿಸ್ಪ್ಲೇ ಬರ್ತಿದೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ. ಓಕೆ, ಇದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಸೊ ಇದರಲ್ಲೂ ಕೂಡ ಹೋಗ್ಬಿಟ್ಟು ಎಲ್ಲ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡ್ಕೋಬಹುದು. ಎರಡನೇದಾಗಿ ನಮ್ಮ ಕಂಪನಿಯ ಯೂಟ್ಯೂಬ್ ಚಾನಲ್ ಇದೆ. ಏನೇಳಿ ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ. ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಇದೆ, ವಿನಂತಿ ಇದೆ. ನಮ್ಮ ಚಾನಲ್ ಬಿಟ್ಟು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಚಾನಲ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೆಫಿನೆಟ್ಲಿ ಡೈಲಿ ಬೇಸಿಸ್ ಮೇಲೆ ಹೊಸ ಕಂಟೆಂಟ್ ಬರ್ತಾ ಇರುತ್ತೆ, ಬಹಳ ಇನ್ಫಾರ್ಮೇಟಿವ್ ಇರುತ್ತೆ ವೀಕ್ಷಕರೇ. ಹೌದು. ಇದಾದ್ಮೇಲೆ ನೆಕ್ಸ್ಟ್ ನಮ್ದು ಫೇಸ್ಬುಕ್ ಐಡಿ ಕೂಡ, ಫೇಸ್ಬುಕ್ ಪೇಜ್ ಕೂಡ ಐತೆ. ಆ ಫೇಸ್ಬುಕ್ ಐಡಿನೂ ಕೂಡ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಆಡ್ ಮಾಡಿದೀವಿ. ಜೊತೆಲಿ ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಿಸಿದೀವಿ. ಸೊ ಇದನ್ನ ನೋಡಿ ಬಹಳ ಇನ್ಫಾರ್ಮೇಟಿವ್ ಇರುತ್ತೆ ವೀಕ್ಷಕರೇ. ಓಕೆ, ಸೊ ವೀಕ್ಷಕರೇ, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ನಿಮ್ಗೆ ಹೇಳೋದೇನಂತಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾರಣ ಏನಂತಂದ್ರೆ ನಾನು ಬಂದಾಗ ಜಸ್ಟ್ ಒಂದು ಡೆಮೋ ಮಾಡ್ಬೋದು, ಒಂದು 1/2-3 ಗಂಟೆ ವಿಡಿಯೋ ತೋರಿಸಬಹುದು. ಆದರೆ ಇದ್ರ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕು ಅಂಡ್ ಕಂಪ್ಲೀಟ್ ಫ್ಯಾಕ್ಟರಿ ಟೂರ್ ಬೇಕು ನಿಮಗೆ, ಜೊತೆಲಿ ಕಸ್ಟಮರ್ ರಿವ್ಯೂ ಬೇಕು. ಅಂಡ್ ಇದಿಷ್ಟೇ ಅಲ್ಲ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ನಿಮಗೆ ಇನ್ನೂ ಅನೇಕ ಪ್ರಾಡಕ್ಟ್ಗಳು 10-20 ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಅದೆಲ್ಲವನ್ನ ನೀವು ನೋಡಬೇಕು ಅನ್ನೋದು ಕೂಡ ಡೆಫಿನೆಟ್ಲಿ ಅವರ ಚಾನಲ್ ಅಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ನನ್ನ ಚಾನಲ್ ಅಲ್ಲೂ ಕೂಡ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿರ್ತೀನಿ. ಸೊ ಅದನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಅಂಡ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಅನೇಕ ಪ್ರಾಡಕ್ಟ್ಗಳು, ಒಂದು ಅತ್ಯುತ್ತಮವಾದ ಪ್ರಾಡಕ್ಟ್ಗಳು ನಿಮಗೆ ಕೈಗೆಟುಕುವ ದರದಲ್ಲಿ ಅವೈಲೇಬಲ್ ಇದೆ. ಅದನ್ನು ಕೂಡ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಸರ್, ಇವಾಗ ಫೈನಲ್ ಆಗಿ ಒಂದೇ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ. ಸೊ ಯಾರಾದ್ರೂ ನಮಗೆ ಸರ್ ಕಂಪ್ಲೀಟ್ ಸೆಟ್ ಬೇಡ, ನಮಗೆ ಓನ್ಲಿ ಇದು ಮಾತ್ರ ಬೇಕು, ಇದು ಮಾತ್ರ ತಗೊಂಡು ಹೋಗ್ತೀವಿ, ನಮ್ಮ ಮಿಕ್ಸಿಗೆ ಹಾಕೊಂತೀವಿ ಅಂತಂದ್ರೆ ಇಸ್ ಇಟ್ ಪಾಸಿಬಲ್? ಇದು ಆಗತ್ತಾ ಸರ್? ಪಾಸಿಬಲ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಹಾಕಿದ್ಮೇಲೆ ವಿತ್ ಇನ್ 1 or 2 days ಅಲ್ಲಿ ಮಿಕ್ಸಿ ಕೆಟ್ಟೋಗ್ಬಿಡುತ್ತೆ ಅಂತ. ಡೆಫಿನೆಟ್ಲಿ ಸರ್. ಯಾಕಂದ್ರೆ ಇದ್ರ ಟಾರ್ಕ್, ಇದ್ರ ಪವರ್ ಬೇರೆ ಇರುತ್ತೆ. ನಿಮ್ಮ ಮನೆ ಯೂಸ್ ಮಾಡೋ ಮಿಕ್ಸಿ ಅದ್ರ ಪವರ್ ಬೇರೆ ಇರುತ್ತೆ. ಸೊ ಇದಕ್ಕೆ ರನ್ ಆಗಕ್ಕೆ ಏನ್ ಪವರ್ ಬೇಕೋ ಸಫಿಷಿಯಂಟ್ ಪವರ್ ಹಾಟ್ಸ್ಟಾರ್ ಆಟಾ ಚಕ್ಕಿಯಲ್ಲಿ ಮಾತ್ರ ಇರುತ್ತೆ. ಓಕೆ, ಸೊ ನೀವು ಮುಂಚೆನೇ ಹೇಳಿದ್ರೆ ಒಂದು ಪೇಟೆಂಟೆಡ್ ಪ್ರಾಡಕ್ಟ್ ಆಗಿರೋದ್ರಿಂದ, ISI ಪ್ರಾಡಕ್ಟ್ ಆಗಿರೋದ್ರಿಂದ ಕರೆಕ್ಟ್ ಆಗಿ ಡಿಸೈನ್ ಮಾಡಿರ್ತಾರೆ. ಇದ್ರದ್ದು ಬಂದ್ಬಿಟ್ಟು 1150 ವ್ಯಾಟ್ಸ್. ಮನೇಲಿ ಇರೋದು ಮ್ಯಾಕ್ಸ್ ಅಂತಂದ್ರೆ 500 ಇಂದ 750 ವ್ಯಾಟ್ಸ್ ಇರುತ್ತೆ. ಸೊ ಅರ್ಧಕ್ಕಿಂತ ಅರ್ಧ ಅಂತ ಹೇಳ್ಬೋದು. ಸೊ ಆದ್ರಿಂದ ಇದು ರನ್ ಆಗೋಕೆ ಸಾಧ್ಯವಿಲ್ಲ. ರನ್ ಆದ್ರೂ ಕೂಡ ಸರ್ ಹೇಳ್ದಂಗೆ ಜಾಸ್ತಿ ದಿನ ಬರೋದಿಲ್ಲ ಅಲ್ವಾ? ಸೊ ಆದ್ರಿಂದ ಇದು ಬೇರೆ ಜೊತೆ ಕಾಂಪ್ಯಾಕ್ಟ್ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಸೊ ಇದ್ರ ಜೊತೆ ಮಾತ್ರ ಅವೈಲೇಬಲ್ ಇದೆ. ಕಾಂಪಿಟೇಷನ್ ಇಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಒಂದು ಸಿಂಗಲ್ ಮೊನೋಪೊಲಿ ಭಾಷಾ ಇದ್ದಂಗೆ ಇದು. ಭಾಷಾನೇ ಗ್ಯಾರಂಟಿ ಸರ್. ಮೊನೋಪೊಲಿ ಒಬ್ಬ ಸಿಂಗಲ್ ಸುಲ್ತಾನ ಇದ್ದಂಗೆ ಸರ್ ಇವನು. ಹಾಟ್ಸ್ಟಾರ್ ಆಟಾ ಚಕ್ಕಿ ಮೀನ್ಸ್ ಸಿಂಗಲ್ ಸುಲ್ತಾನ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಕಾಂಪಿಟೇಷನ್ ಮಾಡೋ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇಲ್ಲ ಸರ್. ಇಲ್ಲೇ ಇಲ್ಲ. ಪ್ರೈಸಿಂಗ್ ಅಲ್ಲಿ ಕೊಡೋಕೆ ಯಾರು ಚಾನ್ಸಸ್ ಇಲ್ಲ ಸರ್. ಮಾರ್ಕೆಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ. ಬಂದ್ರು ಈ ಪ್ರೈಸ್ ಅಲ್ಲಿ ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಅಂಡ್ ಜೊತೆ 10 ವರ್ಷ ವಾರಂಟಿ ಅಂತ ಯಾರು ಕೊಡೋ ಕಾನ್ಸೆಪ್ಟ್ ಇಲ್ಲ ಸರ್. ಎಸ್, ನಾನು ಹೇಳೋದಷ್ಟೇ, ನೀವು ಇಡೀ ದಿನ ರಾಗಿ, ಅಕ್ಕಿ, ಗೋಧಿ ಅದು ಇದು ಹಿಡ್ಕೊಂಡು ಅಲ್ಲಿ ಗಿರಣಿಗೆ ಹೋಗಿ ವೇಟ್ ಮಾಡೋ ಬದಲು ಜಸ್ಟ್ ಒಂದೇ ಒಂದು ಪ್ರಾಡಕ್ಟ್ ತಗೊಳ್ಳಿ, ಈಸಿಯಾಗಿ ಮನೇಲಿ ಇಟ್ಕೊಳ್ಳಿ. ಫ್ರೆಶ್ ಆಗಿ ನಿಮ್ಗೆ ಬೇಕಾದಷ್ಟೇ ಅಷ್ಟೇ ಮಾಡ್ಕೊಂಡು ಅದ್ಭುತವಾದಂತಹ ಆಹಾರ ಸೇವನೆಯನ್ನ ಮಾಡಿ ಅಂತ ನಾನು ನಿಮ್ಗೆ ಇಷ್ಟಪಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗಂಡಸರಿಗೆ, ಹುಡುಗರಿಗೆ ಬಹಳ ಯೂಸ್ಫುಲ್ ಸರ್. ಮನೆಯಲ್ಲಿ ತಾಯಿ ತಂಗಿದಿರ್ತಾವ, ಅಕ್ಕಂದಿರ್ತಾವ, ಹೆಂಡತಿರ್ತಾವ, ಬಯಸ್ಕೊಳ್ತಾರೆ ಸರ್. ಹೋಗ್ರೋ, ಹಾಕಿಸ್ಕೊಂಬರ್ರೋ, ತಗೊಂಬರ್ರೋ, ಹಾಕಬರ್ರಿ. ಒತ್ಕೊಂಡು ಹೋಗೋ ಅವಶ್ಯಕತೆನೂ ಇಲ್ಲ, ಆ ಬಿಸಿ ಹತ್ತೋ ಅವಶ್ಯಕತೆನೂ ಇಲ್ಲ, ಡಸ್ಟ್ ಅವಶ್ಯಕತೆನೂ ಇಲ್ಲ, ಮನೇಲಿ ಉಗಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ತಲೆ ಬಿಸಿನೇ ಇಲ್ಲ. ಒಂದು ಆಟಾ ಚಕ್ಕಿ ಕೊಡಿಸ್ಬಿಡಿ, ಹಾಟ್ಸ್ಟಾರ್ ಆಟಾ ಚಕ್ಕಿ ಕೊಡಿಸ್ಬಿಡಿ ಮನೇಲಿ ಗಿಫ್ಟ್ ಲೇಡೀಸ್ ಗಳಿಗೆ. ಆರಾಮಾಗಿರಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ಒಬ್ರಿಗೆ ಎಲ್ಲರಿಗೂ ಒಂದೊಂದು ಕೊಡಿಸ್ಬಿಡಿ, ನೀವು ಆರಾಮಾಗಿ ಇರಿ. ಸರ್,
ಇದಿಷ್ಟೇನಾ ಇನ್ನೂ ಬರ್ತಾನೆ ಇರುತ್ತಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ ಕಡೆಯಿಂದ ನಿಮ್ಗೇನ್ ಅನ್ಸುತ್ತೆ ಸರ್? ಸರ್ ನನ್ಗೆ ಬರ್ತಾ ಇರುತ್ತೆ ಅಂತ ರಫಿ ಸರ್ ಯಾವತ್ತೂ ಹೇಳ್ತಾರೆ ರಾಶಿ 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 ಬರ್ತಾ ಇದೆ ಅಂತ. ನಿಮ್ಗೆ ಅನ್ಸೋದು ಮುಖ್ಯ ಅಲ್ಲ, ನಮ್ಮ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಅನ್ಸ್ಬೇಕು. Okay. ಹೌದು ವೀಕ್ಷಕರೇ, ಬರುತ್ತೆ. ರಫಿ ಸರ್ ಹೇಳ್ದಾಗೆ ರಾಶಿ ರಿವೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳುವಂಥದ್ದು ಕನ್ನಡ ಕೋರ ಚಾನಲ್ ಅನ್ನ ಅಂಡ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಪ್ಲೇ ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ತಾ ಇರಿ. ಪ್ಲೇ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸರ್ ಹೇಳ್ದಂಗೆ ಮುಂದೆನೂ ಕೂಡ ರಾಶಿ ಐಟಮ್ಗಳು ನಿಮ್ಗೆ ತಲುಪ್ತಾನೆ ಇರುತ್ತೆ. ನಮ್ಮ ವೀಕ್ಷಕರಿಗೋಸ್ಕರ ಅದು ಎಸ್ಪೆಷಲಿ ನಮ್ಮ ಜೆಂಟ್ಸ್ಗೆ ಹೆಲ್ಪ್ ಆಗೋ ತರ ಒಂದು ಪ್ರಾಡಕ್ಟ್ ಅನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.